ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 686 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 30 ಏಪ್ರಿಲ್ 2024. ಸೊ ಇವತ್ತಿನ ಅಪ್ಡೇಟ್ಸನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಡಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ. ಭಾರತದ ಮೊದಲ ಟ್ರಾನ್ಸ್‌ಶಿಪ್‌ಮೆಂಟ್ ಹಬ್ ಆಗಿ ಕಾರ್ಯನಿರ್ವಹಿಸಲು ಅನುಮೋದನೆ ಪಡೆದಿರುವ ವಿಜಿಂಜಮ್ ಬಂದರು ಎಲ್ಲಿದೆ? ಸೊ ವೇರ್ ಇಸ್ ವಿಜಿಂಜಮ್ ಪೋರ್ಟ್ ಲೊಕೇಟೆಡ್ ವಿಚ್ ಹ್ಯಾಸ್ ರಿಸೀವ್ಡ್ ಅಪ್ರೂವಲ್ ಟು ಆಪರೇಟ್ ಆಸ್ ಇಂಡಿಯಾಸ್ ಫಸ್ಟ್ ಟ್ರಾನ್ಸ್‌ಶಿಪ್‌ಮೆಂಟ್ ಹಬ್ ಅಂತ ಕರೀತೇವೆ. ಸೊ ನಾನು ಹೇಳ್ತಾ ಇರ್ತಕ್ಕಂಥ ಕಾನ್ಸೆಪ್ಟ್ ಒಂದು ಪೋರ್ಟ್ ಅಥವಾ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಬಂದರು. ಸೊ ಈ ಒಂದು ಬಂದರಿಗೆ ಈಗ ಟ್ರಾನ್ಸ್‌ಶಿಪ್‌ಮೆಂಟ್ ಹಬ್ ಅಂತ ಇದನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾನು ಟ್ರಾನ್ಸ್‌ಶಿಪ್‌ಮೆಂಟ್ ಅಂದ್ರೆ ಏನು ಅಂತ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಈ ರೀತಿಯಾಗಿರ್ತಕ್ಕಂಥ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಬಂದರಾಗಿ ನಾವು ವಿಜಿಂಜಮ್ ಬಂದರನ್ನ ಈಗ ಅಪ್ರೂವಲ್ ಅನ್ನ ಪಡೆದುಕೊಂಡಿದೆ. ಸೊ ಇದು ಯಾವ ರಾಜ್ಯದಲ್ಲಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಕೇರಳ ರಾಜ್ಯದಲ್ಲಿರ್ತಕ್ಕಂಥ ಒಂದು ಪೋರ್ಟ್ ಆಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಆರ್ಟಿಕಲ್ ಅಲ್ಲಿ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಇಂಡಿಯಾಸ್ ಫಸ್ಟ್ ಟ್ರಾನ್ಸ್‌ಶಿಪ್‌ಮೆಂಟ್ ಹಬ್ ಅಂದ್ರೆ ಏನು, ಸೊ ಆ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡಿಕೊಂಡ ನಂತರ ಸೊ ಮಿಕ್ಕಿದ ಎಲ್ಲ ವಿಷಯಗಳನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಟು ಅಂಡರ್ಸ್ಟ್ಯಾಂಡ್ ದಿ ಮೀನಿಂಗ್ ಆಫ್ ಟ್ರಾನ್ಸ್‌ಶಿಪ್‌ಮೆಂಟ್, ಸೊ ಯು ನೀಡ್ ಟು ಅಬ್ಸರ್ವ್ ದಿಸ್ ಪರ್ಟಿಕ್ಯುಲರ್ ಪಿಕ್ಚರ್. ಸೊ ಇಲ್ಲಿ ಕಂಟ್ರಿ ಎ ಇಂದ ನಮ್ಗೇನೋ ಒಂದು ಗೂಡ್ಸ್ ಬರ್ತಾ ಇದೆ. ಸೊ ಅದು ಯೂಶುವಲಿ ಲಾರ್ಜ್ ವೆಸಲ್ಸ್ ಅಂದ್ರೆ ತುಂಬಾ ದೊಡ್ಡದಾಗಿರ್ತಕ್ಕಂಥ ಹಡಗುಗಳಲ್ಲಿ ಸೊ ಕಂಟ್ರಿ ಎ ಇಂದ ಗೂಡ್ಸ್ ಬರ್ತಾ ಇದೆ. ಸೊ ಇಮ್ಯಾಜಿನ್ ಕಂಟ್ರಿ ಸಿಗೆ ಈ ಗೂಡ್ಸ್ ಅನ್ನ ಅವರು ಟ್ರಾನ್ಸ್ಪೋರ್ಟ್ ಮಾಡಬೇಕಾಗಿರುತ್ತೆ. ಸೊ ಈ ಒಂದು ಲಾರ್ಜ್ ವೆಸಲ್ ಅನ್ನ ನೇರವಾಗಿ ಕಂಟ್ರಿ ಸಿಗೆ ಕಳಿಸಬೇಕಾಗಿದ್ರೆ ಇಲ್ಲಿರ್ತಕ್ಕಂಥ ಪೋರ್ಟ್ ತುಂಬಾ ಬೃಹತ್ ಆಗಿರ್ಬೇಕಾಗಿರುತ್ತೆ. ಈ ಲಾರ್ಜ್ ವೆಸಲ್ ಅನ್ನ ಅಕಾಮಡೇಟ್ ಮಾಡಷ್ಟು ಅಲ್ಲಿ ಸ್ಪೇಸ್ ಇರಬೇಕಾಗಿರುತ್ತೆ ಅಥವಾ ಆ ಪೋರ್ಟ್ ಅನ್ನ ಡೆವಲಪ್ ಮಾಡಬೇಕಾಗಿರುತ್ತೆ. ಸೊ ಆ ಒಂದು ಪೋರ್ಟ್ ಅಷ್ಟು ಲಾರ್ಜ್ ಆಗಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಿದ್ರೆ ಕಂಟ್ರಿ ಎ ಇಂದ ಕಂಟ್ರಿ ಸಿಗೆ ನೇರವಾಗಿ ಬೃಹತ್ ಆಗಿರ್ತಕ್ಕಂಥ ವೆಸಲ್ಸ್ ಅಥವಾ ಹಡಗುಗಳನ್ನ ಕಳಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಸಪೋಸ್ ಕಂಟ್ರಿ ಸಿ ಅಲ್ಲಿ ಆ ಒಂದು ಪೋರ್ಟ್ ಬೃಹತ್ ಆಗಿ ಡೆವಲಪ್ ಆಗಿಲ್ಲ ಅಥವಾ ಅಲ್ಲಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಕಂಪ್ಲೀಟ್ ಆಗಿ ಡೆವಲಪ್ ಆಗದೇ ಇಲ್ಲದ ಸಮಯದಲ್ಲಿ ಸೊ ಈ ಒಂದು ಕಂಟ್ರಿಗೆ ಹತ್ತಿರವಾಗಿರ್ತಕ್ಕಂಥ ಪೋರ್ಟ್ಗೆ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಸೊ ಹತ್ತಿರವಾಗಿರ್ತಕ್ಕಂಥ ಕಂಟ್ರಿಯಲ್ಲಿರ್ತಕ್ಕಂಥ ಪೋರ್ಟ್ ಬೃಹತ್ ಆಗಿರುತ್ತೆ. ಸೊ ಇಟ್ ಕ್ಯಾನ್ ಅಕಾಮಡೇಟ್ ಲಾರ್ಜರ್ ಶಿಪ್ಸ್. ಆ ಒಂದು ಕಂಟ್ರಿಗೆ ಇದನ್ನ ಕಳಿಸ್ತಾರೆ. ಸೊ ಈ ಒಂದು ಕಂಟ್ರಿಯಿಂದ ಚಿಕ್ಕ ಚಿಕ್ಕ ವೆಸಲ್ಸ್ಗೆ ಅಂದ್ರೆ ಚಿಕ್ಕ ಚಿಕ್ಕ ಬೋಟ್ಗಳಿಗೆ ಸೊ ಈ ಒಂದು ಸರಕುಗಳನ್ನ ಸಾಗಣೆ ಮಾಡಲಾಗುತ್ತೆ. ಈ ಚಿಕ್ಕ ಬೋಟ್ಗಳ ಮುಖಾಂತರ ಕಂಟ್ರಿ ಸಿಗೆ ವಸ್ತುಗಳನ್ನ ಸಾಗಣೆ ಮಾಡಲಾಗುತ್ತೆ. ಸೊ ಇದರಿಂದ ಆಗ್ತಕ್ಕಂಥ ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ ಲಾಜಿಸ್ಟಿಕ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ವಸ್ತುಗಳನ್ನ ನಾವು ಆಲ್ರೆಡಿ ಲೋಡ್ ಮಾಡಿರ್ತೇವೆ. ಸೊ ಲೋಡ್ ಮಾಡಿರ್ತಕ್ಕಂಥ ವಸ್ತುಗಳನ್ನ ಮತ್ತೊಮ್ಮೆ ನಾವು ಚಿಕ್ಕ ಚಿಕ್ಕ ವೆಸಲ್ಸ್ಗೆ ಅನ್ಲೋಡ್ ಮಾಡಿ ಅದನ್ನ ಫಿಲ್ ಮಾಡಬೇಕಾಗಿರುತ್ತೆ. ಸೊ ಇದರಿಂದ ಲೇಬರು ಇನ್ಕರ್ ಆಗುತ್ತೆ, ಟೈಮ್ ಕೂಡ ವೇಸ್ಟ್ ಆಗುತ್ತೆ. ಸೊ ಲಾಜಿಸ್ಟಿಕ್ ಕಾಸ್ಟ್ ಕೂಡ ಹೆಚ್ಚಾಗ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಭಾರತ ದೇಶದಲ್ಲಿ ಈ ರೀತಿಯ ಲಾರ್ಜ್ ವೆಸಲ್ಸ್ ಅನ್ನ ಅಕಾಮಡೇಟ್ ಮಾಡ್ತಕ್ಕಂಥ ಯಾವುದೇ ಪೋರ್ಟ್ ಕೂಡ ಇರೋದಿಲ್ಲ. ಸೊ ಆ ರೀತಿಯ ಬೃಹತ್ ಆಗಿರ್ತಕ್ಕಂಥ ಪೋರ್ಟ್ಗಳನ್ನ ನಾವು ಟ್ರಾನ್ಸ್‌ಶಿಪ್‌ಮೆಂಟ್ ಅಂತ ಕರಿತೇವೆ. ಟ್ರಾನ್ಸ್‌ಶಿಪ್‌ಮೆಂಟ್ ಅಂದ್ರೆ ದೊಡ್ಡ ವೆಸಲ್ಸ್ ಇಂದ ನೇರವಾಗಿ ಒಂದು ಗೂಡ್ಸ್ ಅನ್ನ ಚಿಕ್ಕ ವೆಸಲ್ಸ್ಗೆ ಆ ಒರಿಜಿನಲ್ ಕಂಟ್ರಿ ಅಂದ್ರೆ ಆ ರಿಸೀವಿಂಗ್ ಕಂಟ್ರಿ ಏನಿರುತ್ತೆ ಸೊ ಅಲ್ಲೇ ಅದನ್ನ ನಾವು ಅನ್ಲೋಡ್ ಮಾಡಿದಾಗ ಆ ಒಂದು ಸಿಸ್ಟಮ್ ಅನ್ನ ನಾವು ಟ್ರಾನ್ಸ್‌ಶಿಪ್‌ಮೆಂಟ್ ಅಂತ ಕರಿತೇವೆ. ಸೊ ಈ ರೀತಿಯ ಟ್ರಾನ್ಸ್‌ಶಿಪ್‌ಮೆಂಟ್ ಇಷ್ಟು ವರ್ಷಗಳ ಕಾಲ ನಮ್ಮ ಭಾರತ ದೇಶದಲ್ಲಿ ಇರಲಿಲ್ಲ. ನಾವು ನಮ್ಮ ಭಾರತ ದೇಶಕ್ಕೆ ಹತ್ತಿರವಾಗಿರ್ತಕ್ಕಂಥ 3 ಕಂಟ್ರೀಸ್ಗಳಿಂದ ಸಪೋರ್ಟ್ ಅನ್ನ ತೆಗೆದುಕೊಳ್ತಾ ಇದ್ವಿ. ಸೊ ಅದ್ಯಾವುದು ಅಂದ್ರೆ ಸಿಂಗಾಪುರ್ ಪೋರ್ಟ್ ಇಂದ ನಾವು ಸಪೋರ್ಟ್ ಅನ್ನ ತೆಗೆದುಕೊಳ್ತಾ ಇದ್ವಿ. ಅದಾದ್ಮೇಲೆ ಮಲೇಷಿಯಾದಲ್ಲಿ ಕ್ಲಾಂಗ್ ಅಂತ ಒಂದು ಪೋರ್ಟ್ ಇದೆ. ಸೊ ಅಲ್ಲಿಂದ ನಾವು ಸಪೋರ್ಟ್ ಅನ್ನ ತಗೊಳ್ತಾ ಇದ್ವಿ. ಅದಾದ್ಮೇಲೆ ಶ್ರೀಲಂಕಾದ ಕೊಲಂಬೋದಿಂದ ನಾವು ಸಪೋರ್ಟ್ ಅನ್ನ ತೆಗೆದುಕೊಳ್ತಾ ಇದ್ವಿ. ಸೊ ಈ 3 ಪ್ಲೇಸಸ್ಗಳಲ್ಲಿ ನಾವು ಟ್ರಾನ್ಸ್‌ಶಿಪ್‌ಮೆಂಟ್ ಪೋರ್ಟ್ಗಳನ್ನ ನೋಡಬಹುದಾಗಿತ್ತು. ಸೊ ಈಗ ಆ ರೀತಿಯ ಟ್ರಾನ್ಸ್‌ಶಿಪ್‌ಮೆಂಟ್ ಪೋರ್ಟ್ ಅನ್ನ ನಮ್ಮ ಭಾರತ ದೇಶದಲ್ಲಿಯೇ ಡೆವಲಪ್ ಮಾಡಿರ್ತಾರೆ. ಸೊ ಯಾವಾಗ ನಮ್ಮ ಭಾರತ ದೇಶದಲ್ಲಿ ಟ್ರಾನ್ಸ್‌ಶಿಪ್‌ಮೆಂಟ್ ಪೋರ್ಟ್ ಅನ್ನ ಡೆವಲಪ್ ಮಾಡ್ತಾರೆ ಸೊ ಅವಾಗ ನೇರವಾಗಿ ಕಂಟ್ರಿ ಆಫ್ ಆರಿಜಿನ್ ಇಂದ ಕಂಟ್ರಿ ಆಫ್ ರಿಸೀವಿಂಗ್ ಕಂಟ್ರಿ ಏನಿರುತ್ತೆ ಸೊ ನೇರವಾಗಿ ನಾವು ವೆಸಲ್ಸ್ ಅನ್ನ ಮೂವ್ ಮಾಡೋದ್ರ ಮುಖಾಂತರ ಆ ಲಾಜಿಸ್ಟಿಕ್ ಕಾಸ್ಟ್ ಆಗಿರ್ಬೋದು, ಟೈಮ್ ಆಗಿರ್ಬೋದು, ಡ್ಯಾಮೇಜ್ ಆಫ್ ದಿ ಮೆಟೀರಿಯಲ್ ಆಗಿರ್ಬೋದು ಎಲ್ಲದನ್ನ ನಾವು ಸೇವ್ ಮಾಡಬಹುದಾಗಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಸೊ ಈ ಒಂದು ಇನಿಷಿಯೇಟಿವ್ ಅನ್ನ ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತ ದೇಶದಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಮೇಜರ್ ಪೋರ್ಟ್ಸ್ ಯಾವ್ದ್ಯಾವುದು ಅಂತ ನಾವು ಡಿಸ್ಕಸ್ ಮಾಡೋಣ. ಸೊ ನಮ್ಮ ಭಾರತ ದೇಶದಲ್ಲಿ ಪ್ರಸ್ತುತವಾಗಿ 13 ಮೇಜರ್ ಪೋರ್ಟ್ಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಕಡೆಯಿಂದ ಸ್ಟಾರ್ಟ್ ಮಾಡೋಣ. ಸೊ ಗುಜರಾತ್ನಲ್ಲಿರ್ತಕ್ಕಂಥ ಪೋರ್ಟನ್ನು ನಾವು ದೀನ್ ದಯಾಲ್ ಪೋರ್ಟ್ ಟ್ರಸ್ಟ್ ಅಂತ ಕರಿತೇವೆ. ಸೊ ಮಹಾರಾಷ್ಟ್ರದಲ್ಲಿ ನಾವು 2 ಪೋರ್ಟ್ಗಳನ್ನು ನೋಡ್ಬೋದು. ಒಂದನ್ನು ಮುಂಬೈ ಅಂತ ಕರಿತೇವೆ, ಇನ್ನೊಂದನ್ನು ಜವಾಹರ್ಲಾಲ್ ನೆಹರು ಪೋರ್ಟ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಗೋವಾದಲ್ಲಿ ನಾವು ಪಣಜಿ ಮತ್ತು ಮರ್ಮುಗೋವಾ ಪೋರ್ಟ್ಗಳನ್ನು ನೋಡ್ಬೋದಾಗಿರುತ್ತೆ. ನಮ್ಮ ಕರ್ನಾಟಕದ ಮಂಗಳೂರು
ಚಿಕ್ಕಮಗಳೂರಿನಲ್ಲಿ ಒಂದೇ ಒಂದು ಮೇಜರ್ ಪೋರ್ಟ್ ಅನ್ನ ನೋಡ್ಬೋದಾಗಿರುತ್ತೆ. ಸೊ ಕೇರಳದ ಕೊಚ್ಚಿಯಲ್ಲಿ ನಾವೊಂದು ಮೇಜರ್ ಪೋರ್ಟ್ ಅನ್ನ ನೋಡ್ಬೋದಾಗಿರುತ್ತೆ. ಸೊ ಕೇರಳದ ವಿಜಿಂಜಂನಲ್ಲಿ ಈಗ ಈ ಒಂದು ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್ ಅನ್ನ ಡೆವಲಪ್ ಮಾಡಿರ್ತಾರೆ. ಸೊ ಅದಾದ್ಮೇಲೆ ತಮಿಳುನಾಡಿನಲ್ಲಿ 3 ಮೇಜರ್ ಪೋರ್ಟ್ಸ್ ಗಳನ್ನ ನೋಡಬಹುದು. ಒಂದು ಟೂಟಿಕೋರಿನ್ ಅಂತ ಕರಿತೇವೆ, ಒಂದು ಚೆನ್ನೈ ಅಂತ ಕರಿತೇವೆ, ಒಂದು ಎನ್ನೋರ್ ಅಂತ ಕರಿತೇವೆ. ಸೊ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಮೇಜರ್ ಪೋರ್ಟ್ ಗಳನ್ನ ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂದ್ರೆ ತಮಿಳುನಾಡು ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಆಂಧ್ರ ಪ್ರದೇಶದಲ್ಲಿ ವಿಶಾಖಪಟ್ಟಣಂ ಪೋರ್ಟ್ ಇರುತ್ತೆ. ಸೊ ಒಡಿಶಾದಲ್ಲಿ ಪ್ಯಾರಾದೀಪ್ ಇರುತ್ತೆ ಮತ್ತು ವೆಸ್ಟ್ ಬೆಂಗಾಲ್ನಲ್ಲಿ ಹಲ್ದಿಯಾ ಪೋರ್ಟ್ ಇರ್ತವೆ. ಸೊ ಈ 13 ಪೋರ್ಟ್ಗಳು ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಮೇಜರ್ ಪೋರ್ಟ್ಸ್ ಗಳಾಗಿರ್ತವೆ. ನಾನು ಡಿಸ್ಕಸ್ ಮಾಡಿರ್ತಕ್ಕಂಥ ಎಲ್ಲಾ ಮೇಜರ್ ಪೋರ್ಟ್ಗಳು ಆ ಸ್ಟೇಟ್ಗಳು ಯಾವ್ದಾವುದು ಯಾವ ವಸ್ತುಗಳನ್ನ ಪ್ರಮುಖವಾಗಿ ಅಲ್ಲಿ ಟ್ರಾನ್ಸ್ಶಿಪ್ಮೆಂಟ್ ಮಾಡ್ತಾರೆ ಅಥವಾ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಅಂತಕ್ಕಂಥ ವರದಿಯನ್ನು ನಾವಿಲ್ಲಿ ಕೊಟ್ಟಿರ್ತೇವೆ. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಗೋ ಥ್ರೂ ದ ಇನ್ಫಾರ್ಮೇಶನ್. ಸೊ ಇವಾಗ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದ್ರೆ, ಸೊ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಅದಾನಿ ಪೋರ್ಟ್ಸ್ ಅಂಡ್ ಸ್ಪೆಷಲ್ ಎಕನಾಮಿಕ್ ಝೋನ್ ಲಿಮಿಟೆಡ್ ವತಿಯಿಂದ ಸೊ ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇಟ್ ಹ್ಯಾಸ್ ರಿಸೀವ್ಡ್ ಅಪ್ರೂವಲ್ ಫಾರ್ ಇಟ್ಸ್ ವಜಿಂಜಂ ಪೋರ್ಟ್. ಸೊ ಅವರ ಒಂದು ಪೋರ್ಟ್ ಏನಿದೆ ವಜಿಂಜಂ ನಲ್ಲಿ ಅವರದ ಒಂದು ಬಂದರ್ ಏನಿದೆ, ಸೊ ಆ ಒಂದು ಬಂದರ್ನಲ್ಲಿ ಇಂಡಿಯಾದ ಮೊಟ್ಟ ಮೊದಲ ಟ್ರಾನ್ಸ್ಶಿಪ್ಮೆಂಟ್ ಹಬ್ ಅನ್ನ ಕ್ರಿಯೇಟ್ ಮಾಡಲಿಕ್ಕೆ ಸೊ ಒಂದು ಅಪ್ರೂವಲ್ ಅನ್ನ ಪಡೆದುಕೊಂಡಿರ್ತಕ್ಕಂಥ ಒಂದು ಕಂಪನಿ ಆಗಿರುತ್ತೆ. ಸೊ ಇದು ಅದಾನಿ ಪೋರ್ಟ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪೋರ್ಟ್ ಆಗಿರುತ್ತೆ. ಸೊ ಇದು ಎಲ್ಲಿ ಲೊಕೇಟ್ ಆಗಿದೆ ಅಂತ ನಮ್ಗೆ ಆಲ್ರೆಡಿ ಗೊತ್ತಾಯ್ತು, ಕೇರಳದಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ಒಂದು ಪೋರ್ಟ್ ಆಗಿರುತ್ತೆ. ಸೊ ಈ ಒಂದು ಪೋರ್ಟ್ ಇಂದ ನಮ್ಗಾಗ್ತಕ್ಕಂಥ ಅನುಕೂಲ ಏನಂದ್ರೆ ಟ್ರಾನ್ಸ್ಫರ್ ಆಫ್ ಕಾರ್ಗೋ ಬಿಟ್ವೀನ್ ಶಿಪ್ಸ್, ಅಂದ್ರೆ ನೇರವಾಗಿ ಮೇಜರ್ ಶಿಪ್ ಇಂದ ಸ್ಮಾಲ್ ಶಿಪ್ಸ್ಗೆ ನಾವು ಗೂಡ್ಸ್ ಗಳನ್ನ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಸುಲಭವಾಗ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಸೊ ಇದರಿಂದ ನಮ್ಮ ಭಾರತ ದೇಶದ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಏನಿರುತ್ತೆ ಸೊ ಅದು ಇನ್ನೂ ಕೂಡ ಇಂಪ್ರೂವ್ ಆಗ್ತಕ್ಕಂಥ ಒಂದು ಸಾಧ್ಯತೆಯನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಇನಿಷಿಯೇಟಿವ್ ಅನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು 2015 ಅಲ್ಲಿ, ಈಗ ಅದಕ್ಕೆ ಅಪ್ರೂವಲ್ ಸಿಕ್ಕಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಅಪ್ರೂವಲ್ ಅನ್ನ ಕೊಡ್ತಕ್ಕಂಥವ್ರು ಯಾರು ಅಂದ್ರೆ ಶಿಪ್ಪಿಂಗ್ ಮಿನಿಸ್ಟ್ರೀಸ್ ನಾಟ್ ಅಲೌಸ್ ದಿ ಕಸ್ಟಮ್ಸ್ ಟು ಎಸ್ಟಾಬ್ಲಿಷ್ ಅನ್ ಆಫೀಸ್. ಅಂದ್ರೆ ಯಾವುದೇ ಒಂದು ಪೋರ್ಟ್ ಏನಿರುತ್ತೆ ಸೊ ಅದು ವಿದೇಶದಿಂದ ಬರ್ತಕ್ಕಂಥ ವಸ್ತುಗಳು ಅಥವಾ ಇಲ್ಲಿಂದ ವಿದೇಶಕ್ಕೆ ಹೋಗ್ತಕ್ಕಂಥ ವಸ್ತುಗಳು ಇರೋದ್ರಿಂದ ಅಲ್ಲಿ ಕಸ್ಟಮ್ ಡ್ಯೂಟಿ ಅಂತ ಬರುತ್ತೆ, ಸೀಮಾ ಸುಂಕ ಅಂತ ಕರಿತೇವೆ. ಸೊ ಈ ಒಂದು ಪ್ರದೇಶದಲ್ಲಿ ಸೀಮಾ ಸುಂಕವನ್ನ ಕಲೆಕ್ಟ್ ಮಾಡ್ತಕ್ಕಂಥ ಒಂದು ಕಚೇರಿಯನ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಮಿನಿಸ್ಟ್ರೀಸ್ ಅಥವಾ ಶಿಪ್ಪಿಂಗ್ ಮಿನಿಸ್ಟ್ರಿ ಅಥವಾ ಬಂದರು ಸಚಿವಾಲಯ ವತಿಯಿಂದ ಒಂದು ಒಪ್ಪಿಗೆಯನ್ನ ಕೂಡ ನೀಡಲಾಗಿರುತ್ತೆ. ಅದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್ ಏನಿರುತ್ತೆ ಅದರ ಕೆಪಾಸಿಟಿ ಎಷ್ಟಿರುತ್ತೆ ಅಂದ್ರೆ ಆರಂಭಿಕ ಸಮಯದಲ್ಲಿ ಅದರ ಸಾಮರ್ಥ್ಯ ಕಡಿಮೆ ಇರುತ್ತೆ, ಗ್ರಾಜುಯಲಿ ಅದರ ಕೆಪಾಸಿಟಿಯನ್ನು ಇನ್ಕ್ರೀಸ್ ಮಾಡ್ತಾರೆ. ಸೊ ಕೆಪಾಸಿಟಿ ಅಂದ್ರೆ ಇದು ಕಂಟೈನರ್ ಕೆಪಾಸಿಟಿ ಆಗಿರುತ್ತೆ. ಇದು ಟ್ರಾನ್ಸ್ಶಿಪ್ಮೆಂಟ್ ಟರ್ಮ್ಸ್ ಅಲ್ಲಿ ಯೂಸ್ ಮಾಡ್ತಕ್ಕಂಥ ಒಂದು ಟರ್ಮಿನಾಲಜಿ ಆಗಿರುತ್ತೆ. ಸೊ ಇದನ್ನ ನಾವು 1 ಮಿಲಿಯನ್ TEU ಅಂತ ಕರೀತೇವೆ. TEU ಅಂದ್ರೆ 20 ಫೂಟ್ ಈಕ್ವಲೆಂಟ್ ಯೂನಿಟ್ಸ್ ಅಂತ ಕರೀತೇವೆ. ಸೊ ಇದು ಟ್ರಾನ್ಸ್ಶಿಪ್ಮೆಂಟ್ ಟರ್ಮಿನಾಲಜಿಯಲ್ಲಿ ಬಳಕೆ ಮಾಡ್ತಕ್ಕಂಥ ಪದಗಳಾಗಿರುತ್ತೆ. ಸೊ ಇನಿಷಿಯಲಿ ಈ ಒಂದು ಕೆಪಾಸಿಟಿಯ ಮುಖಾಂತರ ಇದನ್ನ ಡೆವಲಪ್ ಮಾಡ್ತಾರೆ. ಸೊ ಅದಾದ್ಮೇಲೆ ಇದನ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಎಷ್ಟಕ್ಕೆ ಎಕ್ಸ್ಟೆಂಡ್ ಮಾಡ್ತಾರೆ ಅಂದ್ರೆ 6.2 ಮಿಲಿಯನ್ TEUsಗೆ ಎಕ್ಸ್ಟೆಂಡ್ ಮಾಡ್ತಕ್ಕಂಥ ಒಂದು ಬದಲಾವಣೆಯನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್ ಏನಿರುತ್ತೆ ಸೊ ಇದಕ್ಕೆ ಇನ್ನೂ ಒಂದು ಕೂಡ ಅಪ್ರೂವಲ್ ಬೇಕಾಗಿರುತ್ತೆ. ಸೊ ಆ ಒಂದು ಅಪ್ರೂವಲ್ ಅನ್ನ ಯಾರು ಕೊಡ್ತಾರೆ ಅಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂಡ್ ಕಸ್ಟಮ್ಸ್ ಅಂತ ಕರಿತೇವೆ. ಸೊ ಈ ಒಂದು ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಮತ್ತು ಕಸ್ಟಮ್ಸ್ ನ ವತಿಯಿಂದ ಫೈನಲ್ ಅಪ್ರೂವಲ್ ಅನ್ನ ಕೊಡಬೇಕಾಗಿರುತ್ತೆ. ಇದಿನ್ನು ಬಾಕಿ ಇರುತ್ತೆ, ಈ ಒಂದು ಅಪ್ರೂವಲ್ ಇನ್ನೂ ಸಿಕ್ಕಿರೋದಿಲ್ಲ. ಸೊ ಅದಾದ್ಮೇಲೆ ದಿಸ್ ಮೂವ್ ಇಸ್ ಆಂಟಿಸಿಪೇಟೆಡ್ ಟು ರೆಡ್ಯೂಸ್ ಇಂಡಿಯಾಸ್ ರಿಲಯನ್ಸ್ ಆನ್ ಫಾರಿನ್ ಪೋರ್ಟ್ಸ್. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಸೊ ಪ್ರಸ್ತುತವಾಗಿ ಆ ರೀತಿಯ ಬೃಹತ್ ವೆಸಲ್ಸ್ ಬಂದಾಗ ನಾವು ಬೇರೆ ದೇಶಗಳೊಂದಿಗೆ ನಾವು ಡಿಪೆಂಡ್ ಆಗಿರ್ತೇವೆ. ಸೊ ಈ ಒಂದು ಇನಿಷಿಯೇಟಿವ್ ಪ್ರಾರಂಭವಾದ ನಂತರ ನಾವು ಬೇರೆ ರಾಷ್ಟ್ರಗಳೊಂದಿಗೆ ಡಿಪೆಂಡ್ ಆಗ್ತಕ್ಕಂಥ ಅಥವಾ ಅವಲಂಬನೆಯನ್ನ ಕಡಿಮೆ ಮಾಡಬಹುದಾಗಿರ್ತಕ್ಕಂಥ ಒಂದು ಉಪಕ್ರಮ ಇದಾಗಿರುತ್ತೆ. ಹಾಗಿದ್ರೆ ವಜಿಂಜಂ ಪೋರ್ಟ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸೊ ಇದನ್ನ ನಾವು ವಿಜಿಂಜಂ ಇಂಟರ್ನ್ಯಾಷನಲ್ ಸೀ ಪೋರ್ಟ್ ಅಂತ ಕರಿತೇವೆ. ಸೊ ಇದು ಅಂತಾರಾಷ್ಟ್ರೀಯ ಒಂದು ಸೀ ಪೋರ್ಟ್ ಆಗಿರುತ್ತೆ. ಸೊ ಇದು ನಮ್ಮ ಕೇರಳದ ತಿರುವನಂತಪುರಂ ನಲ್ಲಿರ್ತಕ್ಕಂಥ ಒಂದು ಪೋರ್ಟ್ ಆಗಿರುತ್ತೆ. ಸೊ ಈ ಪೋರ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಡಿಯಾಸ್ ಫಸ್ಟ್ ಡೀಪ್ ವಾಟರ್ ಕಂಟೈನರ್ ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್ ಅಂತ ಕರಿತೇವೆ. ಅಂದ್ರೆ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಆಳವಾದ ನೀರಿನ ಕಂಟೈನರ್ ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್ ಅಂತ ನಾವು ಇದಕ್ಕೆ ಹೇಳ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಪೋರ್ಟ್ ಏನಿರುತ್ತೆ ಇದರ ವಿಶೇಷತೆ ಏನು, ಯಾಕೆ ಇಲ್ಲೇ ಒಂದು
ಟ್ರಾನ್ಸ್ಶಿಪ್ಮೆಂಟ್ ಅನ್ನ ಮಾಡಿರ್ತಾರೆ ಅಂದ್ರೆ ಸೊ ಇದರ ನ್ಯಾಚುರಲ್ ಡೆಪ್ತ್ ಏನಿರುತ್ತೆ ಅದು 18 ಮೀಟರ್ಸ್ ಇರುತ್ತೆ. ಅಂದ್ರೆ ಆ ಒಂದು ಬಂದರ್ ಏನಿರುತ್ತೆ ಆ ತೀರ ಪ್ರದೇಶದಲ್ಲಿ, ಯೂಶಲಿ ತೀರ ಪ್ರದೇಶದಲ್ಲಿ ಶಾಲೋ ವಾಟರ್ ಇರುತ್ತೆ. ಶಾಲೋ ವಾಟರ್ ಇದ್ರೆ ಬಿಗ್ಗರ್ ವೆಸಲ್ಸ್ ಬಂದು ಅಲ್ಲಿ ಡಾಕ್ ಆಗ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಈ ಒಂದು ಬಂದರಿನ ವಿಶೇಷತೆ ಏನು ಅಂದ್ರೆ ತೀರ ಪ್ರದೇಶದಲ್ಲೂ ಕೂಡ ಡೆಪ್ತ್ ಜಾಸ್ತಿ ಇರುತ್ತೆ. ಎಷ್ಟು ಆಳವನ್ನ ನಾವು ನೋಡಬಹುದಾಗಿರುತ್ತೆ ಅಂದ್ರೆ 18 ಮೀಟರ್ಸ್ ಆಳವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಈ ಒಂದು ಟ್ರಾನ್ಸ್ಶಿಪ್ಮೆಂಟ್ ಮಾಡಲಿಕ್ಕೆ ತುಂಬಾ ಸೂಕ್ತವಾಗಿರ್ತಕ್ಕಂಥ ಪೋರ್ಟ್ ಆಗಿರುವ ಕಾರಣದಿಂದ ಇಲ್ಲೇ ಈ ಒಂದು ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಆಳ ಜಾಸ್ತಿ ಇರೋದ್ರಿಂದ ನಾವು ಯಾವುದೇ ರೀತಿಯ ಡ್ರೆಡ್ಜಿಂಗ್ ಅನ್ನ ಬಳಕೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ನೇರವಾಗಿ ವೆಸಲ್ಸ್ ಇಂದ ಅನ್ಲೋಡ್ ಮಾಡ್ತಕ್ಕಂಥ ಒಂದು ಫೆಸಿಲಿಟಿಯನ್ನ ಸೊ ಈ ಒಂದು ಪೋರ್ಟ್ ನಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಯಾವ ದೇಶದ ಮೂಲಭೂತ ವಿಜ್ಞಾನ ಸಂಸ್ಥೆಯು ದ್ರವಲೋಹದ ಮಿಶ್ರಲೋಹವನ್ನು ಬಳಸಿಕೊಂಡು ಕೃತಕ ವಜ್ರಗಳನ್ನು ತಯಾರಿಪಡಿಸಿದೆ? ಸೊ ವಿಚ್ ಕಂಟ್ರೀಸ್ ಇನ್ಸ್ಟಿಟ್ಯೂಟ್ ಫಾರ್ ಬೇಸಿಕ್ ಸೈನ್ಸ್ ಲೆಡ್ ದಿ ಗ್ರೌಂಡ್ ಬ್ರೇಕಿಂಗ್ ರಿಸರ್ಚ್ ಆನ್ ಡೆವಲಪ್ಮೆಂಟ್ ಆಫ್ ಡೈಮಂಡ್ಸ್ ಯೂಸಿಂಗ್ ಲಿಕ್ವಿಡ್ ಮೆಟಲ್ ಅಲಾಯ್? ಸೊ ಲಿಕ್ವಿಡ್ ಅಂದ್ರೆ ದ್ರವ ರೂಪದ, ಮೆಟಲ್ ಅಂದ್ರೆ ಲೋಹದ, ಅಲಾಯ್ ಅಂದ್ರೆ ಮಿಶ್ರಲೋಹ ಅಂತ ನಾವೇನು ಹೇಳ್ತೇವೆ. ಸೊ ಇದನ್ನ ಬಳಕೆ ಮಾಡಿಕೊಂಡು ಮೊಟ್ಟ ಮೊದಲ ಬಾರಿಗೆ ಕೃತಕ ವಜ್ರವನ್ನ ತಯಾರಿ ಮಾಡಿರ್ತಕ್ಕಂಥ ರಾಷ್ಟ್ರ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ದಕ್ಷಿಣ ಕೊರಿಯಾದ ವಿಜ್ಞಾನಿಗಳು, ಅಂದ್ರೆ ಸೌತ್ ಕೊರಿಯಾದ ವಿಜ್ಞಾನಿಗಳು ಈ ಒಂದು ಸಾಧನೆಯನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಸಾಧನೆ ಏನು ಅಂದ್ರೆ ಸೈಂಟಿಸ್ಟ್ ಗ್ರೋ ಡೈಮಂಡ್ಸ್ ಇನ್ ಮಿನಿಟ್ಸ್ ಯೂಸಿಂಗ್ ಲಿಕ್ವಿಡ್ ಮೆಟಲ್. ಆಕ್ಚುಲಿ ಈ ಒಂದು ವಜ್ರ ಏನಿರುತ್ತೆ ಇದು ತಯಾರಾಗಲಿಕ್ಕೆ 100 ವರ್ಷಗಳ ಕಾಲ ಸಮಯವನ್ನ ತೆಗೆದುಕೊಳ್ಳುತ್ತೆ. ನಾನು ಹೇಳ್ತಾ ಇರೋದು ನ್ಯಾಚುರಲ್ ಡೈಮಂಡ್ ಅಂತಕ್ಕಂಥದ್ದು 100 ವರ್ಷಗಳ ಕಾಲ ತಯಾರಾಗ್ತಕ್ಕಂಥ ಒಂದು ವಸ್ತುವಾಗಿರುತ್ತೆ. ಬಟ್ ಈಗ ವಿಜ್ಞಾನಿಗಳು ಕೆಲವು ನಿಮಿಷಗಳಲ್ಲಿ ಇದನ್ನ ಕೃತಕವಾಗಿ ತಯಾರಿ ಮಾಡ್ತಕ್ಕಂಥ ಒಂದು ವಿಧಾನವನ್ನ ಪತ್ತೆ ಹಚ್ಚಿರ್ತಾರೆ. ಸೊ ಆ ವಿಜ್ಞಾನಿಗಳು ಸೌತ್ ಕೊರಿಯಾಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಜ್ಞಾನಿಗಳಾಗಿರ್ತಾರೆ. ಹಾಗಿದ್ರೆ ಈ ಒಂದು ಡೈಮಂಡ್ ಅನ್ನ ತಯಾರಿ ಮಾಡಲಿಕ್ಕೆ ಅವರು ಬಳಕೆ ಮಾಡ್ತಕ್ಕಂಥ ವಸ್ತುಗಳು ಯಾವುದು ಅಂದ್ರೆ ಲಿಕ್ವಿಡ್ ಮೆಟಲ್ ಅಲಾಯ್ ಅಂತ ಕರೀತೇವೆ. ಅಂದ್ರೆ ದ್ರವಲೋಹದ ಮಿಶ್ರಲೋಹವನ್ನ ಬಳಸಿಕೊಂಡು ಈ ವಜ್ರಗಳನ್ನ ತಯಾರಿ ಮಾಡ್ತಕ್ಕಂಥ ಒಂದು ವಿಧಾನವನ್ನ ಅವರು ಕಂಡು ಹಿಡಿದಿರ್ತಾರೆ. ಸೊ ಈ ಒಂದು ಮೆಥಡ್ ಏನಿರುತ್ತೆ ಸೊ ಇಟ್ ಅಲೋಸ್ ಪ್ರೊಡಕ್ಷನ್ ಆಫ್ ಡೈಮಂಡ್ಸ್ ಇನ್ ಜಸ್ಟ್ ಮಿನಿಟ್ಸ್. ಅಂದ್ರೆ ಕೆಲವು ನಿಮಿಷಗಳಲ್ಲಿ ನಾವು ಡೈಮಂಡ್ ಅನ್ನ ಪ್ರೊಡ್ಯೂಸ್ ಮಾಡಬಹುದಾಗಿರುತ್ತೆ. ನ್ಯಾಚುರಲಿ ಇಟ್ ಇಸ್ ಗೋಯಿಂಗ್ ಟು ಟೇಕ್ ಬಿಲಿಯನ್ಸ್ ಆಫ್ ಇಯರ್ಸ್, ಅಂದ್ರೆ ನೈಸರ್ಗಿಕವಾಗಿ ಬಿಲಿಯನ್ಸ್ ಆಫ್ ವರ್ಷಗಳನ್ನ ತೆಗೆದುಕೊಂಡು ವಜ್ರವನ್ನ ತಯಾರಿ ಆಗುತ್ತೆ. ಸೊ ಅದಾದ್ಮೇಲೆ ಈ ಒಂದು ರಿಸರ್ಚ್ ಯಾವ ಕಂಟ್ರಿಗೆ ಸಂಬಂಧಪಟ್ಟಿದ್ದು ಅಂದ್ರೆ ಆಸ್ ಐ ಟೋಲ್ಡ್ ಯು ಬಿಫೋರ್ ಸೌತ್ ಕೊರಿಯಾದ ವಿಜ್ಞಾನಿಗಳು ಮಾಡಿರ್ತಕ್ಕಂಥ ಒಂದು ಅನ್ವೇಷಣೆ ಇದಾಗಿರುತ್ತೆ. ಸೊ ಯಾವ ಮೆಥಡ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ ಯೂಸಸ್ ಅ ಸ್ಪೆಷಲ್ ಲಿಕ್ವಿಡ್ ಮೆಟಲ್ ಮಿಕ್ಸ್ ಎಲಿಮಿನೇಟಿಂಗ್ ದಿ ನೀಡ್ ಫಾರ್ ಹೈ ಪ್ರೆಷರ್ ಟ್ರೆಡಿಷನಲಿ ರಿಕ್ವೈರ್ಡ್. ಅಂದ್ರೆ ಕೃತಕವಾಗಿರ್ತಕ್ಕಂಥ ವಜ್ರಗಳನ್ನ ಈಗಾಗಲೇ ನಾವು ತಯಾರಿ ಮಾಡ್ತಾ ಇದ್ದೇವೆ. ಬಟ್ ಆ ಒಂದು ತಯಾರಿ ಆಗಿರ್ತಕ್ಕಂಥ ಒಂದು ಮೆಥಡ್ ಏನಿರುತ್ತೆ ಅಲ್ಲಿ ಸಾಕಷ್ಟು ಒತ್ತಡ, ಟೆಂಪರೇಚರ್ ಮತ್ತೆ ಒತ್ತಡ ಎರಡನ್ನೂ ಕೂಡ ನಾವು ಬಳಕೆ ಮಾಡಬೇಕಾಗಿರುತ್ತೆ. ಬಟ್ ಈ ಒಂದು ಮೆಥಡ್ ನ ಒಂದು ಅಡ್ವಾಂಟೇಜ್ ಏನು ಅಂದ್ರೆ ಹೆಚ್ಚು ಪ್ರೆಷರ್ ಅನ್ನ ಬಳಕೆ ಮಾಡ್ತಕ್ಕಂಥ ಅವಶ್ಯಕತೆ ಏನಿಲ್ಲ. ಸೊ ನಾರ್ಮಲ್ ಪ್ರೆಷರ್ ಏನಿರುತ್ತೆ ಅದೇ ಒತ್ತಡದಲ್ಲಿ ನಾವು ಡೈಮಂಡ್ ಅನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಮೆಥಡ್ ಆಗಿರುತ್ತೆ. ಸೊ ಯಾವ ರೀತಿಯ ಪ್ರೋಸೆಸ್ ಅನ್ನ ಇವರು ಯೂಸ್ ಮಾಡ್ತಾರೆ ಅಂದ್ರೆ ಕೇವಲ 150 ಮಿನಿಟ್ಸ್ ಟೈಮ್ ನಲ್ಲಿ ಇವರು ವಜ್ರವನ್ನ ಡೆವಲಪ್ ಮಾಡ್ತಾರೆ. ನಾರ್ಮಲ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅನ್ನೇ ಯೂಸ್ ಮಾಡ್ತಾರೆ. ಅಂದ್ರೆ ಏನು ಸಾಮಾನ್ಯವಾಗಿರ್ತಕ್ಕಂಥ ಒಂದು ವಾತಾವರಣದ ಒತ್ತಡ ಏನಿರುತ್ತೆ ಸೊ ಅದೇ ಒತ್ತಡದಲ್ಲಿ ಈ ಒಂದು ಡೈಮಂಡ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಅವರು ಯಾವ ನಾನು ಅಲಾಯ್ ಅಂತ ಹೇಳಿದೆ. ಅಲಾಯ್ ಅಂದ್ರೆ ಮಿಶ್ರ ಲೋಹ, ಅನೇಕ ಲೋಹಗಳನ್ನ ಮಿಕ್ಸ್ ಮಾಡುವ ಮುಖಾಂತರ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ಅನ್ನ ನಾವು ಅಲಾಯ್ ಅಥವಾ ಮಿಶ್ರ ಲೋಹ ಅಂತ ಕರೀತೇವೆ. ಸೊ ಈ ಒಂದು ಮೆಥಡ್ ನಲ್ಲಿ ಬಳಕೆ ಮಾಡ್ತಕ್ಕಂಥ ಮೆಟಲ್ಸ್ ಯಾವ್ದು ಅಂದ್ರೆ ಗ್ಯಾಲಿಯಂ, ಐರನ್, ನಿಕ್ಕಲ್ ಮತ್ತೆ ಸಿಲಿಕಾನ್ ಅನ್ನ ಬಳಕೆ ಮಾಡಿಕೊಳ್ಳುವ ಮುಖಾಂತರ ಸೊ ಇದನ್ನ ವಜ್ರವಾಗಿ ತಯಾರಿ ಮಾಡ್ತಕ್ಕಂಥ ಒಂದು ವಿಧಾನವನ್ನ ವಿಜ್ಞಾನಿಗಳು ಕಂಡುಹಿಡಿದಿರ್ತಾರೆ. ಸೊ ಹಾಗಿದ್ರೆ ಈ ಪ್ರೋಸೆಸ್ಗೆ ಎಷ್ಟು ಟೆಂಪರೇಚರ್ ಬೇಕಾಗಿರುತ್ತೆ ಅಂದ್ರೆ 1025 ಡಿಗ್ರಿ ಸೆಲ್ಸಿಯಸ್ ಅಥವಾ 1877 ಡಿಗ್ರಿ ಫ್ಯಾರನ್ಹೀಟ್ಸ್ ಅಷ್ಟು ಟೆಂಪರೇಚರ್ ಬೇಕಾಗಿರುತ್ತೆ. ಯು ಕ್ಯಾನ್ ಲುಕ್ ಅಟ್ ದ ಟೆಂಪರೇಚರ್, ಎನಾರ್ಮಸ್ ಟೆಂಪರೇಚರ್ ಅನ್ನ ನಾವು ಕೊಡಬೇಕಾಗಿರುತ್ತೆ. ಸೊ ಪ್ರೆಷರ್ ಬಂದು ನಾನು ಹೇಳಿದೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಲ್ಲೇ ಇದನ್ನ ಡೆವಲಪ್ ಮಾಡ್ತಾರೆ. ಸೊ ಸ್ಟ್ಯಾಂಡರ್ಡ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಸಿ ಲೆವೆಲ್ ಅಲ್ಲಿ ಏನು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇರುತ್ತೆ ಅಷ್ಟೇ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅನ್ನ ಯೂಸ್ ಮಾಡಿಕೊಂಡು ಡೆವಲಪ್ ಮಾಡ್ತಕ್ಕಂಥ ಒಂದು ಡೈಮಂಡ್ ಇದಾಗಿರುತ್ತೆ. ಸೊ ಈ ಒಂದು ಡೈಮಂಡ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇರುವ ಕಾರಣದಿಂದ ಯಾವ ರೀತಿಯ ಒಂದು ಬದಲಾವಣೆಯನ್ನ ಅಥವಾ ಇಂಪ್ಯಾಕ್ಟ್ ಅನ್ನ ನಾವು ನೋಡಬಹುದಾಗಿರುತ್ತೆ ಅಂದ್ರೆ ಸೊ ಇಂಡಸ್ಟ್ರಿಯಲ್ ಸೆಕ್ಟರ್ ಬಹಳ ಇಂಪ್ರೂವ್ ಆಗುತ್ತೆ. ಸೊ ಅದು ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು ಮತ್ತೆ ಕ್ವಾಂಟಮ್ ಕಂಪ್ಯೂಟಿಂಗ್ ಆಗಿರ್ಬೋದು. ಸೊ ಇದರಲ್ಲಿ ಈ ಒಂದು ಅನ್ವೇಷಣೆ ಅಂತಕ್ಕಂಥದ್ದು ತುಂಬಾ ಅಡ್ವಾಂಟೇಜ್ ಆಗಿರ್ತಕ್ಕಂಥ ಒಂದು ಡಿಸ್ಕವರಿ ಆಗಿರುತ್ತೆ. ಹಾಗಿದ್ರೆ ಆರ್ಟಿಫಿಷಿಯಲ್ ಡೈಮಂಡ್ಗೂ ನ್ಯಾಚುರಲ್ ಡೈಮಂಡ್ಗೂ ಇರತಕ್ಕಂಥ ಕೆಲವೊಂದು ವ್ಯತ್ಯಾಸಗಳನ್ನ ನಾವು ನೋಡೋದಾದ್ರೆ ಸೊ ಇಟ್ ಈಸ್ ವೆರಿ ಸಿಮಿಲರ್ ಇನ್ ಟರ್ಮ್ಸ್ ಆಫ್ ದೇರ್ ಫಿಸಿಕಲ್, ಕೆಮಿಕಲ್ ಅಂಡ್ ಆಪ್ಟಿಕಲ್ ಪ್ರಾಪರ್ಟೀಸ್. ಅಂದ್ರೆ ಕೃತಕವಾಗಿ ತಯಾರಿ ಮಾಡಿರ್ತಕ್ಕಂಥ ವಜ್ರ
ಫಿಸಿಕಲ್ ಭೌತಿಕವಾಗಿ, ರಾಸಾಯನಿಕವಾಗಿ ಮತ್ತು ಆಪ್ಟಿಕಲ್ ಪ್ರಾಪರ್ಟೀಸ್ ಅಂತ ನಾವೇನು ಕರಿತೇವೆ. ಸೊ ಆ ಎಲ್ಲ ಪ್ರಾಪರ್ಟೀಸ್ಗಳಲ್ಲಿ ಯಾವುದೇ ಕೂಡ ಸಣ್ಣ ಬದಲಾವಣೆಯನ್ನು ಕೂಡ ಹೊಂದದೆ ತಯಾರಿ ಮಾಡ್ತಕ್ಕಂಥ ಒಂದು ದಿ ಐರನ್, ಐ ಮೀನ್ ಟು ಸೇ ಕಾರ್ಬನ್ ಪ್ರಾಡಕ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಡೈಮಂಡ್ ಅಂತ ಕರಿತೇವೆ. ಸೊ ಎರಡರಲ್ಲೂ ಕೂಡ ನಾವು ಕ್ರಿಸ್ಟಲೈಸ್ಡ್ ಕಾರ್ಬನ್ ಅನ್ನ ನೋಡ್ಬೋದಾಗಿರುತ್ತೆ. ಅಂದ್ರೆ ಸ್ಫಟಿಕೀಕರಣಗೊಂಡಿರ್ತಕ್ಕಂಥ ಇಂಗಾಲದಿಂದ ತಯಾರಿ ಮಾಡ್ತಕ್ಕಂಥ ವಸ್ತುವನ್ನ ನಾವು ಡೈಮಂಡ್ ಅಂತ ಕರಿತೇವೆ. ಸೊ ಈ ಒಂದು ಡೈಮಂಡ್, ಇವಾಗ ಆರ್ಟಿಫಿಷಿಯಲ್ ಡೈಮಂಡ್ ಮತ್ತೆ ನ್ಯಾಚುರಲ್ ಡೈಮಂಡ್ ಎರಡನ್ನ ನಾವು ಪಕ್ಕದಲ್ಲಿ ಇಟ್ಟಾಗ ಯಾರೂ ಕೂಡ ಅದನ್ನ ಬರೀ ಗಣ್ಣಿನಿಂದ ಐಡೆಂಟಿಫೈ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅದನ್ನ ಐಡೆಂಟಿಫೈ ಮಾಡಬೇಕಾಗಿದ್ರೆ ಸ್ಪೆಷಲೈಸ್ಡ್ ಎಕ್ವಿಪ್ಮೆಂಟ್ ಮುಖಾಂತರ ಮಾತ್ರ ಅದನ್ನ ಐಡೆಂಟಿಫೈ ಮಾಡ್ಲಿಕ್ಕಾಗತ್ತೆ, ಅದರ್ವೈಸ್ ಇಟ್ ಕೆ ನಾಟ್ ಬಿ ಐಡೆಂಟಿಫೈಯಬಲ್. ಸೊ ಅದಾದ್ಮೇಲೆ ನ್ಯಾಚುರಲ್ ಡೈಮಂಡ್ಸ್ ಆಸ್ ಐ ಟೋಲ್ಡ್ ಯು ಬಿಫೋರ್ ಬಿಲಿಯನ್ಸ್ ಆಫ್ ಇಯರ್ಸ್ ತಗೊಳುತ್ತೆ. ಬಟ್ ಈಗ ನಾವು ತಯಾರಿ ಮಾಡಿರ್ತಕ್ಕಂಥದ್ದು ಕೇವಲ 150 ನಿಮಿಷಗಳಲ್ಲಿ ನಾವು ಇದನ್ನ ಡೆವಲಪ್ ಮಾಡಬಹುದಾಗಿರುತ್ತೆ. ಸೊ ಲ್ಯಾಬ್ ಗ್ರೌಂಡ್ ಡೈಮಂಡ್ಸ್ ಆಬ್ವಿಯಸ್ಲಿ ಅದೇನಾಗಿರುತ್ತೆ ಅಂದ್ರೆ ಲೆಸ್ ಎಕ್ಸ್ಪೆನ್ಸಿವ್ ಆಗಿರುತ್ತೆ, ಅಥವಾ ಜಾಸ್ತಿ ಬೆಲೆ ಬಾಳದೇ ಇರತಕ್ಕಂಥ ಡೈಮಂಡ್ಸ್ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಆರ್ಟಿಫಿಷಿಯಲ್ ಡೈಮಂಡ್ಸ್ ಅಂತಕ್ಕಂಥದ್ದು ಮೋರ್ ಎಥಿಕಲ್ ಚಾಯ್ಸ್ ಅಂತ ಕರಿತೇವೆ, ನೈತಿಕ ಆಯ್ಕೆ ಅಂತ ಕರಿತೇವೆ. ಕಾರಣ ಏನು ಅಂದ್ರೆ ನ್ಯಾಚುರಲ್ ಡೈಮಂಡ್ ಅನ್ನ ನಾವು ಹೊರ ತೆಗಿಬೇಕಾಗಿದ್ರೆ ಮೈನಿಂಗ್, ಗಣಿಗಾರಿಕೆ ಮಾಡಬೇಕಾಗಿರುತ್ತೆ. ಸೊ ಮೈನಿಂಗ್ ಅನ್ನ ಮಾಡಿದಾಗ ನಾವು ಎನ್ವೈರನ್ಮೆಂಟ್ ಅನ್ನ ಸಾಕಷ್ಟು ಪೊಲ್ಯೂಟ್ ಮಾಡ್ತೇವೆ. ಬಟ್ ಈ ಕೃತಕ ವಜ್ರಗಳನ್ನ ತಯಾರಿ ಮಾಡಲಿಕ್ಕೆ ನಾವು ಎನ್ವೈರನ್ಮೆಂಟ್ಗೆ ಯಾವುದೇ ರೀತಿಯ ಒಂದು ಪೊಲ್ಯೂಷನ್ ಅನ್ನ ಉಂಟು ಮಾಡೋದಿಲ್ಲ. ಸೊ ಆ ಒಂದು ಕಾರಣಕ್ಕಾಗಿ ಇದನ್ನ ನಾವು ಮೋರ್ ಎಥಿಕಲ್ ಚಾಯ್ಸ್ ಅಂತ ನಾವು ಹೇಳ್ಬೋದಾಗಿರುತ್ತೆ. ಸೊ ರೀಸೇಲ್ ವ್ಯಾಲ್ಯೂ ಬಂದು ಆಬ್ವಿಯಸ್ಲಿ ಕಡಿಮೆ ಇರುತ್ತೆ. ಸೊ ಕೃತಕವಾಗಿರೋದು ಆಬ್ವಿಯಸ್ಲಿ ಅದು ನ್ಯಾಚುರಲ್ ಆಗ್ಲಿಕ್ಕೆ ಸಾಧ್ಯನೇ ಇರೋದಿಲ್ಲ. ಸೊ ಅದನ್ನ ಮರು ಮಾರಾಟ ಮಾಡಬೇಕಾಗಿದ್ರೆ ಅದರ ಬೆಲೆ ಕಡಿಮೆ ಇರತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಹಾಗಿದ್ರೆ ನಮ್ಮ ಪ್ರಪಂಚದಲ್ಲಿ 2024ರ ಅಪ್ಡೇಟ್ನ ಪ್ರಕಾರ ವಜ್ರವನ್ನ ಉತ್ಪಾದನೆ ಮಾಡ್ತಕ್ಕಂಥ ಟಾಪ್ 5 ನೇಷನ್ಸ್ ಯಾವ್ದ್ಯಾವ್ದು ಅಂತ ನೋಡೋಣ. ಸೊ ಮೊದಲನೇ ಸ್ಥಾನದಲ್ಲಿ ರಷ್ಯಾ ಇರುತ್ತೆ, ಎರಡನೇ ಸ್ಥಾನದಲ್ಲಿ ಬೋಟ್ಸ್ವಾನಾ, ಮೂರನೇ ಸ್ಥಾನದಲ್ಲಿ ಕೆನಡಾ, ನಾಲ್ಕನೇ ಸ್ಥಾನದಲ್ಲಿ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಅಂತ ಹೇಳ್ತೇವೆ. ಸೊ ಐದನೇ ಸ್ಥಾನದಲ್ಲಿ ನಾವು ಸೌತ್ ಆಫ್ರಿಕಾವನ್ನ ನೋಡಬಹುದಾಗಿರುತ್ತೆ. ಸೊ ಮಿಕ್ಕಿದ 5 ರಾಷ್ಟ್ರಗಳನ್ನ ನೀವು ನೋಡ್ಕೊಳ್ಬಹುದಾಗಿರುತ್ತೆ. ಸೊ ಇಷ್ಟು ಟಾಪ್ 5 ಕಂಟ್ರೀಸ್ ಇನ್ ದ ವರ್ಲ್ಡ್ ವಿತ್ ರೆಸ್ಪೆಕ್ಟ್ ಟು ಪ್ರೊಡಕ್ಷನ್ ಆಫ್ ಡೈಮಂಡ್ ಅನ್ನೋದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. ಭಾರತೀಯ ವಾಯುಪಡೆಯ ವಾಯು ಉಡಾವಣಾ ಬಾಲಿಸ್ಟಿಕ್ ಕ್ಷಿಪಣಿ ರಾಕ್ಸ್ ಅಥವಾ ಕ್ರಿಸ್ಟಲ್ ಮೇಸ್ 2ರ ವ್ಯಾಪ್ತಿಯು ಎಷ್ಟು? ಸೊ ವಾಟ್ ಈಸ್ ದ ರೇಂಜ್ ಆಫ್ ದಿ ಇಂಡಿಯನ್ ಏರ್ ಫೋರ್ಸಸ್ ಏರ್ ಲಾಂಚ್ಡ್ ಬಾಲಿಸ್ಟಿಕ್ ಮಿಸೈಲ್ ರಾಕ್ಸ್ ಆರ್ ಕ್ರಿಸ್ಟಲ್ ಮೇಸ್ 2 ಅಂತ ಕರಿತೇವೆ. ಅಂದ್ರೆ ನಮ್ಮ ಭಾರತ ದೇಶದ ವಾಯುಪಡೆಯ ಅಡಿಯಲ್ಲಿ ಒಂದು ಮಿಸೈಲ್ ಅನ್ನ ಈಗ ಪರೀಕ್ಷೆ ಮಾಡಿರ್ತಾರೆ. ಆ ಒಂದು ಮಿಸೈಲ್ ಬಂದು ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿರುತ್ತೆ. ಬ್ಯಾಲಿಸ್ಟಿಕ್ ಮಿಸೈಲ್ ಅಂದ್ರೆ ತುಂಬಾ ಎತ್ತರದ ಟ್ರಾಜೆಕ್ಟರಿ ಇರುತ್ತೆ. ಸೊ ಟ್ರಾಜೆಕ್ಟರಿಯಿಂದ ಗ್ರಾವಿಟೇಷನಲ್ ಪುಲ್ ಇಂದ ಬೀಳ್ತಕ್ಕಂಥ ಒಂದು ಮಿಸೈಲ್ಸ್ ಗಳನ್ನ ನಾವು ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಕರಿತೇವೆ. ಸೊ ಈ ರೀತಿಯ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ನಾವು ರಾಕ್ಸ್ ಅಥವಾ ಕ್ರಿಸ್ಟಲ್ ಮೇಸ್ 2 ಅಂತಕ್ಕಂಥ ಒಂದು ಮಿಸೈಲ್ ಅನ್ನ ಈಗ ತಯಾರಿ ಮಾಡಿರ್ತಾರೆ. ಸೊ ಈ ಒಂದು ಮಿಸೈಲ್ ರೇಂಜ್ ಎಷ್ಟು ಅಥವಾ ಎಷ್ಟು ಕಿಲೋಮೀಟರ್ ವರೆಗೂ ಅದನ್ನು ನಾವು ಲಾಂಚ್ ಮಾಡ್ಬೋದು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 250 ಕಿಲೋಮೀಟರ್ಗಿಂತ ಹೆಚ್ಚು, ಅಂದರೆ ಮೋರ್ ದ್ಯಾನ್ 250 ಕಿಲೋಮೀಟರ್ ದೂರದವರೆಗೆ ಸೊ ಈ ರೀತಿಯ ಮಿಸೈಲ್ಗಳನ್ನು ಲಾಂಚ್ ಮಾಡ್ಬೋದಾಗಿರುತ್ತೆ. ಸೊ ಇದು ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನು ಅಂದರೆ ಈ ರೀತಿಯ ಮಿಸೈಲ್ಗಳನ್ನು ಈಗ ಪರೀಕ್ಷೆ ಮಾಡಲಾಗಿರುತ್ತೆ. ಸೊ ಪರೀಕ್ಷೆ ಮಾಡಿರುವ ಕಾರಣದಿಂದ ಇದು ಸುದ್ದಿಯಲ್ಲಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಮಿಸೈಲನ್ನು ಪರೀಕ್ಷೆ ಮಾಡಿರ್ತಕ್ಕಂಥವ್ರು ಇಂಡಿಯನ್ ಏರ್ಫೋರ್ಸ್ ಅಥವಾ ಭಾರತೀಯ ವಾಯುಪಡೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಿಸೈಲ್ ಆಗಿರುತ್ತೆ. ಸೊ ಈ ಒಂದು ಮಿಸೈಲ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ರಾಕ್ಸ್ ಅಥವಾ ಕ್ರಿಸ್ಟಲ್ ಮೇಸ್ 2 ಅಂತ ಕರಿತೇವೆ. ಸೊ ಇದನ್ನ ಯಾಕೆ ಇಂಡಿಯನ್ ಏರ್ಫೋರ್ಸ್ಗೆ ನಾವು ಕನೆಕ್ಟ್ ಮಾಡಿರ್ತೀವಿ ಅಂದ್ರೆ ಸೊ ಈ ಒಂದು ಮಿಸೈಲ್ ನ ವಿಶೇಷತೆ ಏನು ಅಂದ್ರೆ ಏರ್ ಲಾಂಚ್ಡ್ ಅಂತ ಕರಿತೇವೆ. ಅಂದ್ರೆ ಗಾಳಿಯಲ್ಲಿ ಉಡಾವಣೆ ಮಾಡ್ತಕ್ಕಂಥ ಒಂದು ಬಾಲಿಸ್ಟಿಕ್ ಮಿಸೈಲ್ ಆಗಿರುತ್ತೆ. ಸೊ ಗಾಳಿಯಲ್ಲಿ ಉಡಾವಣೆ ಮಾಡುತ್ತಿರುವ ಕಾರಣದಿಂದ ಅಫ್ಕೋರ್ಸ್ ಇದು ಯಾವುದಕ್ಕೆ ಸಂಬಂಧಪಟ್ಟಿರ್ಬೇಕಂದ್ರೆ ಇಂಡಿಯನ್ ಏರ್ ಫೋರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಿಸೈಲ್ ಆಗಿರುತ್ತೆ. ಸೊ ಈ ಮಿಸೈಲ್ ಎಷ್ಟು ಕಿಲೋಮೀಟರ್ ವ್ಯಾಪ್ತಿಯನ್ನ ರೀಚ್ ಆಗುತ್ತೆ ಅಂದ್ರೆ ಮೋರ್ ದೆನ್ 250 ಕಿಲೋಮೀಟರ್ ವ್ಯಾಪ್ತಿಯನ್ನ ರೀಚ್ ಆಗ್ತಕ್ಕಂಥ ಒಂದು ಮಿಸೈಲ್ ಆಗಿರುತ್ತೆ. ಸೊ ಈ ಒಂದು ಮಿಸೈಲ್ ಅನ್ನ ನಾವು ಏರ್ ಲಾಂಚ್ಡ್ ಅಂದ್ರೆ ಗಾಳಿಯಲ್ಲಿ ಅದನ್ನ ಉಡಾವಣೆ ಮಾಡ್ತಕ್ಕಂಥ ಮೀಡಿಯಂ ರೇಂಜ್ ಅಂದ್ರೆ ಮಧ್ಯಮ ವ್ಯಾಪ್ತಿಯಲ್ಲಿರ್ತಕ್ಕಂಥ ಬಾಲಿಸ್ಟಿಕ್ ಮಿಸೈಲ್ ಅಂತ ಕರಿತೇವೆ. ಸೊ ಇದು ಯಾವ ರಾಷ್ಟ್ರದಿಂದ ನಾವು ಆ ಟೆಕ್ನಾಲಜಿಯನ್ನ ಪಡೆದುಕೊಂಡಿರ್ತೀವಿ ಅಂದ್ರೆ ಇಸ್ರೇಲಿ ಆರಿಜಿನ್ ಅಂದ್ರೆ ಇಸ್ರೇಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಅಥವಾ ಅವರ ಬೆಂಬಲದಿಂದ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಮಿಸೈಲ್ ಇದಾಗಿರುತ್ತೆ. ಸೊ ಅದಾದ್ಮೇಲೆ
ಈ ಒಂದು ಮಿಸೈಲ್ ಅನ್ನ ಯಾವ ಒಂದು ಏರ್ಕ್ರಾಫ್ಟ್ ಇಂದ ಪರೀಕ್ಷೆ ಮಾಡಿರ್ತಾರೆ ಅಂದ್ರೆ ಸುಕೋಯ್ 30 Mark 1 ಫೈಟರ್ ಜೆಟ್ ನಿಂದ ಇದನ್ನ ಪರೀಕ್ಷೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಕೇಪಬಿಲಿಟೀಸ್ ನಾವು ನೋಡೋದಾದ್ರೆ ಹೈ ವ್ಯಾಲ್ಯೂ ಸ್ಟೇಷನರಿ ಮತ್ತೆ ರೀಲೊಕೇಟಬಲ್ ಟಾರ್ಗೆಟ್ಸ್ ಅಂತ ಕರೀತೇವೆ. ಅಂದ್ರೆ ಸ್ಥಿರವಾಗಿರ್ತಕ್ಕಂಥ ಗುರಿಗಳು ಮತ್ತೆ ಬದಲಾಗ್ತಾ ಇರ್ತಕ್ಕಂಥ ವಸ್ತುಗಳು ಎರಡನ್ನೂ ಕೂಡ ಸ್ಟ್ರೈಕ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇರುತ್ತೆ. ಸೊ ಬೇಸಿಕಲಿ ಇದನ್ನ ಏನನ್ನ ಸ್ಟ್ರೈಕ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಲಾಂಗ್ ರೇಂಜ್ ರಡಾರ್ಸ್ ಅಂಡ್ ಏರ್ ಡಿಫೆನ್ಸ್ ಸಿಸ್ಟಮ್ಸ್. ಅಂದ್ರೆ ಜಾಸ್ತಿ ವ್ಯಾಪ್ತಿ ಇರ್ತಕ್ಕಂಥ ರೆಡಾರ್ಗಳಾಗಿರ್ಬೋದು ಮತ್ತೆ ಗಾಳಿಯಲ್ಲಿರ್ತಕ್ಕಂಥ ಒಂದು ಕೆಲವೊಂದು ಡಿಫೆನ್ಸ್ ಸಿಸ್ಟಮ್ಸ್ ಏನಿರುತ್ತೆ ಸೊ ಅದನ್ನ ಅಟ್ಯಾಕ್ ಮಾಡಲಿಕ್ಕೆ ಬಳಸ್ತಕ್ಕಂಥ ಒಂದು ಕ್ಷಿಪಣಿ ಇದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಸೊ ಇವತ್ತಿನ 4ನೇ ಪ್ರಶ್ನೆ, 1 ಶತಮಾನಕ್ಕೂ ಹೆಚ್ಚು ಕಾಲ ನಾಪತ್ತೆಯಾಗಿದ್ದ ಏಂಜಲ್ ಶಾರ್ಕ್ ಅನ್ನು ಎಲ್ಲಿ ಮರುಶೋಧಿಸಲಾಗಿದೆ? ಸೊ ವೇರ್ ವಾಸ್ ದಿ ಚಿಲಿಯನ್ ಏಂಜಲ್ ಶಾರ್ಕ್ ಸ್ಪೀಶೀಸ್ ಥಾಟ್ ಟು ಬಿ ಲಾಸ್ಟ್ ರೀಡಿಸ್ಕವರ್ಡ್? ಸೊ ಇದು 1 ಶತಮಾನಕ್ಕಿಂತ ಹೆಚ್ಚು ಕಾಲದಲ್ಲಿ ಕಣ್ಮರೆ ಆಗಿರ್ತಕ್ಕಂಥ ಒಂದು ಶಾರ್ಕ್ ಆಗಿರುತ್ತೆ. ಇದು ಮತ್ತೆ ಪತ್ತೆ ಆಗಿರುತ್ತೆ. ಎಲ್ಲಿ ಪತ್ತೆ ಆಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಚಿಲಿಯ ಕರಾವಳಿಯಿಂದ ಅಂದ್ರೆ ಆಫ್ ದ ಕೋಸ್ಟ್ ಆಫ್ ಚಿಲಿಯಲ್ಲಿ ಪತ್ತೆ ಆಗಿರ್ತಕ್ಕಂಥ ಒಂದು ಶಾರ್ಕ್ ಆಗಿರುತ್ತೆ. ಆ ಶಾರ್ಕ್ ನ ಚಿತ್ರವನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದು ತುಂಬಾ ಫ್ಲಾಟ್ ಆಗಿರುತ್ತೆ. ಸೊ ಇದರ ಫಿನ್ಸ್ ಆ ಕಡೆ ಈ ಕಡೆ ತುಂಬಾ ಬ್ರಾಡ್ ಆಗಿರ್ತಕ್ಕಂಥ ಫಿನ್ಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ರೀತಿಯ ಶಾರ್ಕ್ ಶತಮಾನಗಳಿಂದ ಕಣ್ಮರೆ ಆಗಿತ್ತು, ಈಗ ಮತ್ತೊಮ್ಮೆ ಪತ್ತೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಈ ಒಂದು ಫಿಶ್ ಶಾರ್ಕ್ ಪತ್ತೆ ಆಗಿರ್ತಕ್ಕಂಥದ್ದು ಚಿಲಿ ಅಂತಕ್ಕಂಥ ಕಂಟ್ರಿಯಲ್ಲಿ ಪತ್ತೆ ಆಗಿರುತ್ತೆ. ಚಿಲಿ ಬರ್ತಕ್ಕಂಥದ್ದು ಸೌತ್ ಅಮೆರಿಕಾದಲ್ಲಿ ಬರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಈ ಭಾಗದಲ್ಲಿ ಗ್ರೀನ್ ಪ್ಯಾಚ್ ಏನ್ ನೀವು ನೋಡ್ತಾ ಇದ್ದೀರಾ, ಸೊ ಈ ಒಂದು ರಾಷ್ಟ್ರವನ್ನ ನಾವೇನಂತ ಕರಿತೀವಿ ಅಂದ್ರೆ ಚಿಲಿ ಅಂತ ಕರಿತೇವೆ. ಸೊ ಇಲ್ಲಿ ನಾವು ಸೌತ್ ಅಮೆರಿಕವನ್ನ ನೋಡ್ಬೋದು, ಇಲ್ಲಿ ನಾವು ಸೆಂಟ್ರಲ್ ಅಮೆರಿಕವನ್ನ ನೋಡ್ಬೋದು, ಇಲ್ಲಿ ನಾವು ನಾರ್ತ್ ಅಮೆರಿಕವನ್ನ ನೋಡ್ಬೋದಾಗಿರುತ್ತೆ. ಸೊ ಚಿಲಿ ಅಂತಕ್ಕಂಥದ್ದು ಸೌತ್ ಅಮೆರಿಕದಲ್ಲಿ ಬರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಚಿಲಿ ಇದು ಮೆಣಸಿನಕಾಯಿ ಶೇಪ್ ಅಲ್ಲಿ ಇರುತ್ತೆ, ಚಿಲ್ಲಿ ಅಂತ ಕೂಡ ನಾವು ಹೇಳ್ಬೋದಾಗಿರುತ್ತೆ. ಸೊ ಈ ಒಂದು ರಾಷ್ಟ್ರವನ್ನ ನಾವು ಎಕ್ಸ್ಪ್ಯಾಂಡ್ ಮಾಡಿದಾಗ ಸೊ ಅದರ ಸಂಪೂರ್ಣ ಚಿತ್ರವನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಚಿಲಿಯ ಕ್ಯಾಪಿಟಲ್ ಸಿಟಿಯನ್ನ ನಾವು ಸ್ಯಾಂಟಿಯಾಗೋ ಅಂತ ಕರಿತೇವೆ. ಸೊ ಇದು ಯಾವ ಕಂಟ್ರೀಸ್ ಜೊತೆಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ ಅಂದ್ರೆ ಸೊ ಈ ಕಡೆ ನಾವು ಪೆರುವನ್ನ ನೋಡಬಹುದಾಗಿರುತ್ತೆ, ಇಲ್ಲಿ ಬೊಲಿವಿಯಾನ ನೋಡಬಹುದು, ಸೊ ಇಲ್ಲಿ ನಾವು ಅರ್ಜೆಂಟೀನಾವನ್ನ ನೋಡಬಹುದಾಗಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಅದಾದ್ಮೇಲೆ ಈ ಕಡೆ ನಾವು ಪೆಸಿಫಿಕ್ ಓಷನ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಚಿಲಿಯ ಉದ್ದಕ್ಕೂ ನಾವು ಆಂಡೀಸ್ ಮೌಂಟೇನ್ಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಚಿಲಿಯ ಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅಂತ ಕರಿತೇವೆ. ಅಂದ್ರೆ ಮಕರ ಸಂಕ್ರಾಂತಿ ವೃತ್ತ ಅಂತ ನಾವೇನು ಹೇಳ್ತೇವೆ, ಅದು ಚಿಲಿಯ ಮುಖಾಂತರ ಹಾದು ಹೋಗ್ತಕ್ಕಂಥ ಒಂದು ಪ್ರಮುಖವಾದ ರೇಖೆ ಆಗಿರುತ್ತೆ. ಸೊ ಅದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇಷ್ಟು ಪಾಯಿಂಟ್ಸ್ ನಮಗೆ ಚಿಲಿಗೆ ಸಂಬಂಧಪಟ್ಟಂತೆ ಗೊತ್ತಿರಬೇಕಾಗಿರುತ್ತೆ. ಇನ್ನೊಂದು ವಿಶೇಷತೆ ಏನು ಅಂದ್ರೆ ಪ್ರಪಂಚದಲ್ಲಿಯೇ ಅತ್ಯಂತ ಶುಷ್ಕವಾಗಿರ್ತಕ್ಕಂಥ ಒಂದು ಡೆಸರ್ಟ್ ಅಟಕಾಮಾ ಡೆಸರ್ಟ್ ಅಂತ ನಾವೇನು ಹೇಳ್ತೇವೆ. ಸೊ ಅಟಕಾಮಾ ಡೆಸರ್ಟ್ಗೆ ಈ ಚಿಲಿ ಅಂತಕ್ಕಂಥದ್ದು ನಾರ್ತನ್ ಪಾರ್ಟ್ ಅಲ್ಲಿ ಟಚ್ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಷ್ಟು ಮಿನಿಮಮ್ ಇನ್ಫಾರ್ಮೇಶನ್ ನಮಗೆ ಚಿಲಿಗೆ ಸಂಬಂಧಪಟ್ಟಂತೆ ಗೊತ್ತಿರಬೇಕಾಗಿರುತ್ತೆ. ಸೊ ಈ ಒಂದು ರಾಷ್ಟ್ರದಲ್ಲಿ ಈಗ ಪತ್ತೆ ಆಗಿರ್ತಕ್ಕಂಥ ಶಾರ್ಕ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಚಿಲಿಯನ್ ಏಂಜಲ್ ಶಾರ್ಕ್ ಅಂತ ಕರಿತೇವೆ. ನೋಡಿ ಹೆಸರಲ್ಲೇ ಇದೆ, ಇದು ಚಿಲಿಯಲ್ಲಿ ಇರ್ತಕ್ಕಂಥ ಒಂದು ಶಾರ್ಕ್ ಆಗಿರುತ್ತೆ. ಸೊ ಈ ಒಂದು ಶಾರ್ಕ್ ಶತಮಾನಗಳಿಂದ ಅದು ಕಣ್ಮರೆ ಆಗಿತ್ತು. ಶತಮಾನಗಳಿಂದ ಅಂದ್ರೆ 1880s ಅಲ್ಲಿ ಇದು ಕಾಣಿಸ್ತಾ ಇರುತ್ತೆ. ಮತ್ತೊಮ್ಮೆ ಈಗ ಅದು ಪ್ರತ್ಯಕ್ಷ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಶಾರ್ಕ್ಗೆ ಇರ್ತಕ್ಕಂಥ ಸೈಂಟಿಫಿಕ್ ಅಥವಾ ವೈಜ್ಞಾನಿಕ ಹೆಸರೇನು ಅಂದ್ರೆ ಸ್ಕ್ವಾಂಟಿನಾ ಅರ್ಮ್ಯಾಟಾ ಅಂತ ಕರಿತೇವೆ. ಸೊ ಈ ಒಂದು ಸ್ಕ್ವಾಂಟಿಯಾ ಅರ್ಮ್ಯಾಟಾ ಅಂತಕ್ಕಂಥದ್ದು ಸಬ್ ಟ್ರಾಪಿಕಲ್ ವಾಟರ್ಸ್ ಆಫ್ ಚಿಲಿ. ಸೊ ಚಿಲಿಯಲ್ಲಿರ್ತಕ್ಕಂಥ ಸಬ್ ಟ್ರಾಪಿಕಲ್ ಲೆವೆಲ್ ಅಲ್ಲಿ ಕಂಡು ಬರ್ತಕ್ಕಂಥ ಒಂದು ಶಾರ್ಕ್ ಆಗಿರುತ್ತೆ. ಸೊ ಈ ಶಾರ್ಕ್ ಹೇಗಿರುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ. ಸೊ ಫ್ಲಾಟ್ ಅಂಡ್ ಬಾಡಿಯನ್ನ ಹೊಂದಿರುತ್ತೆ, ಅಂದ್ರೆ ಚಪ್ಪಟೆ ಆಗಿರ್ತಕ್ಕಂಥ ಬಾಡಿಯನ್ನ ಹೊಂದಿರುತ್ತೆ. ಸೊ ಅದಾದ್ಮೇಲೆ ಬ್ರಾಡ್ ಫಿನ್ಸ್ ಗಳನ್ನ ಹೊಂದಿರತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಸೊ ಇದು ಕೇವಲ 3 ಫೀಟ್ ಅಷ್ಟು ಮಾತ್ರ ಉದ್ದ ಬೆಳೀತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಪ್ರಾಣಿಯ ಇನ್ನೊಂದು ವಿಶೇಷತೆ ಏನು ಅಂದ್ರೆ ನಾಕ್ಟರ್ನಲ್ ಬಾಟಮ್ ಡ್ವೆಲ್ಲರ್ಸ್ ಅಂತ ಕರಿತೇವೆ. ನಾಕ್ಟರ್ನಲ್ ಅಂದ್ರೆ ನಿಶಾಚಾರಿ, ರಾತ್ರಿಯ ವೇಳೆ ಹೆಚ್ಚು ಆಕ್ಟಿವ್ ಇರ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಸೊ ಅದಾದ್ಮೇಲೆ ಬಾಟಮ್ ಅಲ್ಲಿ ಇರುತ್ತೆ, ಇದು ಸರ್ಫೇಸ್ಗೆ ಬರೋದಿಲ್ಲ, ನೀರಿನ ತಳಭಾಗದಲ್ಲಿರ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಸೊ ನೀರಿನ ತಳಭಾಗದಲ್ಲಿ ಇರ್ತಕ್ಕಂಥ ಮಣ್ಣಿನಲ್ಲಿ ಅದು ಡಿಸ್ಗೈಸ್ ಅಂದ್ರೆ ಬಚ್ಚಿಟ್ಕೊಂಡಿರುತ್ತೆ. ಸೊ ಬಚ್ಚಿಟ್ಟುಕೊಂಡು ಬೇಟೆ ಆಡ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಸೊ ಅದು ಈ ಒಂದು ಚಿಲಿಯನ್ ಶಾರ್ಕ್ ಆಗಿರುತ್ತೆ. ಸೊ ಈ ಒಂದು ಚಿಲಿಯನ್ ಶಾರ್ಕ್ ಎಷ್ಟು ಮೀಟರ್ ಬೆಳೆಯುತ್ತೆ ಅಂತ ಹೇಳಿದ್ದೇನೆ, ಸರಿ ಸುಮಾರು 3 ಫೀಟ್ ಬೆಳೀತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಸೊ IUCN ಪ್ರಕಾರ ಇದು ಯಾವ ಕ್ಯಾಟಗರಿಯಲ್ಲಿ ಇರುತ್ತೆ ಅಂದ್ರೆ ಕ್ರಿಟಿಕಲಿ ಎಂಡೇಂಜರ್ಡ್ ಅಥವಾ ತೀವ್ರವಾಗಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ಶಾರ್ಕ್ ಅಂತ ಕನ್ಸಿಡರ್ ಮಾಡಿರ್ತಾರೆ. ಹಾಗಿದ್ರೆ ಚಿಲಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ ಇದನ್ನ ನಾವು ರಿಪಬ್ಲಿಕ್ ಆಫ್ ಚಿಲಿ ಅಂತ ಕೂಡ ಕರಿತೇವೆ, ಅಂದ್ರೆ ಚಿಲಿ ಗಣರಾಜ್ಯ ಅಂತ ಕೂಡ ಕರೀತಾರೆ. ಸೊ ಇದರ ಬಾರ್ಡರ್ ಕಂಟ್ರೀಸ್ ನಾನು ಆಲ್ರೆಡಿ
ಆಲ್ರೆಡಿ ಏನೋ ಮ್ಯಾಪಲ್ಲಿ ಹೇಳಿರ್ತೇನೆ, ಮತ್ತೊಮ್ಮೆ ನೀವು ಇಲ್ಲಿ ನೋಡ್ಕೊಳ್ಬೋದಾಗಿರುತ್ತೆ. ಸೊ ಅಟಕಾಮಾ ಡೆಸರ್ಟ್ ಬಗ್ಗೆ ಕೂಡ ನಾನು ಹೇಳಿರ್ತೇನೆ. ಸೊ ಈ ಒಂದು ಅಟಕಾಮಾ ಡೆಸರ್ಟ್ನ ಇನ್ನೊಂದು ವಿಶೇಷತೆ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಅದೇನು ಅಂದರೆ ಇಟ್ ಈಸ್ ದ ಸೋರ್ಸ್ ಆಫ್ ಸೋಡಿಯಂ ನೈಟ್ರೇಟ್ ಫರ್ಟಿಲೈಸರ್. ಅಂದರೆ ಸೊ ಇದು ಸೋಡಿಯಂ ಮತ್ತು ನೈಟ್ರೇಟ್ ಗೊಬ್ಬರದ ಮೂಲವಾಗಿರ್ತಕ್ಕಂಥ ಪ್ರದೇಶ ಕೂಡ ಚಿಲಿಯಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಚಿಲಿಯಲ್ಲಿ ಇನ್ನೂ ಒಂದು ಪ್ಲೇಸ್ ಬಹಳ ಫೇಮಸ್ ಇರುತ್ತೆ, ಅದನ್ನು ನಾವು ಚುಕ್ವಿ ಕಾಮಾಟ ಅಂತ ಕರಿತೇವೆ. ಚುಕ್ವಿ ಕಾಮಾಟ ಅಂತಕ್ಕಂಥದ್ದು ಏನಕ್ಕೆ ಫೇಮಸ್ ಆಗಿರುತ್ತೆ ಅಂದರೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಕಾಪರ್ ಟೌನ್ ಇನ್ ಚಿಲಿ ಅಂತ ಕರಿತೇವೆ. ಅಂದರೆ ವಿಶ್ವದಲ್ಲಿಯೇ ಅತಿ ದೊಡ್ಡ ತಾಮ್ರವನ್ನು ಹೊಂದಿರತಕ್ಕಂಥ ಪಟ್ಟಣವಾಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ. ಸೊ ನಮಗೆ ಮತ್ತು ಚಿಲಿಗೆ ಇರ್ತಕ್ಕಂಥ ಒಂದು ಟ್ರೇಡ್ ರಿಲೇಷನ್ಸ್ ಅಥವಾ ವ್ಯಾಪಾರ ಒಪ್ಪಂದಗಳು ಏನು ಅಂದರೆ ಈ ಒಂದು ಲ್ಯಾಟಿನ್ ಅಮೆರಿಕನ್ ರೀಜನ್ನಲ್ಲಿ ಸೊ ಚಿಲಿಯೊಂದಿಗೆ ನಾವು 5th ಲಾರ್ಜೆಸ್ಟ್ ಟ್ರೇಡಿಂಗ್ ಮಾಡ್ತೇವೆ. ಅಂದರೆ 5ನೇ ಅತಿ ದೊಡ್ಡ ವ್ಯಾಪಾರ ಸಂಬಂಧವನ್ನು ಹೊಂದಿರತಕ್ಕಂಥ ರಾಷ್ಟ್ರವಾಗಿರುತ್ತೆ. ನಾಟ್ ಇನ್ ದ ವರ್ಲ್ಡ್, ಲ್ಯಾಟಿನ್ ಅಮೆರಿಕಾದಲ್ಲಿ ಬರ್ತಕ್ಕಂಥ ರಾಷ್ಟ್ರಗಳಲ್ಲಿ 5th ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಆಗಿ ನಾವು ಚಿಲಿಯನ್ನು ನೋಡ್ಬೋದಾಗಿರುತ್ತೆ. ಸೊ 2017ರಲ್ಲಿ ಒಂದು ಟ್ರೇಡ್ ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿರ್ತೇವೆ. ಸೊ ಆ ಒಂದು ಟ್ರೇಡ್ ಅಗ್ರಿಮೆಂಟ್ ಅನ್ನು ನಾವು ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್ ಅಂತ ಕರಿತೇವೆ. ಅಂದರೆ ಆದ್ಯತೆಯ ವ್ಯಾಪಾರ ಒಪ್ಪಂದಕ್ಕೆ ಭಾರತ ಮತ್ತು ಚಿಲಿ 2017ರಲ್ಲಿ ಸಹಿ ಹಾಕಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಶೆಂಜೋ 18 ಮಿಷನ್ ಯಾವ ದೇಶಕ್ಕೆ ಸೇರಿದೆ? ಟು ವಿಚ್ ಕಂಟ್ರಿ ಡಸ್ ದಿ ಶೆಂಜೋ 18 ಮಿಷನ್ ಬಿಲಾಂಗ್ಸ್? ಸೊ ಹೆಸರು ಕೇಳೋಷ್ಟೊತ್ತಿಗೆ ಗೊತ್ತಾಗುತ್ತೆ, ಶೆಂಜೋ ಅಂದ ಕೂಡಲೇ ಅದು ಚೀನಾಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಿಷನ್ ಆಗಿರುತ್ತೆ. ಸೊ ಈ ಒಂದು ಮಿಷನ್ ಅಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಒಂದು ಸ್ಪೇಸ್ ಸ್ಟೇಷನ್ ಇರುತ್ತೆ, ಬಾಹ್ಯಾಕಾಶದ ನಿಲ್ದಾಣ ಅಂತ ಕರಿತೇವೆ. ಚೈನಾದವರು ಡೆವಲಪ್ ಮಾಡಿರ್ತಕ್ಕಂಥ ಬಾಹ್ಯಾಕಾಶ ನಿಲ್ದಾಣವನ್ನು ನಾವು ತಿಯಾಂಗಾಂಗ್ ಅಂತ ಕರಿತೇವೆ. ಈ ಚಿತ್ರದಲ್ಲಿ ನೀವು ಇದನ್ನು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ನಾವು ತಿಯಾಂಗಾಂಗ್ ಸ್ಟೇಷನ್ ಅಂತ ಕರಿತೇವೆ. ಸೊ ಇದಕ್ಕೆ ಈಗ ಒಂದು ಮಿಷನ್ ಅನ್ನ ಮಾಡ್ತಾ ಇದ್ದಾರೆ, ಅದನ್ನು ನಾವು ಶೆಂಜೋ 18 ಅಂತ ಕರಿತೇವೆ. ಸೊ ಇದರ ಮುಖಾಂತರ ಈ ಚೈನಾದವರು ಡೆವಲಪ್ ಮಾಡಿರ್ತಕ್ಕಂಥ ಬಾಹ್ಯಾಕಾಶ ನಿಲ್ದಾಣಕ್ಕೆ ಕ್ರ್ಯೂ ಅಥವಾ ಖಗೋಳ ಶಾಸ್ತ್ರಜ್ಞರನ್ನ ಕಳಿಸ್ತಾ ಇದ್ದಾರೆ. ಸೊ ಆ ಒಂದು ಮಿಷನ್ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಈ ಚಿತ್ರದಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದನ್ನು ನಾವು ತಿಯಾಂಗಾಂಗ್ ಸ್ಟೇಷನ್ ಅಂತ ಕರಿತೇವೆ. ಸೊ ಈ ಒಂದು ತಿಯಾಂಗಾಂಗ್ ಸ್ಟೇಷನ್ ನಲ್ಲಿ 3 ಪ್ರಮುಖ ಭಾಗಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಕೋರ್ ಪಾರ್ಟ್ ಅನ್ನ ನೀವು ಇಲ್ಲಿ ನೋಡ್ಬೋದು. ಸೊ ಇದನ್ನ ನಾವು ಪ್ರಮುಖವಾಗಿರ್ತಕ್ಕಂಥ ಒಂದು ಭಾಗ ಅಂತ ಕರಿತೇವೆ. ಸೊ ಇದನ್ನ ನಾವು ತಿಯಾನ್ ಹೇ ಅಂತ ಕರಿತೇವೆ. ಸೊ ಮೊದಲು ಲಾಂಚ್ ಮಾಡಿರ್ತಕ್ಕಂಥದ್ದು ಈ ಭಾಗವಾಗಿರುತ್ತೆ. ಸೊ ಇದನ್ನ ಲಾಂಚ್ ಮಾಡಿದ ನಂತರ ಬೇರೆ ಬೇರೆ ಪಾರ್ಟ್ಸ್ ಅನ್ನ ಇದಕ್ಕೆ ಲಾಂಚ್ ಮಾಡಿ ಜಾಯಿನ್ ಮಾಡಿಸ್ತಾರೆ. ಸೊ ಇದನ್ನ ಲಾಂಚ್ ಮಾಡಿದ ನಂತರ ಫಸ್ಟ್ ಜಾಯಿನ್ ಮಾಡಿರ್ತಕ್ಕಂಥ ಪಾರ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ವೆಂಟಿಯಾನ್ ಅಂತ ಕರಿತೇವೆ. ಸೊ ಅದಾದ ನಂತರ ಇನ್ನೊಂದು ಪಾರ್ಟ್ ಅನ್ನ ಜಾಯಿನ್ ಮಾಡಿಸ್ತಾರೆ, ಅದನ್ನ ನಾವು ಮೆಕ್ಟಿಯಾನ್ ಅಂತ ಕರಿತೇವೆ. ನೋಡಿ, ಈ ಭಾಗವನ್ನ ನಾವು ವೆಂಟಿಯಾನ್ ಅಂತ ಕರಿತೇವೆ. ಸೊ ಈ ಭಾಗವನ್ನ ನಾವು ಮೆಕ್ಟಿಯಾನ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಕ್ರ್ಯೂ ಅನ್ನ ಕಳಿಸ್ತಕ್ಕಂಥ ಭಾಗವನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದನ್ನ ನಾವು ಶೆಂಜೋ ಅಂತ ಕರಿತೇವೆ. ಸೊ ಈಗ ಶೆಂಜೋ ಮಿಷನ್ ಅನ್ನ ಮಾಡುವ ಮುಖಾಂತರ ಸೊ ಚೈನಾದ ಬಾಹ್ಯಾಕಾಶ ನಿಲ್ದಾಣಕ್ಕೆ ಖಗೋಳ ಶಾಸ್ತ್ರಜ್ಞರನ್ನ ಕಳಿಸ್ತಕ್ಕಂಥ ಒಂದು ಲಾಂಚ್ ಅನ್ನ ಅವರು ಮಾಡಿರ್ತಾರೆ. ಸೊ ಚೈನಾ ಸಕ್ಸಸ್ಫುಲಿ ಲಾಂಚ್. ಸೊ ಇದನ್ನ ಯಶಸ್ವಿಯಾಗಿ ಅವರು ಉಡಾವಣೆ ಮಾಡಿರ್ತಾರೆ. ಸೊ 3 ಜನ ಮೆಂಬರ್ಸ್ ಅನ್ನ ಕಳಿಸಿರ್ತಾರೆ, ಅಂದ್ರೆ 3 ಖಗೋಳ ಶಾಸ್ತ್ರಜ್ಞರನ್ನ ಕಳಿಸಿರ್ತಾರೆ. ಎಲ್ಲಿಗೆ ಕಳಿಸ್ತಾರೆ ಅಂದ್ರೆ ತಿಯಾಂಗಾಂಗ್ ಸ್ಪೇಸ್ ಸ್ಟೇಷನ್ಗೆ ಕಳಿಸಿರ್ತಕ್ಕಂಥ ಒಂದು ಲಾಂಚ್ ಆಗಿರುತ್ತೆ. ಸೊ ಯಾವ ರಾಕೆಟ್ ನ ಮುಖಾಂತರ ಇದನ್ನ ಲಾಂಚ್ ಮಾಡಿರ್ತಾರೆ ಅಂದ್ರೆ ಲಾಂಗ್ ಮಾರ್ಚ್ 2F ರಾಕೆಟ್ ನ ಮುಖಾಂತರ ಲಾಂಚ್ ಆಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಇದಾಗಿರುತ್ತೆ. ಸೊ 3 ಜನರನ್ನ ಕಳಿಸಿರ್ತಾರೆ. ಆ 3 ಜನರ ಹೆಸರನ್ನ ನಾವಿಲ್ಲಿ ಕೊಟ್ಟಿರ್ತೇವೆ. ಸೊ ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಗೋ ಥ್ರೂ ದೇರ್ ನೇಮ್ಸ್. ಸೊ ಅದಾದ್ಮೇಲೆ ಈ ಕಳಿಸಿರ್ತಕ್ಕಂಥ 3 ಖಗೋಳ ಶಾಸ್ತ್ರಜ್ಞರು ಅಲ್ಲಿ ಏನು ಮಾಡ್ತಾರೆ ಅನ್ನೋದನ್ನ ನಾವು ನೋಡೋದಾದ್ರೆ ದೇ ಗೋಯಿಂಗ್ ಟು ಸ್ಪೆಂಡ್ ಅಬೌಟ್ 6 months ಟೈಮ್. ಸೊ ಆ ಒಂದು ಸ್ಪೇಸ್ ಸ್ಟೇಷನ್ ಅಲ್ಲಿ 6 ತಿಂಗಳುಗಳ ಕಾಲ ಸಮಯವನ್ನ ಅವರು ಕಳೆಯಲಿದ್ದಾರೆ. ಸೊ ಅವ್ರು ಏನೇನನ್ನ ಮಾಡ್ತಾರೆ ಅಂದ್ರೆ ಸೈಂಟಿಫಿಕ್ ಟೆಸ್ಟ್ಗಳನ್ನ ಮಾಡ್ತಾರೆ, ಅಂದ್ರೆ ವೈಜ್ಞಾನಿಕ ಪರೀಕ್ಷೆಗಳನ್ನ ಮಾಡ್ತಾರೆ. ಇನ್ಸ್ಟಾಲಿಂಗ್ ಸ್ಪೇಸ್ ಡೆಬ್ರಿಸ್ ಪ್ರೊಟೆಕ್ಷನ್ ಎಕ್ವಿಪ್ಮೆಂಟ್, ಅಂದ್ರೆ ಆ ಒಂದು ಸ್ಪೇಸ್ ಸ್ಟೇಷನ್ ಏನಿರುತ್ತೆ ಸೊ ಆ ಒಂದು ಸ್ಪೇಸ್ ಸ್ಟೇಷನ್ ನ ಮೇಲೆ ಏನಾದ್ರೂ ಸ್ಪೇಸ್ ಅಲ್ಲಿ ಅಂದ್ರೆ ಬಾಹ್ಯಾಕಾಶದಲ್ಲಿರ್ತಕ್ಕಂಥ ಥ್ರಾಶ್ ಅಥವಾ ತಮ್ಮ ಕಾರ್ಯಾಚರಣೆಯನ್ನ ಮುಗಿಸಿರ್ತಕ್ಕಂಥ ಸ್ಯಾಟಲೈಟ್ ಆಗಿರ್ಬೋದು ಅಥವಾ ಅದರ ಬಿಡಿ ಭಾಗಗಳಾಗಿರ್ಬೋದು, ಅದು ಬಂದು ಏನಾದರೂ ಇದ್ರ ಮೇಲೆ ಅಪ್ಪಳಿಸಿ ಡ್ಯಾಮೇಜ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಡ್ಯಾಮೇಜ್ ಅನ್ನ ಪ್ರಿವೆಂಟ್ ಮಾಡಲಿಕ್ಕೆ ಆ ಡ್ಯಾಮೇಜ್ ಅನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಎಕ್ವಿಪ್ಮೆಂಟ್ ಅನ್ನ ಇನ್ಸ್ಟಾಲ್ ಮಾಡ್ತಕ್ಕಂಥ ಕೆಲಸವನ್ನ ಸೊ ಈ ಖಗೋಳ ಶಾಸ್ತ್ರಜ್ಞರು ಅಲ್ಲಿ ಮಾಡ್ತಾರೆ. ಸೊ ಅದಾದ್ಮೇಲೆ ಪೇಲೋಡ್ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾರೆ. ಅದಾದ್ಮೇಲೆ ಪ್ರಮೋಟಿಂಗ್ ಸೈಂಟಿಫಿಕ್ ಎಜುಕೇಶನ್. ಸೊ ಈ ಒಂದು ಪರ್ಪಸ್ಗಾಗಿ ಈ 3 ಜನರನ್ನ ಸೊ ಈ ಒಂದು ಸ್ಟೇಷನ್ಗೆ ಕಳಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ
ಈ ಒಂದು ಸ್ಪೇಸ್ ಸ್ಟೇಷನ್ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ನಾವು ತಿಳ್ಕೊಳ್ಳೋದಾದ್ರೆ, ಸೊ ಇದನ್ನ ನಾವು ಹೆವೆನ್ಲಿ ಪ್ಯಾಲೇಸ್ ಅಂತ ಕರಿತೇವೆ. ಹೆವೆನ್ಲಿ ಅಂದ್ರೆ ಸ್ವರ್ಗದಂತಹ ಒಂದು ಅರಮನೆ ಅಂತ ಇದಕ್ಕೆ ಒಂದು ನಿಕ್ ನೇಮ್ ಅನ್ನ ಇಟ್ಟಿರ್ತಾರೆ. ಸೊ ಇಟ್ ಈಸ್ ಚೈನಾಸ್ ಫಸ್ಟ್ ಲಾಂಗ್ ಟರ್ಮ್ ಸ್ಪೇಸ್ ಸ್ಟೇಷನ್ ಆಗಿರುತ್ತೆ. ಅಂದ್ರೆ ಚೈನಾದ ಮೊಟ್ಟ ಮೊದಲ ದೀರ್ಘಾವಧಿಯ ಬಾಹ್ಯಾಕಾಶದ ನಿಲ್ದಾಣವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರ ಕೋರ್ ಮಾಡ್ಯೂಲ್ ಏನಿದೆ, ಸೊ ಇದನ್ನ ನಾನು ಆಲ್ರೆಡಿ ಚಿತ್ರದಲ್ಲಿ ತೋರಿಸಿದ್ದೇನೆ. ತಿಹಾನ್ ಹೇ ಅಂತಕ್ಕಂಥದ್ದು ಇದರ ಪ್ರಮುಖವಾಗಿರ್ತಕ್ಕಂಥ ಮಾಡ್ಯೂಲ್ ಆಗಿರುತ್ತೆ. ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು 2021ರಲ್ಲಿ. ಹಾಗಿದ್ರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೇನೆ. ನಮ್ಮ ಭಾರತ ದೇಶವು ಕೂಡ ಒಂದು ಸ್ಪೇಸ್ ಸ್ಟೇಷನ್ ಅನ್ನ ಡೆವಲಪ್ ಮಾಡ್ತಕ್ಕಂಥ ಒಂದು ಟಾರ್ಗೆಟ್ ಇಯರ್ ಅನ್ನ ಇಟ್ಕೊಂಡಿದೆ. ಸೊ ಆ ಒಂದು ಗುರಿ ವರ್ಷ ಯಾವುದು ಅನ್ನೋದನ್ನ ನೀವು ಕಮೆಂಟ್ಸ್ ಅಲ್ಲಿ ನಮಗೆ ತಿಳಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ತಿಹಾನ್ ಎ ಅನ್ನೋದು ಕೋರ್ ಸ್ಟೇಷನ್ ಆಗಿರುತ್ತೆ. ಸೊ ಅದಕ್ಕೆ 2 ಪಾರ್ಟ್ಸ್ ಅನ್ನ ಮತ್ತೆ ಅಟ್ಯಾಚ್ ಮಾಡ್ತಾರೆ ಅಂತ ಹೇಳಿದೆ. ಆ 2 ಪಾರ್ಟ್ಸ್ ಅನ್ನ, ಮೈನ್ ಪಾರ್ಟ್ ಅನ್ನ ನಾವು ತಿಹಾನ್ ಎ ಅಂತ ಕರಿತೇವೆ. ಸೊ ಅದಾದ್ಮೇಲೆ ವೆಂಟಿಯಾನ್ ಅನ್ನ ಅವರು ಲಾಂಚ್ ಮಾಡ್ತಾರೆ. ಅದಾದ್ಮೇಲೆ ಮೆಕ್ಟಿಯಾನ್ ಅನ್ನ ಲಾಂಚ್ ಮಾಡ್ತಾರೆ. ವೆಂಟಿಯಾನ್ ಅನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು 2021ನಲ್ಲಿ. ಸೊ ಮೆಕ್ಟಿಯಾನ್ ಅನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು 2022ರಲ್ಲಿ ಅದನ್ನ ಉಡಾವಣೆ ಮಾಡಿರ್ತಾರೆ. ಸೊ ಈ ಒಂದು ಸ್ಪೇಸ್ ಸ್ಟೇಷನ್ ಅಲ್ಲಿ ಇರ್ತಕ್ಕಂಥ ಕ್ರೂ ಕೆಪಾಸಿಟಿ ಅಂದ್ರೆ ಎಷ್ಟು ಜನರನ್ನ ಅದು ಹೋಲ್ಡ್ ಮಾಡ್ತಕ್ಕಂಥ ಕೆಪಾಸಿಟಿ ಇರುತ್ತೆ ಅಂದ್ರೆ 6 ಕ್ರೂ ಮೆಂಬರ್ಸ್ ಅನ್ನ ಹೋಲ್ಡ್ ಮಾಡ್ತಕ್ಕಂಥ, ಅಂದ್ರೆ ಒಂದು ಸಮಯದಲ್ಲಿ 6 ಜನರು ಅಲ್ಲಿ ಸ್ಟೇ ಮಾಡಬಹುದಾಗಿರ್ತಕ್ಕಂಥ ಒಂದು ಸ್ಟೇಷನ್ ಆಗಿರುತ್ತೆ. ಸೊ ಇದು ಸ್ಟೇಷನ್ ಆಗಿರೋದಿಲ್ಲ, ಅಂದ್ರೆ ಒಂದೇ ಕಡೆ ಸ್ಥಿರವಾಗಿರೋದಿಲ್ಲ, ನಮ್ಮ ಭೂಮಿಯ ಸುತ್ತ ಕಕ್ಷೆಯಲ್ಲಿ ತಿರುಗ್ತಾ ಇರ್ತಕ್ಕಂಥ ಒಂದು ಸ್ಟೇಷನ್ ಆಗಿರುತ್ತೆ. ಸೊ ಇದು 340ರಿಂದ 450 ಕಿಲೋಮೀಟರ್ ಆಲ್ಟಿಟ್ಯೂಡ್ ಎತ್ತರದಲ್ಲಿ, ಅಂದ್ರೆ ಭೂಮಿಗಿಂತ 350ರಿಂದ 450 ಕಿಲೋಮೀಟರ್ ಎತ್ತರಕ್ಕೆ ಲಾಂಚ್ ಮಾಡಿರ್ತಕ್ಕಂಥ ಒಂದು ಸ್ಪೇಸ್ ಸ್ಟೇಷನ್ ಆಗಿ ಸೊ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಯಾವ ಸಚಿವಾಲಯವು ಭಾರತದ ರತ್ನ ಮತ್ತು ಆಭರಣ ವಲಯಕ್ಕೆ ಅಧಿಕೃತ ಆರ್ಥಿಕ ಆಪರೇಟರ್ ಸ್ಥಾನಮಾನವನ್ನು ನೀಡಿದೆ? ಸೊ ವಿಚ್ ಮಿನಿಸ್ಟ್ರಿ ಗ್ರಾಂಟೆಡ್ ಆಥರೈಸ್ಡ್ ಎಕನಾಮಿಕ್ ಆಪರೇಟರ್ ಸ್ಟೇಟಸ್ ಟು ಇಂಡಿಯಾಸ್ ಜಮ್ ಅಂಡ್ ಜ್ಯುವೆಲರಿ ಸೆಕ್ಟರ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಅಧಿಕೃತ ಆರ್ಥಿಕ ಆಪರೇಟರ್ ಅಂತ ಕರಿತೇವೆ. ಇದನ್ನ ಇನ್ ಶಾರ್ಟ್ AEO ಅಂತ ಕರಿತೇವೆ. ಸೊ ಇದರ ಅರ್ಥ ಏನು ಅಂತ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಈ ರೀತಿಯ ಸ್ಟೇಟಸ್ ಅಥವಾ ಸ್ಥಾನಮಾನವನ್ನ ಭಾರತ ರತ್ನ ಮತ್ತು ಆಭರಣ ವಲಯ ಅಂತ ಹೇಳ್ತೇವೆ. ಸೊ ಇದಕ್ಕೆ ಕೊಟ್ಟಿರ್ತಕ್ಕಂಥ ಸಚಿವಾಲಯ ಅಥವಾ ಮಿನಿಸ್ಟ್ರಿ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹಣಕಾಸು ಸಚಿವಾಲಯ ಅಥವಾ ಮಿನಿಸ್ಟ್ರಿ ಆಫ್ ಫಿನಾನ್ಸ್ ವತಿಯಿಂದ ಕೊಟ್ಟಿರ್ತಕ್ಕಂಥ ಒಂದು ಸ್ಥಾನಮಾನವಾಗಿರುತ್ತೆ. ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಅಪ್ಡೇಟ್ ಏನು ಅಂದ್ರೆ, ಇಂಡಿಯಾಸ್ ಜಮ್ ಅಂಡ್ ಜ್ಯುವೆಲರಿ ಸೆಕ್ಟರ್ ಗೆಟ್ಸ್ AEO ಸ್ಟೇಟಸ್, ಅಂದ್ರೆ ನಮ್ಮ ಭಾರತ ದೇಶದ ರತ್ನ ಮತ್ತು ಆಭರಣ ಕ್ಷೇತ್ರ ಏನಿರುತ್ತೆ, ಸೊ ಇದಕ್ಕೆ AEO ಸ್ಥಾನಮಾನವನ್ನ ಪಡೆದುಕೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಸ್ಥಾನಮಾನವನ್ನ ಕೊಟ್ಟಿರ್ತಕ್ಕಂಥವ್ರು ಯಾರು ಅಂದ್ರೆ ಫಿನಾನ್ಸ್ ಮಿನಿಸ್ಟ್ರಿ ಅಥವಾ ಹಣಕಾಸು ಸಚಿವಾಲಯದ ವತಿಯಿಂದ ಕೊಡ್ತಕ್ಕಂಥ ಒಂದು ಸ್ಟೇಟಸ್ ಆಗಿರುತ್ತೆ. ಸೊ ಈ ಒಂದು ಸ್ಥಾನಮಾನವನ್ನ ಪಡೆದುಕೊಂಡ್ರೆ ಏನ್ ಚೇಂಜ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ, ಸ್ಟ್ರೀಮ್ ಲೈನ್ ದಿ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಪ್ರೋಸೆಸ್, ಅಂದ್ರೆ ಈ ಒಂದು ರಫ್ತು ಮತ್ತು ಆಮದು ಏನಿರುತ್ತೆ, ಸೊ ಈ ಒಂದು ಪ್ರಕ್ರಿಯೆಗಳು ಸುಲಭವಾಗುತ್ತೆ. ಅಂದ್ರೆ ಜ್ಯುವೆಲರಿ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಸೊ ಈ ಒಂದು ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಅಂತಕ್ಕಂಥದ್ದು ಸುಲಭವಾಗುತ್ತೆ. ಸೊ ಅದಾದ್ಮೇಲೆ ಲೀಡಿಂಗ್ ಟು ಶಾರ್ಟರ್ ಕಾರ್ಗೋ ರಿಲೀಸ್ ಟೈಮ್ ಅಂತ ಕರಿತೇವೆ. ಅಂದ್ರೆ ಇವಾಗ ಬೇರೆ ರಾಷ್ಟ್ರದಿಂದ ಏನಾದ್ರೂ ಮಟೀರಿಯಲ್ಸ್ ಬಂದಿದ್ರೆ, ಅಂದ್ರೆ ಈ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ವಸ್ತುಗಳು ಬಂದಿದ್ರೆ ಆ ಕಾರ್ಗೋ ಟೈಮ್ ಅಂತಕ್ಕಂಥದ್ದು, ಅಂದ್ರೆ ಟ್ರಾನ್ಸ್ಶಿಪ್ಮೆಂಟ್ ಟೈಮ್ ಅಂತಕ್ಕಂಥದ್ದು ರಿಡ್ಯೂಸ್ ಆಗುತ್ತೆ. ಯಾಕಂದ್ರೆ ಈ ಒಂದು ವಸ್ತುಗಳಿಗೆ ಪ್ರಿಯಾರಿಟಿ ಅಥವಾ ಆದ್ಯತೆಯನ್ನ ನೀಡಲಾಗುತ್ತೆ. ಕಾರಣ ಏನಂದ್ರೆ, ಸೊ ಇದಕ್ಕೆ AEO ಸ್ಟೇಟಸ್ ಅನ್ನ ಹೊಂದಿರುವ ಕಾರಣದಿಂದ ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಬ್ಯಾಂಕ್ ಗ್ಯಾರಂಟಿ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ. ಅಂದ್ರೆ ಬ್ಯಾಂಕ್ ಅಲ್ಲಿ ಕೊಡಬೇಕಾಗಿರ್ತಕ್ಕಂಥ ಖಾತ್ರಿ ಏನಿರುತ್ತೆ, ಸೊ ಆ ಒಂದು ಟ್ರಾನ್ಸ್ಪೋರ್ಟೇಷನ್ಗೆ ಸಂಬಂಧಪಟ್ಟಂತೆ ಇವ್ರು ಕೊಡಬೇಕಾಗಿರ್ತಕ್ಕಂಥ ಬ್ಯಾಂಕ್ ಗ್ಯಾರಂಟಿ ಏನಿರುತ್ತೆ, ಸೊ ಅದು ಕೂಡ ಕಡಿಮೆ ಆಗ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು AEO ಸ್ಟೇಟಸ್ ಅನ್ನ ಪಡೆದುಕೊಂಡಿರ್ತಕ್ಕಂಥ ಮೊದಲ ಜ್ಯುವೆಲರಿ ಮ್ಯಾನುಫ್ಯಾಕ್ಚರರ್ ಯಾರು ಅಂದ್ರೆ ಏಷಿಯನ್ ಸ್ಟಾರ್ ಅಂತ ಕರಿತೇವೆ. ಸೊ ಇವರು ಡೈಮಂಡ್ ಜ್ಯುವೆಲರೀಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಒಂದು ಕಂಪನಿ ಆಗಿರುತ್ತೆ. ಸೊ ಈ ಒಂದು ಕಂಪನಿಗೆ ಫಸ್ಟ್ ಇನ್ ಇಂಡಿಯಾ ಟು ಗೆಟ್ AEO ಸ್ಟೇಟಸ್ ಅನ್ನ ಪಡೆದುಕೊಂಡಿರ್ತಕ್ಕಂಥ ಮೊದಲ ಮ್ಯಾನುಫ್ಯಾಕ್ಚರರ್ ಅಥವಾ ಉತ್ಪಾದಕರಾಗಿ ನಾವು ಇವರನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಸ್ಟೇಟಸ್ ಅನ್ನ ಪಡೆದುಕೊಂಡಿರುವ ಕಾರಣದಿಂದ ಈ ಒಂದು ಇಂಡಸ್ಟ್ರಿ ಏನಿರುತ್ತೆ, ಸೊ ಇದು 14% ಎಕ್ಸ್ಪೋರ್ಟ್ ಡಿಕ್ಲೇನ್ ಆಗಿರುತ್ತೆ ಆಕ್ಚುಲಿ. ಸೊ 14% ಎಕ್ಸ್ಪೋರ್ಟ್ 2024ರಲ್ಲಿ ಇದು ಡಿಕ್ಲೇನ್ ಆಗಿರೋದೇನಿರುತ್ತೆ, ಸೊ ಇದು ಮತ್ತೆ ಬೂಸ್ಟ್ ಆಗ್ತಕ್ಕಂಥದ್ದು ಅಥವಾ ಇನ್ಕ್ರೀಸ್ ಆಗ್ತಕ್ಕಂಥ ಸಾಧ್ಯತೆಯನ್ನ ಸೊ ಈ ಒಂದು ಸ್ಥಾನಮಾನವನ್ನ ಕೊಟ್ಟಿರುವ ಕಾರಣದಿಂದ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಹಿಂದೂ ಮಹಾಸಾಗರದ
ಸಮುದ್ರದ ಸರಾಸರಿ ಆಳ ಎಷ್ಟು? ಸೊ ವಾಟ್ ಈಸ್ ದಿ ಆವರೇಜ್ ಡೆಪ್ತ್ ಆಫ್ ಇಂಡಿಯನ್ ಓಷನ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ 3741 ಮೀಟರ್ಸ್ ಇರುತ್ತೆ. 3741 ಮೀಟರ್ಗಳಷ್ಟು ಹಿಂದೂ ಮಹಾಸಾಗರದ ಡೆಪ್ತ್ ಅನ್ನ ಅಂದ್ರೆ ಸರಾಸರಿ ಆಳವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಹಿಂದೂ ಮಹಾಸಾಗರಕ್ಕೆ ಸಂಬಂಧಪಟ್ಟಂತೆ ನಾನು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ, ಸೊ ಈ ಒಂದು ಹಿಂದೂ ಮಹಾಸಾಗರ ಏನಿದೆ, ಸೊ ಇದು ರ್ಯಾಪಿಡ್ ಆಗಿ ವಾರ್ಮಿಂಗ್ ಆಗ್ತಾ ಇದೆ. ಸೊ ಈ ಒಂದು ಗ್ಲೋಬಲ್ ವಾರ್ಮಿಂಗ್ ಅಥವಾ ಕ್ಲೈಮೇಟ್ ಚೇಂಜ್ ಅಥವಾ ಹವಾಮಾನ ಬದಲಾವಣೆ ಅಂತ ನಾವೇನು ಹೇಳ್ತೇವೆ, ಸೊ ಇದರಿಂದ ಅತ್ಯಂತ ರ್ಯಾಪಿಡ್ ಅಥವಾ ವೇಗವಾಗಿ ಇದು ಏನೋ ಬೆಚ್ಚಗಾಗ್ತಾ ಇರ್ತಕ್ಕಂಥದ್ದು ಅಥವಾ ಇದರ ಶಾಖ ಹೆಚ್ಚಾಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ಏನೇನು ಕಾಂಪ್ಲಿಕೇಶನ್ಸ್ ಆಗುತ್ತೆ ಅನ್ನೋದನ್ನ ನಾವು ಮುಂದೆ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಹಾಗಿದ್ರೆ ಈಗ ಈ ಒಂದು ವರದಿ ಅಥವಾ ಒಂದು ಅನ್ವೇಷಣೆ ಅಥವಾ ಒಂದು ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ ಅನ್ನ ಪ್ರಕಾರ, ಸೊ ರೀಸೆಂಟ್ ಸ್ಟಡಿ ಕಂಡಕ್ಟ್ ಮಾಡಿರ್ತಕ್ಕಂಥ ಒಂದು ಪ್ರಕಾರ, ಸೊ ಇಂಡಿಯನ್ ಓಷನ್ ಏನಿದೆ, ಸೊ ಈ ಒಂದು ಇಂಡಿಯನ್ ಓಷನ್ ಅಲ್ಲಿ ಏನೋ ಕೆಟಾಸ್ಟ್ರೋಪಿಕ್ ಔಟ್ಕಮ್ಸ್ ಡ್ಯೂ ಟು ರ್ಯಾಪಿಡ್ ವಾರ್ಮಿಂಗ್. ಸೊ ಈ ಒಂದು ರ್ಯಾಪಿಡ್ ಅಂದ್ರೆ ಶೀಘ್ರವಾಗಿ ಅಥವಾ ಇದು ತುಂಬಾ ಫಾಸ್ಟ್ ಆಗಿ ಹೀಟ್ ಅಪ್ ಆಗ್ತಾ ಇರುವ ಕಾರಣದಿಂದ ಇದರಿಂದ ಸಾಕಷ್ಟು ದುರಂತದ ಫಲಿತಾಂಶಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ಇಂಡಿಯನ್ ಓಷನ್ ಸರ್ಫೇಸ್ ಇಸ್ ಪ್ರೊಜೆಕ್ಟೆಡ್ ಟು ವಾರ್ಮ್ ಬೈ 1.4 ಡಿಗ್ರಿ ಸೆಲ್ಸಿಯಸ್ ಟು 3 ಡಿಗ್ರಿ ಸೆಲ್ಸಿಯಸ್ ಬಿಟ್ವೀನ್ 2020 ಅಂಡ್ 2100. ಸೊ 2020 ಮತ್ತೆ 2100ರ ನಡುವೆ ಇದು 1.4 ಡಿಗ್ರಿ ಸೆಲ್ಸಿಯಸ್ ನಿಂದ 3 ಡಿಗ್ರಿ ಸೆಲ್ಸಿಯಸ್ ಅಷ್ಟು ವಾರ್ಮ್ ಅಪ್ ಆಗ್ಬೋದು ಅಂತಕ್ಕಂಥ ಒಂದು ಪ್ರಿಡಿಕ್ಷನ್ ಅನ್ನ ಸೊ ಈ ಒಂದು ವರದಿಯ ಪ್ರಕಾರ ಹೇಳಲಾಗ್ತಾ ಇದೆ. ಸೊ ಈ ಒಂದು ಹೀಟ್ ವೇವ್ ಸ್ಟೇಟಸ್ ಏನಿರುತ್ತೆ ಅಂದ್ರೆ ಶಾಖದ ಅಲೆಗಳು ಅಂತ ಕರೀತವೆ. ಸೊ ಇತ್ತೀಚೆಗೆ ತಾಪಮಾನ ಜಾಸ್ತಿ ಆಗ್ತಾ ಇರುವ ಕಾರಣದಿಂದ ಈ ಹೀಟ್ ವೇವ್ಸ್ ಅಂತಕ್ಕಂಥದ್ದು ಕೂಡ ಜಾಸ್ತಿ ಆಗುತ್ತೆ. ಸೊ ಈ ಒಂದು ಹಿಂದೂ ಮಹಾಸಾಗರಕ್ಕೆ ಸಂಬಂಧಪಟ್ಟಂತೆ ಹೀಟ್ ವೇವ್ ಸ್ಟೇಟಸ್ ಏನು ಅಂತ ನಾವು ನೋಡೋದಾದ್ರೆ, ಈ ಫ್ರೀಕ್ವೆನ್ಸಿ ಆಫ್ ಹೀಟ್ ವೇವ್ಸ್ ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ಈ ಆವರ್ತನ ಅಂತ ಹೇಳ್ತೇವೆ. ಆವರ್ತನ ಅಂದ್ರೆ ಎಷ್ಟು ದಿನಗಳ ಒಳಗೆ ಈ ಒಂದು ಹೀಟ್ ವೇವ್ಸ್ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ, ಆ ಒಂದು ಮಾರ್ಜಿನ್ ಡಿಕ್ರೀಸ್ ಆಗ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಬೇಗ ಬೇಗ ಈ ಒಂದು ಹೀಟ್ ವೇವ್ಸ್ ಇನ್ಕ್ರೀಸ್ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸರಿಸುಮಾರು ಒಂದು ವರ್ಷದಲ್ಲಿ 220ರಿಂದ 250 ದಿನಗಳಲ್ಲಿ ಸೊ ಈ ಒಂದು ಹೀಟ್ ವೇವ್ಸ್ ಇನ್ಕ್ರೀಸ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸರಿಸುಮಾರು ಮೋಸ್ಟ್ ಆಫ್ ದಿ ಇಯರ್ ನಲ್ಲಿ ನಾವು ಹೀಟ್ ವೇವ್ಸ್ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಿಂದ ಸಾಕಷ್ಟು ಪ್ರಾಬ್ಲಮ್ಸ್ ಅನ್ನ ನಾವು ಮುಂದೆ ಫೇಸ್ ಮಾಡಬೇಕಾಗಿರುತ್ತೆ. ಸೊ ನಮ್ಮ ಪರಿಸರ ವ್ಯವಸ್ಥೆಗೆ ಅಥವಾ ಇಕೋ ಸಿಸ್ಟಮ್ಗೆ ಯಾವ ರೀತಿಯ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ, ಹ್ಯಾಬಿಚುವಲ್ ಡಿಸ್ಟ್ರಕ್ಷನ್ ಆಗುತ್ತೆ. ಆಬ್ವಿಯಸ್ಲಿ ತಾಪಮಾನ ಹೆಚ್ಚಾದಾಗ ಜಲಚರಗಳಿಗೆ ಬೇಕಾಗಿರ್ತಕ್ಕಂಥ ಆವಾಸ ಸ್ಥಾನದಲ್ಲಿ ಕೊರತೆಯನ್ನ ನಾವು ನೋಡಬಹುದಾಗಿರುತ್ತೆ. ಕೋರಲ್ ಬ್ಲೀಚಿಂಗ್ ಆಗುತ್ತೆ. ಅಂದ್ರೆ ನಮ್ಮ ಹವಳದ ದಿಬ್ಬಗಳೇನಿರ್ತವೆ ಸೊ ಅದು ತನ್ನ ಬಣ್ಣವನ್ನ ಕಳೆದುಕೊಳ್ಳುತ್ತೆ. ಅದನ್ನ ನಾವು ಕೋರಲ್ ಬ್ಲೀಚಿಂಗ್ ಅಂತ ಕರಿತೇವೆ. ಸಿ ಗ್ರಾಸ್ ಮತ್ತೆ ಕೆಲ್ಪ್ ಫಾರೆಸ್ಟ್ ಕಡಿಮೆ ಆಗುತ್ತೆ. ಸೊ ಸಿ ಗ್ರಾಸ್ ಮತ್ತೆ ಕೆಲ್ಪ್ ಅರಣ್ಯಗಳು ಅಂತ ಕರಿತೇವೆ. ಕೆಲ್ಪ್ ಅರಣ್ಯಗಳು ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ, ಸೊ ನೀರಿನ ಒಳಗಡೆ ಡಿಸಾಲ್ವ್ಡ್ ಆಕ್ಸಿಜನ್ ಅಥವಾ ಕರಗಿದ ಆಮ್ಲಜನಕ ಅಂತ ಕರಿತೇವೆ. ಸೊ ಈ ಒಂದು ಆಮ್ಲಜನಕವನ್ನ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಫಾರೆಸ್ಟ್ ಅನ್ನ ನಾವು ಕೆಲ್ಪ್ ಅಂತ ಕರಿತೇವೆ. ಸೊ ಈ ಒಂದು ಕೆಲ್ಪ್ ಫಾರೆಸ್ಟ್ ಕಡಿಮೆ ಆದ್ರೆ ಏನಾಗುತ್ತೆ ಅಂದ್ರೆ, ನೀರಿನಲ್ಲಿರ್ತಕ್ಕಂಥ ಪ್ರಾಣಿಗಳಿಗೆ ಸಾಕಷ್ಟು ಆಮ್ಲಜನಕ ಸಿಗೋದಿಲ್ಲ. ಆಗ ಆ ಎಲ್ಲ ಪ್ರಾಣಿಗಳು ಸತ್ತೋಗ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಸೈಕ್ಲೋನ್ಗಳ ಸಂಖ್ಯೆ ಜಾಸ್ತಿ ಆಗ್ತಕ್ಕಂಥದ್ದನ್ನ ಸೊ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಹೀಟ್ ಕಂಟೆಂಟ್ ಇನ್ಕ್ರೀಸ್ ಆಗುತ್ತೆ. ಸೊ ಹೀಟ್ ಕಂಟೆಂಟ್ ಈಸ್ ಇನ್ಕ್ರೀಸಿಂಗ್ ಅಟ್ 4.5 ಝೆಟಾ ಜೌಲ್ಸ್ ಪರ್ ಡಿಕೆಡ್. ಸೊ ಇದನ್ನ ನಾವು ಝೆಟಾ ಜೌಲ್ಸ್ ಈ ಒಂದು ಯೂನಿಟ್ ನಲ್ಲಿ ಮೆಜರ್ ಮಾಡ್ತೇವೆ. ಒಂದು ಡಿಕೇಡ್ ಅಲ್ಲಿ ಅಂದ್ರೆ 10 ವರ್ಷಗಳಲ್ಲಿ ಈ ಒಂದು ಹೀಟ್ ಕಂಟೆಂಟ್ ಏನಿರುತ್ತೆ ಅದು 4.5 ಝೆಟಾ ಜೌಲ್ಸ್ ಅಷ್ಟು ಇನ್ಕ್ರೀಸ್ ಆಗುತ್ತೆ. ಸೊ ಇದು ಮುಂದೆ ಹೋಗ್ತಾ ಹೋಗ್ತಾ 16ರಿಂದ 22 ಝೆಟಾ ಜೌಲ್ಸ್ ಪರ್ ಡಿಕೇಡ್ಗೆ ಇನ್ಕ್ರೀಸ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಅಂದ್ರೆ ಫಸ್ಟ್ ನೋಡಿ ಕಡಿಮೆ ಇದೆ, 4.5 ಝೆಟಾ ಜೌಲ್ಸ್ ಇರುತ್ತೆ. ಸೊ ಇದು ಮುಂದೆ ಹೋಗ್ತಾ ಹೋಗ್ತಾ ಅಂದ್ರೆ ಈ ಒಂದು ಕ್ಲೈಮೇಟ್ ಚೇಂಜ್ ಅನ್ನ ನಾವು ಚೇಂಜ್ ಮಾಡದಿದ್ದರೆ 16ರಿಂದ 22 ಝೆಟಾ ಜೌಲ್ಸ್ ಪರ್ ಡಿಕೇಡ್ಗೆ ಇನ್ಕ್ರೀಸ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ರೀಜನಲ್ ವೇರಿಯೇಷನ್ಸ್ ಅಂದ್ರೆ ಈ ಒಂದು ಪ್ರಾದೇಶಿಕ ವ್ಯತ್ಯಾಸಗಳನ್ನ ನಾವು ನೋಡೋದಾದ್ರೆ, ಮ್ಯಾಕ್ಸಿಮಮ್ ವಾರ್ಮಿಂಗ್ ಈಸ್ ಎಕ್ಸ್ಪೆಕ್ಟೆಡ್ ಇನ್ ದಿ ನಾರ್ತ್ ವೆಸ್ಟರ್ನ್ ಇಂಡಿಯನ್ ಓಷನ್. ಅಂದ್ರೆ ಸೊ ನಾರ್ತ್ ವೆಸ್ಟರ್ನ್ ಇಂಡಿಯನ್ ಓಷನ್ ಏನಿದೆ, ನಾರ್ತ್ ವೆಸ್ಟರ್ನ್ ಅಂದ್ರೆ ಸೊ ಇದು ವಾಯುವ್ಯ ಹಿಂದೂ ಮಹಾಸಾಗರದಲ್ಲಿ ಅತಿ ಹೆಚ್ಚಿನ ಒಂದು ಹೀಟ್ ವೇವ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಅರೇಬಿಯನ್ ಸಿ, ರೆಡ್ಯೂಸ್ಡ್ ವಾರ್ಮಿಂಗ್ ಅನ್ನ ನಾವು ಸುಮಾತ್ರಾ ಮತ್ತೆ ಜಾವಾ ಕೋಸ್ಟ್ ನಲ್ಲಿ ಕಡಿಮೆ ವಾರ್ಮಿಂಗ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ಇದು ಪ್ರಾದೇಶಿಕವಾಗಿ ಇರ್ತಕ್ಕಂಥ ಒಂದು ವ್ಯತ್ಯಾಸವನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇಂಡಿಯನ್ ಓಷನ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಇದರ ಬೌಂಡ್ರೀಸ್ ಯಾವ್ದಾವ್ದು ಅಂದ್ರೆ ಏಷ್ಯಾದೊಂದಿಗೆ ತನ್ನ ಬೌಂಡ್ರಿಯನ್ನ ಹೊಂದಿರುತ್ತೆ, ಅದಾದ್ಮೇಲೆ ಆಫ್ರಿಕಾದೊಂದಿಗೆ, ಅದಾದ್ಮೇಲೆ ಆಸ್ಟ್ರೇಲಿಯಾದೊಂದಿಗೆ, ಸೊ ಅದಾದ್ಮೇಲೆ
ಸದರ್ನ್ ಓಷನ್ ಟು ದಿ ಸೌತ್. ಸೊ ಇಷ್ಟು ಏನೋ ಪ್ರದೇಶಗಳೊಂದಿಗೆ ತನ್ನ ಗಡಿಯನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ಮಹಾಸಾಗರವಾಗಿರುತ್ತೆ. ಸೊ ಇದನ್ನ ನಾವು ಥರ್ಡ್ ಲಾರ್ಜೆಸ್ಟ್ ಆಫ್ ದಿ ವರ್ಲ್ಡ್ಸ್ ಓಷನ್ಸ್ ಅಂತ ಕರಿತೇವೆ. ಅಂದ್ರೆ ವಿಶ್ವದಲ್ಲಿರ್ತಕ್ಕಂಥ ಓಷನ್ಗಳಲ್ಲಿ ಮೂರನೇ ಅತಿ ದೊಡ್ಡ ಓಷನ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರ ವಿಸ್ತೀರ್ಣ 7,05,60,000 ಸ್ಕ್ವೇರ್ ಮೀಟರ್ಸ್ ಅನ್ನ ಹೊಂದಿರುತ್ತೆ. ನಮ್ಮ ಒಂದು ಭೂಮಿಯ ವಾಟರ್ ಸರ್ಫೇಸ್ಗೆ ನಾವು ಕಂಪೇರ್ ಮಾಡಿಕೊಂಡಾಗ 20% ಆಫ್ ದಿ ವಾಟರ್ ಯಾವುದರಿಂದ ಆಗಿರುತ್ತೆ ಅಂದ್ರೆ ಹಿಂದೂ ಮಹಾಸಾಗರದಿಂದ 20% ಟೋಟಲ್ ವಾಟರ್ ಅನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರ ಆಳವನ್ನ ನಾನು ಪ್ರಶ್ನೆಯಲ್ಲಿ ಆಲ್ರೆಡಿ ಹೇಳಿದ್ದೇನೆ, 3,741 ಮೀಟರ್ಸ್ ಅಷ್ಟು ಆಳ ಆವರೇಜ್ ಡೆಪ್ತ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಡೀಪೆಸ್ಟ್ ಪಾಯಿಂಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಜಾವಾ ಟ್ರೆಂಚ್ ಅಂತ ಕರಿತೇವೆ. ಸೊ ಜಾವಾ ಟ್ರೆಂಚ್ ಎಷ್ಟು ಆಳ ಇರುತ್ತೆ ಅಂದ್ರೆ 7,290 ಮೀಟರ್ಸ್ ಅನ್ನ ಹೊಂದಿರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಯಾವ ಭಾರತೀಯ ರಾಜ್ಯವು ಪ್ರಾಥಮಿಕವಾಗಿ ಯಕ್ಷಗಾನ ಎಂದು ಕರೆಯಲ್ಪಡುವ ಸಾಂಪ್ರದಾಯಿಕ ರಂಗಭೂಮಿಯೊಂದಿಗೆ ಸಂಬಂಧಿಸಿದೆ? ಸೊ ವಿಚ್ ಇಂಡಿಯನ್ ಸ್ಟೇಟ್ ಈಸ್ ಪ್ರೈಮರಿಲಿ ಅಸೋಸಿಯೇಟೆಡ್ ವಿತ್ ಟ್ರೆಡಿಷನಲ್ ಥಿಯೇಟರ್ ಫಾರ್ಮ್ ನೋನ್ ಆಸ್ ಯಕ್ಷಗಾನ? ಸೊ ಯಕ್ಷಗಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯವಾಗಿರುತ್ತೆ. ಸೊ ಯಕ್ಷಗಾನಕ್ಕೆ ಸಂಬಂಧಪಟ್ಟಂತೆ ನಾನು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನಂದ್ರೆ, ಸೊ ಯಕ್ಷಗಾನ ಎಕ್ಸ್ಪೋನೆಂಟ್ ಆಗಿರ್ತಕ್ಕಂಥ ಸುಬ್ರಹ್ಮಣ್ಯ ದಾರೇಶ್ವರ್ ಅವರು ನಿಧನವನ್ನ ಹೊಂದಿರತಕ್ಕಂಥ ಕಾರಣದಿಂದ ಸೊ ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಈ ಒಂದು ವ್ಯಕ್ತಿ ಯಾರಿರ್ತಾರೆ, ಸೊ ಇವರು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಸೊ ಇವರು ಡಿಸೈಪಲ್ ಆಫ್ ದಿ ಲಿಜೆಂಡರಿ ಯಕ್ಷಗಾನ ಭಾಗವತ ಲೇಟ್ ನಾರಪ್ಪ ಉಪ್ಪೂರ ಅಂತ ಕರಿತೇವೆ. ಅಂದ್ರೆ ನರ್ನಪ್ಪ ಉಪ್ಪೂರ ಅಂತ ನಾವೇನು ಹೇಳ್ತೇವೆ. ಸೊ ಇವರು ಯಕ್ಷಗಾನದ ಭಾಗವತ ದಿವಂಗತ ನಾರ್ನಪ್ಪ ಉಪ್ಪೂರರವರ ಶಿಷ್ಯರಾಗಿರ್ತಕ್ಕಂತಹ ವ್ಯಕ್ತಿ ಇವರಾಗಿರ್ತಾರೆ. ಸೊ ಇವರು ಈ ಒಂದು ಯಕ್ಷಗಾನದಲ್ಲಿ ಸಿಂಗಿಂಗ್ ಅನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ವೆನ್ ಹಿ ವಾಸ್ ಅಟ್ ದಿ ಏಜ್ ಆಫ್ 21 ವರ್ಷ ವಯಸ್ಸಿದ್ದಾಗ ಇದನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಫಿಲ್ ದಿ ವಾಯ್ಡ್ ಲೆಫ್ಟ್ ಬೈ ಕಳಿಂಗ ನವಾದ ಇನ್ 1990. ಸೊ 1990 ನಲ್ಲಿ ಕಳಿಂಗ ನವಾದ ಅಂತ ವ್ಯಕ್ತಿ ಇದ್ರು. ಸೊ ಅವರು ನಿಧನರಾದ ನಂತರ ಆ ಒಂದು ಗ್ಯಾಪ್ ಏನಿರುತ್ತೆ ಅದನ್ನ ಫಿಲ್ ಮಾಡಿರ್ತಕ್ಕಂಥ ವ್ಯಕ್ತಿಯಾಗಿ ನಾವು ಇವರನ್ನ ಗಮನಿಸಬಹುದಾಗಿರುತ್ತೆ. ಸೊ ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಅವಾರ್ಡ್ ಅನ್ನ ಕೂಡ ನೀಡಿ ಗೌರವಿಸಲಾಗಿರುತ್ತೆ. ಹಾಗಿದ್ರೆ ಯಕ್ಷಗಾನದ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸೊ ಇದನ್ನ ನಾವು ಟ್ರೆಡಿಷನಲ್ ಇಂಡಿಯನ್ ಥಿಯೇಟರ್ ಫಾರ್ಮ್ ಅಂತ ಕರಿತೇವೆ. ಅಂದ್ರೆ ನಮ್ಮ ಭಾರತ ದೇಶದ ಸಾಂಪ್ರದಾಯಿಕ ರಂಗಭೂಮಿಯ ಕಲೆಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರಲ್ಲಿ ಡ್ಯಾನ್ಸ್ ನೃತ್ಯ ಇರುತ್ತೆ, ಮ್ಯೂಸಿಕ್ ಸಂಗೀತ ಇರುತ್ತೆ, ಡೈಲಾಗ್ಸ್ ಇರುತ್ತೆ, ಅದಾದ್ಮೇಲೆ ಕಾಸ್ಟ್ಯೂಮ್ ಅಂದ್ರೆ ವಿಶೇಷವಾಗಿರ್ತಕ್ಕಂಥ ಒಂದು ಉಡುಗೆಗಳನ್ನ ನಾವು ನೋಡಬಹುದಾಗಿರುತ್ತೆ, ಮೇಕಪ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಯುನೀಕ್ ಸ್ಟೈಲ್ ಅಂಡ್ ಫಾರ್ಮಲ್ ಇರ್ತಕ್ಕಂಥ ಒಂದು ಮೇಕಪ್ ಅನ್ನ ಎಲ್ಲವನ್ನ ಒಳಗೊಂಡಿರ್ತಕ್ಕಂಥ ಒಂದು ಥಿಯೇಟರ್ ಫಾರ್ಮ್ ಇದಾಗಿರುತ್ತೆ. ಸೊ ಇಟ್ ಈಸ್ ಫೌಂಡ್ ಇನ್ ದಿ ಕೋಸ್ಟಲ್ ರೀಜನ್ಸ್ ಆಫ್ ಕರ್ನಾಟಕ. ನಮ್ಮ ಕರ್ನಾಟಕದ ಕರಾವಳಿ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಒಂದು ಕಲೆ ಇದಾಗಿರುತ್ತೆ. ಸೊ ಇಟ್ ಹ್ಯಾಸ್ ಅ ವೆರಿ ರಿಚ್ ಹಿಸ್ಟ್ರಿ ಅಂಡ್ ಡೀಪ್ಲಿ ರೂಟೆಡ್ ಇನ್ ದಿ ಲೋಕಲ್ ಕಲ್ಚರಲ್ ಟ್ರೆಡಿಷನ್ಸ್. ಅಂದ್ರೆ ಅಲ್ಲಿರ್ತಕ್ಕಂಥ ಸ್ಥಳೀಯರು ಏನಿರ್ತಾರೆ ಅವರ ಸಂಪ್ರದಾಯಗಳಲ್ಲಿ ಆಳವಾಗಿ ಬೇರೂರಿರ್ತಕ್ಕಂಥ ಒಂದು ಕಲೆಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರ ಆರಿಜಿನ್ ಅಥವಾ ಇದರ ಮೂಲವನ್ನ ನಾವು ನೋಡೋದಾದ್ರೆ ಎವಾಲ್ವ್ಡ್ ಫ್ರಮ್ ಪ್ರೀ ಕ್ಲಾಸಿಕಲ್ ಮ್ಯೂಸಿಕ್ ಅಂಡ್ ಥಿಯೇಟರ್ ಡ್ಯೂರಿಂಗ್ ದಿ ಭಕ್ತಿ ಮೂಮೆಂಟ್ ಎರಾ. ಸೊ ಈ ಒಂದು ಭಕ್ತಿ ಮೂಮೆಂಟ್ ಎರಾ ಏನಿರುತ್ತೆ, ಸೊ ಈ ಒಂದು ಸಮಯದಲ್ಲಿ ಇದು ಪ್ರವೃತ್ತಿಗೆ ಬಂದಿರತಕ್ಕಂಥ ಒಂದು ಕಲೆಯಾಗಿ ನಾವು ಇದನ್ನು ನೋಡಬಹುದಾಗಿರುತ್ತೆ. ಸೊ ಇದರ ಪರ್ಫಾರ್ಮೆನ್ಸ್ ಸ್ಟೈಲ್ ಅನ್ನ ನಾವು ನೋಡೋದಾದ್ರೆ ನೋನ್ ಫಾರ್ ದೇರ್ ಎಲಾಬ್ರೇಟ್ ಕಾಸ್ಟ್ಯೂಮ್ಸ್. ಆಸ್ ಐ ಟೋಲ್ಡ್ ಯು ಬಿಫೋರ್, ಇದರ ಕಾಸ್ಟ್ಯೂಮ್ಸ್ ತುಂಬಾ ಎಲಾಬ್ರೇಟ್ ಆಗಿರುತ್ತೆ, ಇಂಟ್ರಿಕೇಟ್ ಮೇಕಪ್ ಇರುತ್ತೆ, ಅಂದ್ರೆ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಸೌಂದರ್ಯ ಅಥವಾ ಮೇಕಪ್ ಅನ್ನ ಮಾಡಲಾಗಿರುತ್ತೆ, ಎನರ್ಜೆಟಿಕ್ ಡ್ಯಾನ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ, ಅಂದ್ರೆ ಶಕ್ತಿಯುತವಾಗಿರ್ತಕ್ಕಂಥ ಒಂದು ನೃತ್ಯವನ್ನ ನಾವಿಲ್ಲಿ ವಿಟ್ನೆಸ್ ಮಾಡಬಹುದಾಗಿರುತ್ತೆ. ಸೊ ಮ್ಯೂಸಿಕ್ ಆಫ್ ಯಕ್ಷಗಾನ, ಯಕ್ಷಗಾನದಲ್ಲಿ ಯಾವ ರೀತಿಯ ಸಂಗೀತವನ್ನ ಬಳಕೆ ಮಾಡ್ತಾರೆ ಅಂದ್ರೆ ಕ್ಲಾಸಿಕಲ್ ಕರ್ನಾಟಕ ಸಂಗೀತವನ್ನ ಬಳಕೆ ಮಾಡ್ತಾರೆ. ಸೊ ಇದರಲ್ಲಿ ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ ಅನ್ನ ಕೂಡ ಯೂಸ್ ಮಾಡ್ತಾರೆ. ಇನ್ಸ್ಟ್ರೂಮೆಂಟ್ಸ್ ಯಾವ್ದಾವ್ದು ಅಂದ್ರೆ ಒಂದನ್ನ ನಾವು ಮದ್ದಾಲೆ ಅಂತ ಕರಿತೇವೆ. ಸೊ ಇದನ್ನ ನಾವು ಹ್ಯಾಂಡ್ ಡ್ರಮ್ ಅಂತ ಕರಿತೇವೆ, ಅಂದ್ರೆ ಕೈಯಿಂದ ಬಡಿತಕ್ಕಂಥ ಒಂದು ಡ್ರಮ್ ಆಗಿರುತ್ತೆ. ತಾಳವನ್ನ ಯೂಸ್ ಮಾಡ್ತಾರೆ, ಇದನ್ನ ನಾವು ಬೆಲ್ಸ್ ಅಥವಾ ಗಂಟೆಗಳು ಅಂತ ಹೇಳ್ತೇವೆ. ಸೊ ಅದಾದ್ಮೇಲೆ ಚೆಂಡೆ ಅಂತ ಕರಿತೇವೆ. ಸೊ ಇದನ್ನ ನಾವು ಲೌಡ್ ಡ್ರಮ್ಸ್ ಅಂತ ಕರಿತೇವೆ. ಸೊ ಈ ರೀತಿಯ ವಾದ್ಯಗಳನ್ನು ಕೂಡ ಈ ಒಂದು ಕಲೆಯಲ್ಲಿ ಬಳಕೆ ಮಾಡ್ತಾರೆ. ಸೊ ಅದಾದ್ಮೇಲೆ ಇದರಲ್ಲಿ ಬಳಕೆ ಮಾಡ್ತಕ್ಕಂಥ ಒಂದು ಸ್ಟೋರೀಸ್ ಯಾವ್ದು ಅಂದ್ರೆ ಯಾವ ಒಂದು ಸ್ಟೋರಿಗಳಿಗೆ ಇವರು ನೃತ್ಯವನ್ನ ಮಾಡಿ ಹೇಳ್ತಾರೆ ಅಂದ್ರೆ ಯೂಶಲಿ ಹಿಂದೂ ಎಪಿಕ್ಸ್ ಆಗಿರ್ತಕ್ಕಂಥ ರಾಮಾಯಣ ಮತ್ತು ಮಹಾಭಾರತದಿಂದ ತೆಗೆದುಕೊಂಡಿರ್ತಕ್ಕಂಥ ಕಥೆಗಳನ್ನ ಯಕ್ಷಗಾನದ ಮುಖಾಂತರ ತೋರಿಸ್ತಕ್ಕಂಥ ಒಂದು ಕಲೆಯಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕಲೆ ಏನಿರುತ್ತೆ, ಸೊ ಇದನ್ನ ಯೂಶಲಿ ಕನ್ನಡ ಭಾಷೆಯಲ್ಲಿ ಅಥವಾ ತುಳು ಭಾಷೆಯಲ್ಲಿ ಮಾಡ್ತಕ್ಕಂಥ ಒಂದು ನೃತ್ಯ ಇದಾಗಿರುತ್ತೆ. ಸೊ ಇಟ್
ಲಾಸ್ಟ್ ಫ್ರಮ್ ಡಸ್ಕ್ ಟು ಡಾನ್, ಅಂದ್ರೆ ಸಂಜೆಗೆ ಇದು ಪ್ರಾರಂಭವಾದ್ರೆ ಬೆಳಗಾಗೋವರೆಗೂ ನಡೀತಕ್ಕಂಥ ಒಂದು ನೃತ್ಯವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಸ್ನಿಪೆಟ್ಸ್. ಸ್ನಿಪೆಟ್ಸ್ ಅಲ್ಲಿ ICC ಪುರುಷರ T20 ವಿಶ್ವಕಪ್ಗೆ ರಾಯಭಾರಿಯಾಗಿ ಯುವರಾಜ್ ಸಿಂಗ್ ರವರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. T20 ವರ್ಲ್ಡ್ ಕಪ್ ಏನ್ ಬರ್ತಾ ಇದೆ ಈಗ ಕ್ರಿಕೆಟ್ಗೆ ಸಂಬಂಧಪಟ್ಟಂತೆ, ಸೊ ಅದರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯುವರಾಜ್ ಸಿಂಗ್ ರವರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಇವೆಂಟ್ ಏನಿದೆ ಜೂನ್ 1ನೇ ತಾರೀಕಿನಿಂದ ಜೂನ್ 29ನೇ ತಾರೀಕಿನವರೆಗೆ ನಡೀತಕ್ಕಂಥ ಇವೆಂಟ್ ಆಗಿರುತ್ತೆ. ಸೊ ಈ ಒಂದು ಇವೆಂಟ್ ಅನ್ನ ಹೋಸ್ಟ್ ಮಾಡ್ತಾ ಇರ್ತಕ್ಕಂಥವ್ರು ವೆಸ್ಟ್ ಇಂಡೀಸ್, ಅಂದ್ರೆ ಕೋ ಹೋಸ್ಟ್ ನಾನು ಹೇಳ್ತಾ ಇದ್ದೇನೆ. ಸೊ ಅದಾದ್ಮೇಲೆ ಯುನೈಟೆಡ್ ಸ್ಟೇಟ್ಸ್ ಅಲ್ಲೂ ಕೂಡ ನಡೆಯುತ್ತೆ. ಸೊ ಅದಾದ್ಮೇಲೆ ಈ ಒಂದು ಇವೆಂಟ್ ಬಂದು ನಡೀತಾ ಇರ್ತಕ್ಕಂಥದ್ದು USA ಅಲ್ಲಿ. ಸೊ ಪ್ಲೇಡ್ ಇನ್ USA, ಅದಾದ್ಮೇಲೆ ವೆಸ್ಟ್ ಇಂಡೀಸ್ ಮತ್ತೆ ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಕ್ರಿಕೆಟ್ ಇವೆಂಟ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಯಾಕಂದ್ರೆ US ಅವರು ಆಕ್ಚುಲಿ ಸೊ ಇದನ್ನ ಗೇಮ್ಸ್ ಆಫ್ ಲೇಜಿ ಫೆಲೋಸ್ ಅಥವಾ ಫೂಲ್ಸ್ ಅಂತ ಏನೋ ಕರೀತಾ ಇದ್ರು. ಬಟ್ ಇವಾಗ US ಅವರು ಕೂಡ ಈ ಒಂದು ಕಲೆಯನ್ನ ಈ ಒಂದು ಸ್ಪೋರ್ಟ್ ಅನ್ನ ಪ್ರೋತ್ಸಾಹ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ವರ್ಷದಲ್ಲಿ ರೆಕಾರ್ಡ್ ದಾಖಲೆಯ 20 ಟೀಮ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಇದರಲ್ಲಿ ಗ್ರೂಪ್ ಸ್ಟೇಜ್ ಇರುತ್ತೆ, ಸೂಪರ್ 8 ಇರುತ್ತೆ ಮತ್ತೆ ನಾಕ್ಔಟ್ ಸ್ಟೇಜ್ ಇರುತ್ತೆ. ಈ 3 ಹಂತಗಳಲ್ಲಿ ಈ ಒಂದು ಇವೆಂಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಅದಾದ್ಮೇಲೆ ಡಾಕ್ಸಿಂಗ್ ಎಂಬ ಪದವು ಯಾವ ಪದಗುಚ್ಛದಿಂದ ಬಂದಿದೆ? ಫ್ರಮ್ ವಿಚ್ ಫ್ರೇಸ್ ಇಸ್ ದ ವರ್ಡ್ ಡಾಕ್ಸಿಂಗ್ ಡಿರೈವ್ಡ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಒಂದು ಪದ. ಆ ಪದವನ್ನ ನಾವೇನಂತ ಕರಿತೇವೆ ಅಂದ್ರೆ ಡಾಕ್ಸಿಂಗ್ ಅಂತ ಕರಿತೇವೆ. ಡಾಕ್ಸಿಂಗ್ ಅಂತಕ್ಕಂಥದ್ದು ಡೇಟಾ ಎಕ್ಸ್ಪೋಸಿಂಗ್ ಅಂತ ಕರಿತೇವೆ. ಸೊ ಡೇಟಾ ಎಕ್ಸ್ಪೋಸಿಂಗ್ ಪದದಿಂದ ತೆಗೆದುಕೊಂಡಿರ್ತಕ್ಕಂಥ ಒಂದು ರೂಟ್ ವರ್ಡ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಡಾಕ್ಸಿಂಗ್ ಅಂತ ಕರಿತೇವೆ. ಸೊ ಡಾಕ್ಸಿಂಗ್ ಈಗ ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಏನು ಅಂದ್ರೆ, ಸೊ ಡಾಕ್ಸಿಂಗ್ ಗೆ ಸಂಬಂಧಪಟ್ಟಂತೆ ಒಂದು ಜಡ್ಜ್ಮೆಂಟ್ ಬಂದಿರುತ್ತೆ. ಆ ಜಡ್ಜ್ಮೆಂಟ್ ಯಾವುದು ಮತ್ತೆ ಡಾಕ್ಸಿಂಗ್ ಅಂದ್ರೆ ಏನು ಎಲ್ಲದರ ಬಗ್ಗೆ ನಾವಿಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಡೆಲ್ಲಿ ಹೈಕೋರ್ಟ್ ರೀಸೆಂಟ್ಲಿ ಆರ್ಡರ್ಡ್ ಟ್ವಿಟರ್. ಸೊ ಮುಂಚೆ ಟ್ವಿಟರ್ ಅಂತ ಇದ್ರು, ಈಗ ಎಕ್ಸ್ ಅಂತ ಕರಿತೇವೆ. ಸೊ ಡೆಲ್ಲಿ ಹೈಕೋರ್ಟ್ ಟ್ವಿಟರ್ಗೆ ಒಂದು ವರ್ಡಿಕ್ಟ್ ಅಥವಾ ಒಂದು ರೀಸೆಂಟ್ಲಿ ಒಂದು ಆರ್ಡರ್ ಅನ್ನ ನೀಡಿರುತ್ತೆ. ಸೊ ಅದೇನು ಅಂದ್ರೆ ಟೇಕ್ ಡೌನ್ ಕಂಟೆಂಟ್ ರಿವೀಲಿಂಗ್ ಪ್ರೈವೇಟ್ ಅಂಡ್ ಪ್ರೊಫೆಷನಲ್ ಡೀಟೇಲ್ಸ್ ಆಫ್ ದಿ ವಿಮೆನ್. ಒಬ್ಬ ಮಹಿಳೆಗೆ ಸಂಬಂಧಪಟ್ಟಂತೆ ಖಾಸಗಿ ಆಗಿರ್ತಕ್ಕಂಥ ಒಂದು ಮಾಹಿತಿ ಏನಿರುತ್ತೆ ಸೊ ಅದನ್ನ ಹೈಡ್ ಮಾಡಿ ಅಥವಾ ಅದನ್ನ ರಿವೀಲ್ ಮಾಡಬೇಡಿ ಅಂತಕ್ಕಂಥ ಒಂದು ಆರ್ಡರ್ ಅನ್ನ ಡೆಲ್ಲಿ ಹೈಕೋರ್ಟ್ ಕೊಟ್ಟಿರುತ್ತೆ. ಬಟ್ ಆ ಒಂದು ಟ್ವಿಟರ್ ಇಂದ ಬಂದಿರತಕ್ಕಂಥ ರಿಪ್ಲೈ ಏನು ಅಂದ್ರೆ ಕೇಸ್ ವಾಸ್ ನಾಟ್ ರಿಲೇಟೆಡ್ ಟು ಡಾಕ್ಸಿಂಗ್. ಡಾಕ್ಸಿಂಗ್ ಅಂದ್ರೆ ಅವರ ಮಾಹಿತಿಯನ್ನ ನಾನು ನನ್ನ ಓನ್ ಇಂಟ್ರೆಸ್ಟ್ಗೆ ರಿವೀಲ್ ಮಾಡಿದ್ರೆ ಡಾಕ್ಸಿಂಗ್ ಅಂತ ಕರಿತೇವೆ. ನನ್ನ ಮಾಹಿತಿಯನ್ನ ನಾನೇ ರಿವೀಲ್ ಮಾಡಿದ್ರೆ ಅದನ್ನ ಡಾಕ್ಸಿಂಗ್ ಅಂತ ಕರೆಯೋದಿಲ್ಲ. ಸೊ ಟ್ವಿಟರ್ ಕೊಟ್ಟಿರ್ತಕ್ಕಂಥ ರಿಪ್ಲೈ ಏನು ಅಂದ್ರೆ ಅದು ಡಾಕ್ಸಿಂಗ್ಗೆ ಎಕ್ಸಾಂಪಲ್ ಆಗಿಲ್ಲ. ಅವರು ತಮ್ಮ ಕೈಯಿಂದನೇ ತಾವೇ ತಮ್ಮ ಒಂದು ಪರ್ಸನಲ್ ಡೇಟಾವನ್ನ ಎಕ್ಸ್ಪೋಸ್ ಮಾಡಿರ್ತಾರೆ. ಸೊ ಅದರಿಂದ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನ ಟ್ವಿಟರ್ ಅವರು ಕೊಟ್ಟಿರ್ತಾರೆ. ಹಾಗಿದ್ರೆ ಡಾಕ್ಸಿಂಗ್ ಅಂದ್ರೆ ಏನು ಅಂತ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಡಾಕ್ಸಿಂಗ್ ಅಂತಕ್ಕಂಥ ಪದವು ಡ್ರಾಪಿಂಗ್ ಡಾಕ್ಯುಮೆಂಟ್ಸ್ ಅಂತ ಕರಿತೇವೆ. ಡ್ರಾಪಿಂಗ್ ಡಾಕ್ಯುಮೆಂಟ್ಸ್ ಇಂದ ಬಂದಿರತಕ್ಕಂಥ ಒಂದು ಪದವಾಗಿರುತ್ತೆ. ಸೊ ನನ್ನ ಪ್ರಶ್ನೆಯಲ್ಲಿ ಐ ಸೆಡ್ ಡ್ರಾಪಿಂಗ್ ಸೊ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ. ಸೊ ಡ್ರಾಪಿಂಗ್ ಡಾಕ್ಯುಮೆಂಟ್ ಅಂತ ಕರಿತೇವೆ. ಸೊ ಡ್ರಾಪಿಂಗ್ ಡಾಕ್ಯುಮೆಂಟ್ ಈ ಒಂದು ಪದದಿಂದ ನಾವು ಡಾಕ್ಸಿಂಗ್ ಅಂತಕ್ಕಂಥ ಒಂದು ಪದವನ್ನ ಡಿರೈವ್ ಮಾಡಿರ್ತೇವೆ. ಸೊ ನಾವು ಲೆಟ್ ಅಸ್ ಕಂಟಿನ್ಯೂ. ಸೊ ಡಾಕ್ಸಿಂಗ್ ಅಂತಕ್ಕಂಥ ಪದವನ್ನ ಸೊ ಇದು ಡ್ರಾಪಿಂಗ್ ಡಾಕ್ಯುಮೆಂಟ್ಸ್ ಅಂತಕ್ಕಂಥ ಒಂದು ಪದದಿಂದ ತೆಗೆದುಕೊಂಡಿರ್ತಕ್ಕಂಥ ಒಂದು ಟರ್ಮ್ ಆಗಿರುತ್ತೆ. ಸೊ ಡಾಕ್ಸಿಂಗ್ ಇಸ್ ರಿವಿಲೇಷನ್ ಆಫ್ ಪರ್ಸನ್ಸ್ ಪ್ರೈವೇಟ್ ಇನ್ಫಾರ್ಮೇಶನ್, ಅಂದ್ರೆ ನಮ್ಮ ಖಾಸಗಿ ಆಗಿರ್ತಕ್ಕಂಥ ಒಂದು ಮಾಹಿತಿ ಏನಿರುತ್ತೆ ಸೊ ಅದನ್ನ ಆನ್ಲೈನ್ ವಿತೌಟ್ ದೇರ್ ಕನ್ಸೆಂಟ್, ಅಂದ್ರೆ ನಮ್ಮ ಒಪ್ಪಿಗೆಯನ್ನ ತೆಗೆದುಕೊಳ್ಳದೆ ನಮ್ಮ ಖಾಸಗಿ ಮಾಹಿತಿಯನ್ನ ರಿವೀಲ್ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಡಾಕ್ಸಿಂಗ್ ಅಂತ ಕರಿತೇವೆ. ಯಾವ ಕಾರಣಕ್ಕಾಗಿ ಇದನ್ನ ರಿವೀಲ್ ಮಾಡ್ತಾರೆ ಅಂದ್ರೆ ಮೆಲಿಷಿಯಸ್ ಆಕ್ಟಿವಿಟೀಸ್ ಅಂತ ಕರಿತೇವೆ. ಅಂದ್ರೆ ದುರುದ್ದೇಶದ ಕಾರಣದಿಂದ ರಿವೀಲ್ ಮಾಡ್ತಕ್ಕಂಥದನ್ನ ನಾವು ಡಾಕ್ಸಿಂಗ್ ಅಂತ ಕರಿತೇವೆ. ಸೊ ಈ ಒಂದು ಡಾಕ್ಸಿಂಗ್ ಅನ್ನ ಎಲ್ಲಿಂದ ಕಲೆಕ್ಟ್ ಮಾಡ್ತಾರೆ ಅಂದ್ರೆ ಬ್ರೋಕರ್ಸ್, ಅದಾದ್ಮೇಲೆ ಫಿಶಿಂಗ್ ಕ್ಯಾಂಪೇನ್ಸ್, ಅದಾದ್ಮೇಲೆ ಇಂಟರ್ಸೆಪ್ಟ್ ಇಂಟರ್ನೆಟ್ ಟ್ರಾಫಿಕ್ ಏನಿರುತ್ತೆ ಸೊ ಇವರಿಂದ IP ಅಡ್ರೆಸ್ಗಳನ್ನು ಯೂಸ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಗಳನ್ನು ಯೂಸ್ ಮಾಡಿಕೊಂಡು ನಮ್ಮ ಪರ್ಸನಲ್ ಇನ್ಫಾರ್ಮೇಷನ್ ಏನಿರುತ್ತೆ ಸೊ ಅದನ್ನು ಬಿಟ್ಕೊಡ್ತಕ್ಕಂಥದ್ದನ್ನು ನಾವು ಡಾಕ್ಸಿಂಗ್ ಅಂತ ಕರಿತೇವೆ. ಸೊ ಡಾಕ್ಸಿಂಗ್ ಆರ್ ಡಾಕ್ಸಿಂಗ್ ನಾಟ್ ಬೀನ್ ಡಿಫೈನ್ಡ್ ಇನ್ ಇಂಡಿಯನ್ ಲಾ. ಸೊ ನಮ್ಮ ಭಾರತ ದೇಶದ ಕಾನೂನಿನಲ್ಲಿ ಈ ಡಾಕ್ಸಿಂಗ್ ಅಂತಕ್ಕಂಥ ಟರ್ಮನ್ನು ಎಲ್ಲೂ ಕೂಡ ಡಿಫೈನ್ ಮಾಡಿಲ್ಲ. ಆ್ಯಂಡ್ ನಾರ್ ಇಟ್ ಹ್ಯಾಸ್ ಬೀನ್ ಮೇಡ್ ಸ್ಟ್ಯಾಟ್ಯುಟರಿ ಆಫೆನ್ಸ್, ಅಂದರೆ ಇದನ್ನು ನಾವು ಕಾನೂನುಬದ್ಧವಾಗಿರ್ತಕ್ಕಂಥ ಅಪರಾಧ ಅಂತ ನಮ್ಮ ಭಾರತ ದೇಶದ ಕಾನೂನಲ್ಲಿ
ನಾವು ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಸೊ ನಮ್ಮ ಭಾರತ ದೇಶದಲ್ಲಿ DPDP ಆಕ್ಟ್ ಅಂತ ಇದೆ. ಸೊ ಇದನ್ನು ನಾವು ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಅಂತ ಕರೀತೇವೆ. ಸೊ ಈ ಒಂದು ಕಾಯ್ದೆಯ ಪ್ರಕಾರ ಇದು ತುಂಬಾ ರೀಸೆಂಟ್ ಆಗಿರ್ತಕ್ಕಂಥ ಕಾಯ್ದೆ ಆಗಿರುತ್ತೆ. 2023ರ DPDP ಕಾಯ್ದೆ ಏನಿರುತ್ತೆ, ಈ ಒಂದು ಕಾಯ್ದೆಯ ಪ್ರಕಾರ ಪ್ರೊಟೆಕ್ಟ್ ದಿ ಡೇಟಾ ಪ್ರೈವಸಿ ಆಫ್ ಸಿಟಿಸನ್ಸ್ ಸ್ಪೆಸಿಫಿಕಲಿ ಮೆನ್ಷನ್ಸ್ ನಾಟ್ ಅಪ್ಲೈಯಿಂಗ್ ಟು ಪರ್ಸನಲ್ ಡೇಟಾ ದಟ್ ಈಸ್ ಮೇಡ್ ಆರ್ ಕಾಸ್ಟ್ ಟು ಬಿ ಮೇಡ್ ಬೈ ಪಬ್ಲಿಕಲಿ ಅವೈಲಬಲ್. ಅಂದರೆ ಇವಾಗ ನನ್ನ ಡೇಟಾ ಆಲ್ರೆಡಿ ಪಬ್ಲಿಕಲ್ಲಿ ಅವೈಲಬಲ್ ಇರುತ್ತೆ. ಸೊ ಆ ಒಂದು ಪಬ್ಲಿಕಲ್ಲಿ ಅವೈಲಬಲ್ ಇರ್ತಕ್ಕಂಥ ನನ್ನ ಡೇಟಾ ಏನಿರುತ್ತೆ, ಆ ಒಂದು ಡೇಟಾವನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥ ಕಾನೂನು ಈ ಒಂದು ಕಾಯ್ದೆಯಲ್ಲಿ ಇರೋದಿಲ್ಲ. ಬಿಕಾಸ್ ಆ ಒಂದು ಡೇಟಾವನ್ನು ನಾನೇ ವೈಯಕ್ತಿಕವಾಗಿ ರಿವೀಲ್ ಮಾಡಿರ್ತಾನೆ. ಸೊ ಅದರಿಂದ ಅದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಬಟ್ ಯಾವುದು ಹಿಡನ್ ಡೀಟೇಲ್ಸ್ ಏನಿರುತ್ತೆ, ಸೊ ಅದನ್ನೇನಾದರೂ ರಿವೀಲ್ ಮಾಡಿದಾಗ ಅದಕ್ಕೆ ಈ ಒಂದು ಕಾನೂನಿನ ಅಡಿಯಲ್ಲಿ ರಕ್ಷಣೆಯನ್ನು ನೀಡಲಾಗುತ್ತೆ. ಸೊ ವೈಯಕ್ತಿಕವಾಗಿ ನನ್ನ ಡೇಟಾವನ್ನು ನಾನೇ ರಿವೀಲ್ ಮಾಡಿದಾಗ ಸೊ ಆ ಒಂದು ಕಾಯ್ದೆಯ ಅಡಿಯಲ್ಲಿ ಅದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಒಂದು ಕ್ಲಾಸ್ ಅನ್ನು ಸೊ ನಾವು ಈ ಒಂದು ಕಾಯ್ದೆಯಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 11. ವಾಯು ಸಂಚಾರ ನಿರ್ವಹಣೆಯನ್ನು ಹೆಚ್ಚಿಸುವ ಭಾರತವು ತನ್ನ ವಾಯು ಪ್ರದೇಶಗಳನ್ನು ಏಕ ಘಟಕವಾಗಿ ಏಕೀಕರಿಸಲು ಪ್ರಾರಂಭಿಸಿದ ಉಪಕ್ರಮದ ಹೆಸರೇನು? ಸೊ ವಾಟ್ ಈಸ್ ದ ನೇಮ್ ಆಫ್ ದಿ ಇನಿಷಿಯೇಟಿವ್ ಇನಿಷಿಯೇಟೆಡ್ ಬೈ ಇಂಡಿಯಾ ಟು ಕನ್ಸಾಲಿಡೇಟ್ ಇಟ್ಸ್ ಏರ್ ಸ್ಪೇಸ್ ರೀಜನ್ಸ್ ಇಂಟು ಸಿಂಗಲ್ ಎಂಟಿಟಿ ಫಾರ್ ಎನ್ಹಾನ್ಸಿಂಗ್ ಏರ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್? ನಾನು ಹೇಳ್ತಾ ಇರ್ತಕ್ಕಂಥದ್ದು ರೋಡ್ ಟ್ರಾಫಿಕ್ ಅಲ್ಲ, ಏರ್ ಟ್ರಾಫಿಕ್. ವಿಮಾನಗಳಲ್ಲಿ ಈ ಒಂದು ದಟ್ಟಣೆಯನ್ನು ಕಡಿಮೆ ಮಾಡಲಿಕ್ಕೆ ಅಥವಾ ಮ್ಯಾನೇಜ್ ಮಾಡಲಿಕ್ಕೆ, ಯಾಕಂದರೆ ಏರಲ್ಲೂ ಆಕ್ಸಿಡೆಂಟ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಆ ಒಂದು ಕ್ಲಾಶಸ್ ಅನ್ನು ಪ್ರಿವೆಂಟ್ ಮಾಡಲಿಕ್ಕೆ, ಯಾಕಂದರೆ ಲ್ಯಾಂಡಿಂಗ್ ಮತ್ತು ಟೇಕ್ ಆಫ್ ಆಗುವ ಸಮಯದಲ್ಲಿ ಸೊ ಈ ಒಂದು ಕ್ರೌಡಿಂಗ್ ಜಾಸ್ತಿ ಇರುತ್ತೆ. ಸೊ ಆ ಒಂದು ಸಮಯದಲ್ಲಿ ಆಗ್ತಕ್ಕಂಥ ಒಂದು ಕೊಲಿಷನ್ಸ್ ಏನಿರುತ್ತೆ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ನಮ್ಮ ಭಾರತ ದೇಶದಲ್ಲಿ 4 ಪ್ಲೇಸಸ್ಗಳಿಂದ ಇದನ್ನು ಮಾನಿಟರ್ ಮಾಡ್ತಾರೆ. ಸೊ ಇದನ್ನೆಲ್ಲ ಈಗ ಯೂನಿಫೈ ಮಾಡ್ತಾ ಇದ್ದಾರೆ. ಆ ಯೂನಿಫೈ ಅಥವಾ ಏಕೀಕರಣ ಮಾಡ್ತಾ ಇರ್ತಕ್ಕಂಥ ಒಂದು ಇನಿಷಿಯೇಟಿವ್ ಏನಿರುತ್ತೆ, ಸೊ ಅದಕ್ಕೆ ಏನಂತ ಹೆಸರಿಟ್ಟಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಶಾನ್ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಇಶಾನ್ ಅಂದ್ರೆ ಏನು ಅಂತ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಒನ್ ನೇಷನ್ ಒನ್ ಏರ್ ಸ್ಪೇಸ್ ಇಂಡಿಯಾಸ್ ಪ್ರಾಜೆಕ್ಟ್ ಇಶಾನ್ ಅಂತ ಕರಿತೇವೆ. ಅಂದ್ರೆ ಒಂದು ರಾಷ್ಟ್ರ ಒಂದು ವಾಯು ಪ್ರದೇಶ. ಸೊ ಇದನ್ನ ಎನ್ಶೂರ್ ಮಾಡಲಿಕ್ಕೆ ಲಾಂಚ್ ಮಾಡಿರ್ತಕ್ಕಂಥ ಇನಿಷಿಯೇಟಿವ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಇಶಾನ್ ಅಂತ ಕರಿತೇವೆ. ಸೊ ಇಶಾನ್ ಬಗ್ಗೆ ಇಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದನ್ನೇನಕ್ಕೆ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಆಲ್ರೆಡಿ ಗೊತ್ತಾಯ್ತು. ಏರ್ ಟ್ರಾಫಿಕ್ ಅನ್ನ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಈ ಒಂದು ವ್ಯವಸ್ಥೆಯನ್ನ ನಾವೇನಂತ ಕರಿತೇವೆ ಅಂದ್ರೆ ಇಶಾನ್ ಅಂತ ಕರಿತೇವೆ. ಇಶಾನ್ ನ ಫುಲ್ ಫಾರ್ಮ್ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸೊ ಇದನ್ನು ನಾವು ಇಂಡಿಯನ್ ಸಿಂಗಲ್ ಸ್ಕೈ ಹಾರ್ಮೋನೈಸ್ಡ್ ಏರ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅಂತ ಕರಿತೇವೆ. ಸೊ ಈ ಒಂದು ಇನಿಷಿಯೇಟಿವ್ ಅನ್ನ ಎಲ್ಲಿ ಡೆವಲಪ್ ಮಾಡಿರ್ತಾರೆ ಅಂದ್ರೆ ನಮ್ಮ ಭಾರತ ದೇಶದ ನಾಗ್ಪುರ್ನಲ್ಲಿ ಇದನ್ನ ಡೆವಲಪ್ ಮಾಡಿರ್ತಾರೆ. ಸೊ ಇದು ಸಿಂಗಲ್ ಎಂಟಿಟಿ ಆಗಿರುತ್ತೆ. ಅಂದ್ರೆ ಇನ್ಮೇಲೆ ಮಲ್ಟಿಪಲ್ ಪ್ಲೇಸಸ್ ಅಲ್ಲಿ ನಾವು ಏರ್ ಟ್ರಾಫಿಕ್ ಅನ್ನ ಮ್ಯಾನೇಜ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಎಲ್ಲಾ ಏರ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅನ್ನ ಸೊ ಈ ಒಂದು ಇನಿಷಿಯೇಟಿವ್ ನ ಮುಖಾಂತರ ನಾಗಪುರ್ನಲ್ಲಿ ನಾವು ಮ್ಯಾನೇಜ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಇಂಡಿಯನ್ ಏರ್ ಸ್ಪೇಸ್ ಅನ್ನ ಪರ್ಟಿಕ್ಯುಲರ್ಲಿ ನಾವು ಈಗ ಪ್ರಸ್ತುತವಾಗಿ 4 ಝೋನ್ಸ್ಗಳಲ್ಲಿ ನಾವು ಮ್ಯಾನೇಜ್ ಮಾಡ್ತಾ ಇದ್ದೇವೆ. ಆ 4 ಝೋನ್ಸ್ ಯಾವ್ದ್ಯಾವ್ದು ಅಂದ್ರೆ ಒಂದನ್ನ ಡೆಲ್ಲಿ ಅಂತ ಕರಿತೇವೆ, ಇನ್ನೊಂದು ಮುಂಬೈ, ಇನ್ನೊಂದು ಕೋಲ್ಕತ್ತಾ, ಇನ್ನೊಂದು ಚೆನ್ನೈ ಏನಿರುತ್ತೆ. ಸೊ ಈ 4 ಪ್ರದೇಶಗಳಿಂದ ನಾವು ಮಾನಿಟರ್ ಮಾಡ್ತಾ ಇದ್ದೇವೆ. ಸೊ ಈ 4 ಪ್ರದೇಶಗಳ ಜೊತೆಗೆ ಇನ್ನೊಂದು ಸಬ್ ಫ್ಲೈಟ್ ಝೋನ್ ಅಂತ ಕೂಡ ಇರುತ್ತೆ. ಸೊ ಸಬ್ ಫ್ಲೈಟ್ ಇನ್ಫಾರ್ಮೇಶನ್ ರೀಜನ್ ಯಾವ್ದಾಗಿರುತ್ತೆ ಅಂದ್ರೆ ಅಸ್ಸಾಂನ ಗುವಾಹಟಿಯಲ್ಲಿ ನಾವು ಉಪ ವಿಮಾನ ಇನ್ಫಾರ್ಮೇಶನ್ ಮಾಹಿತಿ ವಲಯವನ್ನ ಕೂಡ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವು ಗುವಾಹಟಿಯಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಮೇನ್ 4 ಮತ್ತೆ ಒಂದು ಸಬ್ ಟೋಟಲ್ 5 ಪ್ರದೇಶಗಳಲ್ಲಿ ನಾವು ಏರ್ ಟ್ರಾಫಿಕ್ ಅನ್ನ ಮ್ಯಾನೇಜ್ಮೆಂಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಶಾನಿಂದ ಆಗ್ತಕ್ಕಂಥ ಬೆನಿಫಿಟ್ಸ್ ಏನು ಅಂದರೆ ಸೀಮ್ಲೆಸ್ ಆಪರೇಷನ್ಸ್, ಅಂದರೆ ನಾವು ತಡೆರಹಿತವಾಗಿ ಕಾರ್ಯಾಚರಣೆ ಮಾಡಬಹುದಾಗಿರುತ್ತೆ. ರೆಡ್ಯೂಸ್ಡ್ ಕಂಜೆಷನ್ ಅಂದರೆ ಈ ಒಂದು ದಟ್ಟಣೆ ಕಡಿಮೆ ಆಗುತ್ತೆ, ಇನ್ಕ್ರೀಸ್ಡ್ ಕೆಪಾಸಿಟಿ ಆಗುತ್ತೆ, ಎಫಿಷಿಯಂಟ್ ರೂಟಿಂಗ್ ಅಂಡ್ ರೆಡ್ಯೂಸ್ಡ್ ಫ್ಲೈಟ್ ಟೈಮ್ ಅಂತ ಕರೀತಾರೆ. ಅಂದರೆ ಈ ಒಂದು ಹಾರಾಟದ ಸಮಯ ಅಂದರೆ ಟೇಕ್ ಆಫ್ ಆಗಲಿಕ್ಕೆ ಮತ್ತು ಈ ಒಂದು ಲ್ಯಾಂಡಿಂಗ್ ಆಗುವ ಸಮಯದಲ್ಲಿ ಕೆಲವೊಮ್ಮೆ ಸೊ ಆ ಒಂದು ಸ್ಪೇಸ್ ಇಲ್ದಿದ್ರೆ ಆ ಒಂದು ಫ್ಲೈ ಆಗ್ತಾನೆ ಇರಬೇಕಾಗಿರುತ್ತೆ. ಇದರಿಂದ ಫ್ಯೂಯಲ್ ಕೂಡ ವೇಸ್ಟ್ ಆಗುತ್ತೆ, ಸಮಯ ಕೂಡ ವೇಸ್ಟ್ ಆಗುತ್ತೆ. ಸೊ ಅದನ್ನು ನಾವು ಎಫೆಕ್ಟಿವ್ ಆಗಿ ಮ್ಯಾನೇಜ್ಮೆಂಟ್ ಮಾಡ್ಬೋದಾಗಿರುತ್ತೆ ಒಂದು ಇನಿಷಿಯೇಟಿವ್ ಇದಾಗಿರುತ್ತೆ. ಸೊ ಒನ್ಸ್ ಇಶಾನ್ ಈಸ್ ಇಂಪ್ಲಿಮೆಂಟೆಡ್ ಅಂದ್ರೆ ಈ ಒಂದು ಇನಿಷಿಯೇಟಿವ್ ಅನ್ನ ನಾವು ಇಂಪ್ಲಿಮೆಂಟ್ ಮಾಡಿದ್ದೆ ಅದಲ್ಲಿ ಕೋಆರ್ಡಿನೇಷನ್ ಫಾರ್ ಡೊಮೆಸ್ಟಿಕ್ ಫ್ಲೈಟ್ಸ್ ಫ್ಲೈಯಿಂಗ್ ಇನ್ ದಿ ಅಪ್ಪರ್ ಏರ್ ಸ್ಪೇಸ್ ಸೊ ವಿಲ್ ಬಿ ಹ್ಯಾಂಡಲ್ಡ್ ಬೈ ಏರ್ ಟ್ರಾಫಿಕ್ ಕಂಟ್ರೋಲರ್ ಫ್ರಮ್ ನಾಗ್ಪುರ್. ಅಂದ್ರೆ ಈ ಒಂದು ಇನಿಷಿಯೇಟಿವ್ ಅನ್ನ ನಾವು ಲಾಂಚ್ ಮಾಡಿದ ನಂತರ ಸೊ ಒಂದ್ಸತಿ ಒಂದು ಇದು ಟೇಕ್ ಆಫ್ ಆಗಿ ಅಪ್ಪರ್ ಏರ್ ಸ್ಪೇಸ್ಗೆ ಹೋದ ನಂತರ ಆ ರೀಜನಲ್ ಸ್ಟೇಷನ್ ಏನಿರುತ್ತೆ ಅದನ್ನ ಮಾನಿಟರ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇದನ್ನ
ಇಶಾನ್ನ ಮುಖಾಂತರ ನಾಗ್ಪುರಿಂದ ಮಾನಿಟರ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಎವ್ರಿ ರೀಜನ್ ಆರ್ ಏರ್ಪೋರ್ಟ್ ವುಡ್ ಓನ್ಲಿ ಬಿ ರಿಕ್ವೈರ್ಡ್ ಟು ಗೈಡ್ ದಿ ಫ್ಲೈಟ್ಸ್ ಅಪ್ರೋಚಿಂಗ್ ಅಂಡ್ ಟೇಕಿಂಗ್ ಆಫ್ ಫ್ರಮ್ ದಿ ಏರ್ಪೋರ್ಟ್ ಅಂಟಿಲ್ ದೇ ಎಂಟರ್ ದಿ ಅಪ್ಪರ್ ಏರ್ ಟ್ರಾಫಿಕ್. ಅಂದರೆ ಇನ್ಮೇಲೆ ಪ್ರತಿಯೊಂದು ಏರ್ಪೋರ್ಟ್ನ ಒಂದು ರೆಸ್ಪಾನ್ಸಿಬಿಲಿಟಿ ಏನಾಗಿರುತ್ತೆ ಅಂದರೆ ಲ್ಯಾಂಡಿಂಗ್ ಮತ್ತು ಟೇಕ್ ಆಫ್ ಮಾಡಿಸೋದು ಮಾತ್ರ ಅವರ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಒಂದ್ಸತಿ ಅದು ಅಪ್ಪರ್ ಏರ್ ಟ್ರಾಫಿಕ್ಗೆ ಹೋದ್ಮೇಲೆ ಸೊ ಅದನ್ನು ನಾಗ್ಪುರ್ ಸ್ಟೇಷನಿಂದ ಅಥವಾ ನಾಗ್ಪುರ್ ವಲಯದಿಂದ ಇಶಾನನ್ನು ಉಪಯೋಗಿಸ್ಕೊಂಡು ಕಂಟ್ರೋಲ್ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 12. ಸೊ ಭಾರತದಿಂದ ಕುವೈತ್ನಲ್ಲಿ ಇತ್ತೀಚೆಗೆ ಯಾವ ಭಾಷೆಯಲ್ಲಿ ಮೊದಲ ರೇಡಿಯೋ ಪ್ರಸಾರವನ್ನು ಪ್ರಾರಂಭಿಸಲಾಗಿದೆ? ಸೊ ಇನ್ ವಿಚ್ ಲ್ಯಾಂಗ್ವೇಜ್ ಡಿಡ್ ದ ಫಸ್ಟ್ ಎವರ್ ರೇಡಿಯೋ ಬ್ರಾಡ್ಕಾಸ್ಟ್ ಸ್ಟಾರ್ಟ್ ರೀಸೆಂಟ್ಲಿ ಇನ್ ಕುವೈತ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹಿಂದಿ ಭಾಷೆಯಲ್ಲಿ ಕುವೈತ್ನಲ್ಲಿ ರೇಡಿಯೋ ಬ್ರಾಡ್ಕಾಸ್ಟಿಂಗ್ ಅನ್ನು ಮೊಟ್ಟ ಮೊದಲನೇ ಬಾರಿಗೆ ಸ್ಟಾರ್ಟ್ ಮಾಡಲಾಗಿದೆ. ಯಾಕೆ ಕುವೈತಲ್ಲಿ ಸ್ಟಾರ್ಟ್ ಮಾಡಲಾಗಿದೆ ಅನ್ನೋದನ್ನ ತಿಳಿಯೋದಕ್ಕಿಂತ ಮುಂಚೆ, ಕುವೈತ್ ಇಸ್ ಅ ವೆರಿ ಸ್ಮಾಲ್ ಕಂಟ್ರಿ, ತುಂಬ ಚಿಕ್ಕದಾಗಿರ್ತಕ್ಕಂಥ ಕಂಟ್ರಿ ಆಗಿರುತ್ತೆ. ಸೊ ಇದರ ಅಕ್ಕಪಕ್ಕದಲ್ಲಿ ನಾವು ಇರಾನ್ ಮತ್ತು ಸೌದಿ ಅರೇಬಿಯಾವನ್ನು ನೋಡ್ಬೋದಾಗಿರುತ್ತೆ. ಸೊ ಕುವೈತ್ನ ಕ್ಯಾಪಿಟಲ್ ಸಿಟಿ ಕೂಡ ಕುವೈತೆ ಆಗಿರುತ್ತೆ. ಸೊ ಇಲ್ಲಿ ಯಾಕೆ ನಾವು ಈ ಒಂದು ರೇಡಿಯೋ ಸ್ಟೇಷನ್ ಅನ್ನು ಲಾಂಚ್ ಮಾಡಿದ್ದೇವೆ ಅಂದರೆ, ಸೊ ಇಲ್ಲಿ ಇಂಡಿಯನ್ ಪಾಪ್ಯುಲೇಷನ್ ಬಹಳ ಜಾಸ್ತಿ ಇರುತ್ತೆ. ಸೊ 1 ಮಿಲಿಯನ್ ವರೆಗೂ ನಾವು ಇಂಡಿಯನ್ ಪಾಪ್ಯುಲೇಷನ್ ಅನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಂಡಿಯಾ ಹ್ಯಾಸ್ ಬಿನ್ ನ್ಯಾಚುರಲ್ ಟ್ರೇಡಿಂಗ್ ಪಾರ್ಟ್ನರ್ ಆಫ್ ಕುವೈತ್. ಸೊ ಕುವೈತ್ನ ಜೊತೆಗೆ ನಾವು ವ್ಯಾಪಾರ ಸಂಬಂಧಗಳನ್ನು ಅತಿ ಹೆಚ್ಚಾಗಿ ಹೊಂದಿರತಕ್ಕಂಥ ರಾಷ್ಟ್ರಗಳ ಪಟ್ಟಿಯಲ್ಲಿ ನಾವು ಕುವೈತನ್ನು ಕೂಡ ನೋಡ್ಬೋದಾಗಿರುತ್ತೆ. ಅಂಡ್ ಅಂಟಿಲ್ 1961 ಇಂಡಿಯನ್ ರುಪಿ ವಾಸ್ ದಿ ಲೀಗಲ್ ಟೆಂಡರ್ ಇನ್ ಕುವೈತ್. ಸೊ 1961ರವರೆಗೆ ಭಾರತದ ರೂಪಾಯಿ ಏನಿರುತ್ತೆ ಸೊ ಅದನ್ನು ಅಲ್ಲಿ ಲೀಗಲ್ ಟೆಂಡರ್ ಆಗಿ ಬಳಕೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ದ ಇಯರ್ 2122 ಏನಿದೆ, ಸೊ ದಿಸ್ ಹ್ಯಾಸ್ ಮಾರ್ಕ್ ದಿ 60th ಆನಿವರ್ಸರಿ ಆಫ್ ಎಸ್ಟಾಬ್ಲಿಷಿಂಗ್ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್. ಅಂದರೆ ಈ ಒಂದು ರಾಜತಾಂತ್ರಿಕ ಒಂದು ಸಂಬಂಧಗಳೇನಿದ್ದಾವೆ ಆ ಒಂದು ಸಂಬಂಧಗಳನ್ನು ಎಸ್ಟಾಬ್ಲಿಷ್ ಮಾಡಿ 60 ವರ್ಷಗಳನ್ನು ನಾವು 2021-22ಕ್ಕೆ ನಾವು ಕಂಪ್ಲೀಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಕುವೈತ್ ಬಂದು ಆಯಿಲ್ ರಿಚ್ ಕುವೈತ್, ಇಟ್ ಈಸ್ ಟೈನಿ ಕಂಟ್ರಿ ನೆಸ್ಲಿಂಗ್ ಅಟ್ ದಿ ಟಾಪ್ ಆಫ್ ದಿ ಗಲ್ಫ್. ಸೊ ಗಲ್ಫ್ನ ಟಾಪ್ನಲ್ಲಿ ಇರ್ತಕ್ಕಂಥ ಆಯಿಲ್ ರಿಚ್ ಅಂದರೆ ಕಚ್ಚಾ ತೈಲವನ್ನು ಅತಿ ಹೆಚ್ಚಾಗಿ ಹೊಂದಿರತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಅದಾದಮೇಲೆ ಈ ಒಂದು ರಾಷ್ಟ್ರ ಏನಿದೆ ಸೊ ಇದರ ನೈಬರ್ಸ್ ಅನ್ನು ನಾನು ಆಲ್ರೆಡಿ ಹೇಳಿದ್ದೇನೆ, ಸೌದಿ ಅರೇಬಿಯಾ, ಇವನ್ ಇರಾಕ್, ಇರಾನ್ ಜೊತೆಗೆ ತನ್ನ ನೈಬರಿಂಗ್ ಕಂಟ್ರೀಸ್ ಆಗಿರ್ತವೆ. ಸೊ ಇದು ತುಂಬ ಸ್ಟ್ರಾಟಜಿಕ್ ಲೊಕೇಶನ್ಸ್ ಇರುತ್ತೆ ಅಂಡ್ ಮ್ಯಾಸಿವ್ ಆಯಿಲ್ ರಿಸರ್ವ್ಸ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಈ ಒಂದು ಕಾರಣದಿಂದ ವರ್ಲ್ಡ್ಸ್ ರಿಚೆಸ್ಟ್ ಕಂಟ್ರೀಸ್ ಪರ್ ಕ್ಯಾಪಿಟಾ ಅಂದರೆ ಈ ಒಂದು ತಲಾದಾಯ ಏನಿರುತ್ತೆ ಸೊ ಈ ಒಂದು ತಲಾದಾಯದಲ್ಲಿ ವಿಶ್ವದಲ್ಲಿಯೇ ಅತಿ ಹೆಚ್ಚು ತಲಾದಾಯವನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳಲ್ಲಿ ಸೊ ಈ ಒಂದು ರಾಷ್ಟ್ರವನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಇಲ್ಲಿರ್ತಕ್ಕಂಥ ಮೇಜರ್ ಕಮ್ಯುನಿಟಿ ಯಾವುದು? ಸುನ್ನಿ ಮುಸ್ಲಿಂ ಮೆಜಾರಿಟಿಯನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದು US ನೊಂದಿಗೆ ಅತಿ ಉತ್ತಮ ಸಂಬಂಧಗಳನ್ನು ಹೊಂದಿರತಕ್ಕಂಥ ರಾಷ್ಟ್ರವಾಗಿರುತ್ತೆ. ಕುವೈಟ್ ಸ್ಟ್ಯಾಂಡ್ಸ್ ಔಟ್ ಫ್ರಮ್ ದಿ ಅದರ್ ಗಲ್ಫ್ ಮೊನಾರ್ಕೀಸ್ ಫಾರ್ ದಿ ಹ್ಯಾವಿಂಗ್ ಮೋಸ್ಟ್ ಓಪನ್ ಪೊಲಿಟಿಕಲ್ ಸಿಸ್ಟಮ್. ಅಂದರೆ ಅತ್ಯಂತ ಮುಕ್ತವಾಗಿರ್ತಕ್ಕಂಥ ರಾಜಕೀಯ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರವಾಗಿ ನಾವು ಕುವೈತನ್ನು ನಾವು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಇವರ ಲೀಡರ್ ಯಾರು ಮತ್ತು PM ಯಾರು ಅಂತಕ್ಕಂಥ ಮಾಹಿತಿಯನ್ನು ಇಲ್ಲಿ ಕೊಟ್ಟಿರ್ತೇವೆ. ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದಿ ಇನ್ಫಾರ್ಮೇಷನ್. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 13. ಸೊ ಲಿಥಿಯಂಗೆ ಹೋಲಿಸಿದರೆ ಸೋಡಿಯಂ ಎಷ್ಟು ಪಟ್ಟು ಹೆಚ್ಚು ಹೇರಳವಾಗಿದೆ? ಸೊ ಹೌ ಮೆನಿ ಟೈಮ್ಸ್ ಮೋರ್ ಅಬೆಂಡೆಂಟ್ ಇಸ್ ಸೋಡಿಯಂ ಕಂಪೇರ್ ಟು ಲಿಥಿಯಂ? ಸೊ ಲಿಥಿಯಂ ಅನ್ನು ನಾವು ಬ್ಯಾಟ್ರೀಸ್ಗಳಲ್ಲಿ ಇತ್ತೀಚೆಗೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗಳಲ್ಲಿ ನಾವು ಹೆಚ್ಚಾಗಿ ಯೂಸ್ ಮಾಡ್ತಾ ಇದ್ದೇವೆ. ಬಟ್ ಲಿಥಿಯಂ ಅಂತಕ್ಕಂಥದ್ದು ತುಂಬ ವಿರಳವಾಗಿರ್ತಕ್ಕಂಥ ಒಂದು ಸಬ್ಸ್ಟೆನ್ಸ್ ಆಗಿರುತ್ತೆ. ಸೊ ಇದನ್ನು ನಾವು ಇವಾಗ ಸೋಡಿಯಂ ಜೊತೆ ರೀಪ್ಲೇಸ್ಮೆಂಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಹಾಗಿದ್ರೆ ಸೋಡಿಯಂ ಮತ್ತು ಲಿಥಿಯಂ ಅನ್ನು ನಾವು ಕಂಪೇರ್ ಮಾಡಿಕೊಂಡಾಗ ಸೊ ಸೋಡಿಯಂ ಲಿಥಿಯಂಗಿಂತ ನಮ್ಮ ಒಂದು ಭೂಮಿಯಲ್ಲಿ ಎಷ್ಟು ಪಟ್ಟು ಜಾಸ್ತಿ ಇದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 1000 ಟೈಮ್ಸ್ ಅಂದರೆ 1000 ಪಟ್ಟು ಜಾಸ್ತಿ ಇರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಪ್ರಶ್ನೆಯನ್ನು ಕೊಡಲಿಕ್ಕೆ ಕಾರಣನೇ ಅಂದರೆ ಹೈ ಪವರ್ ಫಾಸ್ಟ್ ಚಾರ್ಜಿಂಗ್ ಸೋಡಿಯಂ ಅಯಾನ್ ಬ್ಯಾಟ್ರಿಯನ್ನು ಈಗ ಡೆವಲಪ್ ಮಾಡಿರ್ತಾರೆ. ಅಂದರೆ ಅತ್ಯಂತ ಹೆಚ್ಚಿನ ಶಕ್ತಿ ಮತ್ತು ತುಂಬ ಫಾಸ್ಟ್ ಆಗಿ ಚಾರ್ಜ್ ಆಗ್ತಕ್ಕಂಥ ಸೋಡಿಯಂ ಅಯಾನ್ ಬ್ಯಾಟ್ರಿಯನ್ನು ಈಗ ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಯಾರು ಇದನ್ನು ಅಭಿವೃದ್ಧಿಪಡಿಸಿರ್ತಾರೆ ಅಂದರೆ ಸೌತ್ ಕೊರಿಯಾದಲ್ಲಿ ರಿಸರ್ಚ್ ಮಾಡುವ ಮುಖಾಂತರ ಇದನ್ನು ಅಭಿವೃದ್ಧಿಪಡಿಸಿರ್ತಾರೆ. ಸೊ ಇದು ಹೈ ಪವರ್ ಆಗಿರುತ್ತೆ, ಸೋಡಿಯಂ ಅಯಾನ್ ಬ್ಯಾಟ್ರಿ ಆಗಿರುತ್ತೆ. ಸೊ ಇದು ಕೇವಲ ಕೆಲವು ಸೆಕೆಂಡ್ಗಳಲ್ಲಿ ಚಾರ್ಜ್ ಆಗ್ತಕ್ಕಂಥ ಒಂದು ಬ್ಯಾಟ್ರಿ ಆಗಿರುತ್ತೆ. ನಮಗೆ ಗೊತ್ತು ನಾವು ಯೂಸ್ ಮಾಡ್ತಾ ಇರ್ತಕ್ಕಂಥ ಲಿಥಿಯಂ ಬ್ಯಾಟ್ರಿ ಅಂತಕ್ಕಂಥದ್ದು ತುಂಬ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ತಕ್ಕಂಥ ಒಂದು ಬ್ಯಾಟ್ರಿ ಆಗಿರುತ್ತೆ. ಸೊ ಸೋಡಿಯಂ ಅಂತಕ್ಕಂಥದ್ದು ನಮ್ಮ ಅಟ್ಮಾಸ್ಫಿಯರಲ್ಲಿ 1000 ಟೈಮ್ಸ್ ಜಾಸ್ತಿ ಇರ್ತಕ್ಕಂಥದ್ದು ಲಿಥಿಯಂಗೆ ಕಂಪೇರ್ ಮಾಡಿದ್ರೆ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ನಮ್ಗೆ ಏನಾಗುತ್ತೆ ಅಂದರೆ ಸೊ ಇದು ಚೀಪರ್ ಆಗುತ್ತೆ. ಯಾಕಂದರೆ ಲಿಥಿಯಂ ಅಂತಕ್ಕಂಥದ್ದು ತುಂಬ ರೇರ್ ಮೆಟಲ್ ಆಗಿರೋದ್ರಿಂದ ಸೊ ಇದರ ಕಾಸ್ಟ್ ಬಹಳ ಜಾಸ್ತಿ ಇರುತ್ತೆ. ಸೋಡಿಯಂ ಅಂತಕ್ಕಂಥದ್ದು ಎಲ್ಲ ಕಡೆ
ಕಡೆ ತುಂಬ ಅಬಂಡೆಂಟ್ ಆಗಿರೋದ್ರಿಂದ ನಮ್ಮ ಎಲೆಕ್ಟ್ರಿಕ್ ವೆಹಿಕಲ್ಸ್ ಕಾಸ್ಟ್ ಆಗಲಿ ಅಥವಾ ಈ ಒಂದು ಬ್ಯಾಟ್ರಿಗಳ ಕಾಸ್ಟ್ ಆಗಲಿ ಕಡಿಮೆ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಸೋಡಿಯಂ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಸೋಡಿಯಂ ಕೆಮಿಕಲ್ ನೇಮ್ ಏನಂತ ಕರಿತೀವಿ ಅಂದರೆ Na ಅಂತ ಕರಿತೇವೆ, ನೇಟ್ರಿಯಂ ಅಂತ ಹೇಳ್ತೇವೆ. ಸೊ ಈ ಒಂದು ಕೆಮಿಕಲ್ ಏನಿದೆ ಇದನ್ನು ನಾವು ಆಲ್ಕಲಿ ಮೆಟಲ್ ಅಂತ ಕರಿತೇವೆ. ಸೊ ಇದು ನಮ್ಮ ಪಿರಿಯಾಡಿಕ್ ಟೇಬಲ್ನಲ್ಲಿ ಗ್ರೂಪ್ 1 ಅಥವಾ ಗುಂಪು 1ರಲ್ಲಿ ಬರ್ತಕ್ಕಂಥ ಒಂದು ಮೆಟಲ್ ಆಗಿರುತ್ತೆ. ಸೊ ಇದು ವೆರಿ ಸಾಫ್ಟ್ ಸಿಲ್ವರಿ ಆಗಿರುತ್ತೆ ಮತ್ತೆ ವೈಟ್ ಮೆಟಲ್ ಆಗಿರುತ್ತೆ. ಸೊ ಇದನ್ನ ಕೆರೋಸಿನ್ ಅಲ್ಲಿ ಸೀಮೆ ಎಣ್ಣೆಯಲ್ಲಿ ಸ್ಟೋರ್ ಮಾಡಿರ್ತಾರೆ. ಯಾಕಂದ್ರೆ ಇದು ನೀರಿನ ಕಾಂಟ್ಯಾಕ್ಟ್ಗೆ ಬಂದಾಗ ಬ್ಲಾಸ್ಟ್ ಆಗಿ ಬೆಂಕಿಯನ್ನ ಉಂಟು ಮಾಡ್ತಕ್ಕಂಥ ಒಂದು ಮೆಟಲ್ ಆಗಿರೋದ್ರಿಂದ ಸೊ ಇದನ್ನ ಯಾವಾಗಲೂ ಕೂಡ ಕೆರೋಸಿನ್ ಅಲ್ಲಿ ಸ್ಟೋರ್ ಮಾಡೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಟ್ ಇಸ್ ದ ಮೋಸ್ಟ್ ಕಾಮನ್ ಆಲ್ಕಲಿ ಮೆಟಲ್ ಅಂಡ್ 6th ಮೋಸ್ಟ್ ಅಬಂಡೆಂಟ್ ಎಲಿಮೆಂಟ್. ಸೊ ನಮ್ಮ ಭೂಮಿಯಲ್ಲಿರ್ತಕ್ಕಂಥ ಅಥವಾ ನಮ್ಮ ಪ್ಲಾನೆಟ್ ಅಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ಗಳಲ್ಲಿ ಇದು 6th ಮೋಸ್ಟ್ ಅಬಂಡೆಂಟ್ ಅಂದರೆ ಅತಿ ಹೆಚ್ಚಾಗಿರ್ತಕ್ಕಂಥ ಮೆಟಲ್ಗಳಲ್ಲಿ 6ನೇ ಹೆಚ್ಚಿನ ಒಂದು ಎಲಿಮೆಂಟ್ ಆಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ. 2.8% ಆಫ್ ದಿ ಅರ್ತ್ಸ್ ಕ್ರಸ್ಟ್ ಅಂದರೆ ನಮ್ಮ ಭೂಮಿಯ ತೊಗಟೆ ಏನಿರುತ್ತೆ ಸೊ ಅದರ 2.8% ಅಷ್ಟನ್ನು ನಾವು ಈ ಒಂದು ಸೋಡಿಯಮನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಓಷನ್ಸ್ ಅಲ್ಲೂ ಕೂಡ ಇದು ಹೆಚ್ಚಿನ ಅಬಂಡೆಂಟ್ ಆಗಿರುತ್ತೆ. ಸೊ ಇದು ಸಾಮಾನ್ಯವಾಗಿ ಕಾಂಪ್ಲೆಕ್ಸ್ ಫಾರ್ಮಲ್ಲಿ ಇರುತ್ತೆ. ಸೊ ಇದು ಫ್ರೀ ಆಗಿರೋದಿಲ್ಲ, ಇದು ಕಾಂಪೌಂಡ್ ಫಾರ್ಮೇಷನ್ ಅಲ್ಲಿ ಇರುತ್ತೆ. ಸೊ ಯೂಶುವಲಿ ಸಾಲ್ಟ್ ನಾವು ತಿಂತಕ್ಕಂಥ ಉಪ್ಪು ಸೋಡಿಯಂ ಕ್ಲೋರೈಡ್ ಅಂತ ನಾವೇನು ಹೇಳ್ತೇವೆ. ಸೊ ಇದರ ರೀತಿಯಲ್ಲಿ ನಾವು ಓಷನ್ಸ್ ಅಲ್ಲೂ ಕೂಡ ಇದು ಹೆಚ್ಚಾಗಿರೋದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ 80% ಆಫ್ ದಿ ಡಿಸಾಲ್ವ್ಡ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ದಿ ಸಿ ವಾಟರ್. ಸೊ ಸಮುದ್ರದ ನೀರೇನಿರುತ್ತೆ ಸೊ ಅದರಲ್ಲಿ 80% ಆಫ್ ದಿ ಡಿಸಾಲ್ವ್ಡ್ ಸಬ್ಸ್ಟೆನ್ಸ್ ಆಗಿ ನಾವು ಈ ಒಂದು ಸೋಡಿಯಂ ಅನ್ನು ನೋಡ್ಬೋದಾಗಿರುತ್ತೆ. ಸೊ ನೊವಾಕ್ ಜೊಕೋವಿಕ್ ನೇಮ್ಡ್ ಲಾರಿಯಸ್ ವರ್ಲ್ಡ್ ಸ್ಪೋರ್ಟ್ಸ್ಮ್ಯಾನ್ ಆಫ್ ದಿ ಇಯರ್ ಫಾರ್ ದ 5th ಟೈಮ್ ಅಂದರೆ 5ನೇ ಬಾರಿಗೆ ಸೊ ನೊವಾಕ್ ಜೊಕೋವಿಕ್ ರವರನ್ನ ಲಾರೆನ್ ವರ್ಷದ ವಿಶ್ವ ಕ್ರೀಡಾಪಟು ಪ್ರಶಸ್ತಿಯನ್ನ ಪಡೆದುಕೊಂಡಿರ್ತಾರೆ. ಸೊ ಈ ಒಂದು ಪ್ರಶಸ್ತಿಯನ್ನ 5 ಬಾರಿ ತೆಗೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಸ್ಪೋರ್ಟ್ಸ್ ವಿಮೆನ್ ಆಫ್ ದಿ ಇಯರ್ ಅವಾರ್ಡ್ ಅನ್ನ ಸ್ಪ್ಯಾನಿಷ್ ಫುಟ್ಬಾಲರ್ ಆಗಿರ್ತಕ್ಕಂಥ ಐತಾನಾ ಬೋನ್ಮತಿಗೆ ಕೊಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವರ್ಲ್ಡ್ ವೆಟರಿನೇರಿಯನ್ ಡೇ, ಸೊ ಇದನ್ನ ನಾವು ವಿಶ್ವ ಪಶು ವೈದ್ಯರ ದಿನ ಅಂತ ಕರಿತೇವೆ. ಸೊ ಈ ಒಂದು ದಿನವನ್ನ 27ನೇ ಏಪ್ರಿಲ್ ಆಚರಣೆ ಮಾಡಲಾಗುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ವೆಟರ್ನೇರಿಯನ್ಸ್ ಆರ್ ಎಸೆನ್ಷಿಯಲ್ ಹೆಲ್ತ್ ವರ್ಕರ್ಸ್ ಅಥವಾ ಪಶು ವೈದ್ಯರು ಅತ್ಯಗತ್ಯ ಆರೋಗ್ಯ ಕಾರ್ಯಕರ್ತರು ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 686. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ, ಗೋ ಥ್ರೂ ದ ಕ್ವೆಶ್ಚನ್ ಅಂಡ್ ಗಿವ್ ಅಸ್ ದಿ ಆನ್ಸರ್. ಸೊ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1 ಆಗಿರುತ್ತೆ, ಇದು ಕ್ವೆಶ್ಚನ್ ನಂಬರ್ 2 ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಎಂಡ್ ಆಗಿರುತ್ತೆ. ಸೊ ಐ ಎಕ್ಸ್ಪೆಕ್ಟ್ ಮೆನಿ ಪೀಪಲ್ ಟು ಆನ್ಸರ್ ದೀಸ್ ಪರ್ಟಿಕ್ಯುಲರ್ questions. So if we don't get good response with respect to answering these questions, gradually we stop giving these questions, because to make a content we really give very good time, because our time is precious. So if you're not making use of it, that means it is not required. So if it is not required, so we're definitely going to stop giving questions henceforth. So try to give answers, because these questions are very relevant to your future examinations. Okay, so with this information I am concluding this session today. So once again I'll meet you tomorrow with tomorrow's updates. Till then, keep reading, take care of yourselves, and thank you very much for watching this.